ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ವೇದ ಉಪನಿಷತ್ತುಗಳ ಸಾರ ಸರ್ವಸ್ವವನ್ನು, ಎಲ್ಲ ಧರ್ಮಗಳ ಸಂದೇಶವನ್ನು ಅತ್ಯಂತ ಸರಳವಾಗಿ ನಿರೂಪಿಸಿದ ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿಯ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರಿಗೂ ಶುಭಾಶಯಗಳು. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಬಂದೆನಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ. ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು, ಪ್ರಭುದೇವರು ಬಂದರು, ಪ್ರಭುದೇವರು ಬಂದರು. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ. ಕಲ್ಯಾಣವೆಂಬುದು ಪ್ರಣತೆಯಾಯಿತು, ಕಲ್ಯಾಣವೆಂಬುದು ಪ್ರಣತೆಯಾಯಿತು, ಪ್ರಣತೆಯಾಯಿತು, ಪ್ರಣತೆಯಾಯಿತು. ಕಲ್ಯಾಣವೆಂಬುದು ಪ್ರಣತೆಯಾಯಿತು. ನಾನು ತೈಲವಾದೆನು, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಕಲ್ಯಾಣವೆಂಬುದು ಪ್ರಣತೆಯಾಯಿತು. ನಾನು ತೈಲವಾದೆನು, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ ಹೊಳೆಯಿತು, ತೈಲ ಚೆಲ್ಲಿತು, ಬತ್ತಿ ಬಿದ್ದಿತಯ್ಯ, ಜ್ಯೋತಿ ನಂದಿತು. ಕೂಡಲ ಶರಣರ ಮನನೊಂದಿತಯ್ಯ, ಮನನೊಂದಿತಯ್ಯ. ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಪ್ರಯುಕ್ತ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಶುಭಾಶಯಗಳು ಮತ್ತು ಸ್ವಾಗತವನ್ನು ಹೇಳುತ್ತೇನೆ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಇದೀಗ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಕುರಿತು ಕೆಲವು ಪ್ರಾಸ್ತಾವಿಕ ನುಡಿಗಳನ್ನು ಮತ್ತು ಎಲ್ಲರನ್ನು ಸ್ವಾಗತಿಸುವ ಜವಾಬ್ದಾರಿ ನನ್ನದಾಗಿದೆ. ಬಸವೇಶ್ವರರ ಜಯಂತಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆಚರಿಸುತ್ತಿರುವುದು ನಿಜಕ್ಕೂ ಇದು ಎಲ್ಲರಿಗೂ ಉಪಯುಕ್ತವಾಗಿರುವಂಥದ್ದು ಮತ್ತು ಔಚಿತ್ಯಪೂರ್ಣವಾದುದಾಗಿದೆ. ಏಕೆಂದರೆ 12ನೇ ಶತಮಾನದಲ್ಲಿಯೇ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಿ ಸಾಮಾಜಿಕ ಸಮಾನತೆಗೋಸ್ಕರ ಚಳುವಳಿಯನ್ನು ಮಾಡಿ ಶರಣರ ಅಂತರಂಗದಲ್ಲಿ ಉದಿತವಾದ ಮಾತುಗಳೇ ವಚನ ರೂಪವನ್ನು ತಾಳ್ದು ಆ ವಚನಗಳು ಪ್ರಸ್ತುತದಲ್ಲಿ ಸಾಹಿತ್ಯ ರೂಪವನ್ನು ಪಡೆದು ಅವೆಲ್ಲ ಸಾಮಾಜಿಕ ಮತ್ತು ಜೀವನ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂಥವಾಗಿವೆ. ಬಸವಣ್ಣನವರ ನೇತೃತ್ವದಲ್ಲಿ ಚಳುವಳಿಗಳು ನಡೆದವು. ಅನುಭವ ಮಂಟಪದಲ್ಲಿ ಚಿಂತನ ಮಂಥನಗಳು ನಡೆದು ಇವುಗಳಿಂದ ಸಾಹಿತ್ಯ ಸೃಷ್ಟಿಯಾಯಿತು. ಸಾಮಾನ್ಯವಾಗಿ ನೋಡಿ, 12ನೇ ಶತಮಾನದ ಒಂದು ಕಾಲಘಟ್ಟನೇ ವರ್ಣಾಶ್ರಮದ ವ್ಯವಸ್ಥೆ, ಶ್ರೇಣೀಕರಣ ಅಂತಕ್ಕಂಥದ್ದು ಭದ್ರವಾಗಿ ಬೇರೂರಿರುವಂತಹ ಒಂದು ಸಂದರ್ಭದಲ್ಲಿ
ಮಡಿವಂತಿಕೆ ಎನ್ನುವಂಥದ್ದು ಆಳವಾಗಿ ಬೇರೂರಿರುವಂತಹ ಒಂದು ಸಂದರ್ಭದಲ್ಲಿ ಬಸವಣ್ಣನಂತಹ ಒಬ್ಬ ಸಮಾಜ ಸುಧಾರಕ, ಭಕ್ತಿ ಭಂಡಾರಿ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಒಂದು ಉದ್ದೇಶದಿಂದ ಜಾತ್ಯತೀತ ಧರ್ಮವನ್ನು ಸೃಷ್ಟಿ ಮಾಡಿದ್ರು. ಅದು ಶರಣ ಧರ್ಮ. ಆ ಶರಣ ಧರ್ಮದಿಂದ ಹೇಗೆ ಸೃಷ್ಟಿಯಾಯಿತು ಅಂದರೆ ಚಳುವಳಿಯ ಮೂಲಕ ಸೃಷ್ಟಿಯಾಯಿತು. ಈ ವಚನ ಚಳುವಳಿಯಿಂದ ಸೃಷ್ಟಿಯಾಗಿ ಸಾಹಿತ್ಯ ರೂಪವನ್ನು ಪಡೆಯಿತು. 20ನೇ ಶತಮಾನದಲ್ಲಿ ನೀವು ಗಮನಿಸ್ಬೋದು, 20ನೇ ಶತಮಾನದ 70ರ ದಶಕದಲ್ಲಿ ದಲಿತ ಸಾಹಿತ್ಯ ಅನ್ನೋದು ಸೃಷ್ಟಿಯಾಯಿತು. ನಾವು ಕನ್ನಡ ಸಾಹಿತ್ಯದಲ್ಲಿ ವ್ಯಕ್ತಪಡಿಸ್ತೇವೆ. ಈ ದಲಿತ ಸಾಹಿತ್ಯ ಸೃಷ್ಟಿಯಾದಾಗ ಸಾಹಿತ್ಯದಿಂದ ದಲಿತ ಚಳುವಳಿ ಸೃಷ್ಟಿಯಾಯಿತು. ಸಾಮಾಜಿಕ ಅಸಮಾನತೆಯನ್ನ ಹೋಗಲಾಡಿಸ್ತಕ್ಕಂಥ ಒಂದು ಉದ್ದೇಶದಿಂದ ಇಂತಹ ಚಳುವಳಿಗಳು ಸೃಷ್ಟಿಯಾದವು. ಸಾಹಿತ್ಯದಿಂದ ಇಲ್ಲಿ 70ರ ದಶಕದಲ್ಲಿ ಚಳುವಳಿ ಸೃಷ್ಟಿಯಾದರೆ 12ನೇ ಶತಮಾನದಲ್ಲಿ ಚಳುವಳಿಯಿಂದ ಸಾಹಿತ್ಯ ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನೇ ಗಮನಿಸಬಹುದು ನಾವು. ಈ 70ರ ದಶಕದಲ್ಲಿ ದಲಿತ ಕವಿ ಸಿದ್ದಲಿಂಗಯ್ಯ ಅವರ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಕವನ ಸಂಕಲನಗಳು ಅಂತ ಅಂದ್ರೆ ಹೊಲೆಮಾದಿಗರ ಹಾಡು ಮತ್ತು ಸಾವಿರಾರು ನದಿಗಳು. ಆ ಸಾವಿರಾರು ನದಿಗಳು ಎನ್ನುವ ಕವನ ಸಂಕಲನದಲ್ಲಿ ಒಂದು ಕವಿತೆ ಇದೆ. ಸಾವಿರಾರು ನದಿಗಳು ಎನ್ನುವ ಶೀರ್ಷಿಕೆಯಲ್ಲೇ ಪ್ರಾರಂಭದ ಒಂದು 2 ಸಾಲುಗಳನ್ನು ಗಮನಿಸಿ ನೀವು. ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಧಿಕ್ಕಾರ 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 ಅಸಮಾನತೆಗೆ ಅಂತ 70ರ ದಶಕದಲ್ಲಿ ಸಾಹಿತ್ಯದಿಂದ ಚಳುವಳಿಗೆ ಹೇಗೆ ಪ್ರೇರಕವಾಯಿತು, ಹೀಗೆ ಬಸವಣ್ಣನವರ ನೇತೃತ್ವದಲ್ಲಿ ಹುಟ್ಟಿದಂತಹ ಚಳುವಳಿ ಎಲ್ಲ ಕಾಲಕ್ಕೂ ಹೇಗೆ ಒಂದು ಪ್ರಭಾವ ಮತ್ತು ಪ್ರೇರಣೆ ಆಯಿತು ಅಂತ ಅನ್ನುವುದನ್ನು ಗಮನಿಸಿದಾಗ ನಮಗೆ ವ್ಯಕ್ತವಾಗ್ತದೆ. ಅನೇಕ ವಿಚಾರಗಳು ನಮಗೆ ವ್ಯಕ್ತವಾಗ್ತಕ್ಕಂಥದ್ದನ್ನ ಕಾಣ್ತೇವೆ. ಇಂತಹ ಬಸವಣ್ಣನವರ ವಚನಗಳಲ್ಲಿ ಪ್ರಸ್ತುತತೆಯ ಅಂಶಗಳು ಮತ್ತು ಸಾರ್ವಕಾಲಿಕವಾಗಿರುವಂತಹ ವಿಚಾರಗಳು ಮಡುಗಟ್ಟಿರುವಂಥದ್ದನ್ನ ಕಾಣ್ತೇವೆ. ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಂದ್ರೆ ಅನುಭವ ಮಂಟಪ ಅದೊಂದು ಮಹತ್ವವಾದ ಕಮ್ಮಟ. ಅಲ್ಲಿ ಆಧ್ಯಾತ್ಮಿಕ ಸ್ತರದ ಮತ್ತು ಲೌಕಿಕ ಸ್ತರದ ನೆಲೆಯಲ್ಲಿ ಸಾಮಾಜಿಕವಾಗಿರುವಂತಹ ಚಿಂತನ ಮಂಥನಗಳು ನಡೆದವು. ಆತ್ಮ ಕಲ್ಯಾಣವಾಗದೆ ಲೋಕ ಕಲ್ಯಾಣವಾಗದು ಎಂಬ ಪ್ರಜ್ಞೆಯನ್ನು ಇಟ್ಕೊಂಡು ಬಸವಣ್ಣನವರು ಆತ್ಮವಿಮರ್ಶೆ ಮತ್ತು ಲೋಕ ವಿಮರ್ಶೆಯನ್ನ ಮಾಡ ಹೊರಟವರು ಅಂತ ಅಂದ್ರೆ ಬಸವಣ್ಣನವರ ನೇತೃತ್ವದಲ್ಲಿ ರಚನೆಯಾದ ಅನುಭವ ಮಂಟಪ ವಚನ ಚಳುವಳಿಗೆ ತಾತ್ವಿಕ ಕೇಂದ್ರ ಆಯಿತು. ಬಸವಣ್ಣನವರ ಮಹಾಮನೆ ದಿಕ್ಕೆಟ್ಟ ಜನತೆಗೆ ಆಶ್ರಯವಾಯಿತು. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ತತ್ವಗಳು ಅನುಷ್ಠಾನ ಮತ್ತು ಚಿಂತನೆಯ ಗೋಷ್ಠಿ ಆ ಮಹಾಮನೆಯಲ್ಲಿ ಅನುಭವ ಮಂಟಪದಲ್ಲಿ ಸ್ಥಾಪನೆಯಾದ ಬಸವಣ್ಣನವರ ಮನೆ ಅನುಭವ ಮಂಟಪದ ಸಂಘಟನೆ ಚಟುವಟಿಕೆಯಿಂದ ಕೂಡಿ ದಾಸೋಹ ಮನೆಯಾಗಿ, ಅದು ಮಠವಾಗಿ, ಅದು ಮಹಾಮನೆಯಾಗಿ ಕರೆಯಿಸಿಕೊಂಡಿರುವುದನ್ನ ಕಾಣ್ತೇವೆ. ಅನುಭವ ಮಂಟಪವು ಯಾವ ಭವ್ಯ ಮಂದಿರವನ್ನ ಒಳಗೊಂಡಿರ್ತಕ್ಕಂಥದ್ದಲ್ಲ. ಗೋಡೆಗಳಿಲ್ಲ, ಅದಕ್ಕೆ ನಾಮ ಫಲಕಗಳಿಲ್ಲ. ಮುಕ್ತ ಮನಸ್ಸಿನಿಂದ ಸ್ವತಂತ್ರವಾಗಿ ಚಿಂತನ ಮಂಥನಗಳು ನೂರಾರು ವಚನಾಕಾರರಿಂದ ಅಂದ್ರೆ ಶಿವಶರಣರಿಂದ ಚಿಂತನ ಮಂಥನಗಳು ನಡೆದ, ವಚನಗಳು ಅಭಿವ್ಯಕ್ತವಾದ. ಹಾಗೆಯೇ ಬಸವಣ್ಣನ ನೇತೃತ್ವದಲ್ಲಿ ನಡೆದಂತ ಚಳುವಳಿ, ಅಂತರಂಗದಿಂದ ಉದಿತವಾಗಿರುವಂತ ವಚನಗಳು, ಪ್ರಸ್ತುತದಲ್ಲಿಯೂ ಸಹ ಸಾರ್ವಕಾಲಿಕವಾಗಿರುವ ವಿಚಾರಗಳು ಹೇಗೆ ವಚನಗಳಲ್ಲಿ ಇವೆ ಅನ್ನೋದನ್ನು ಗಮನಿಸುವುದಾದರೆ ಅವರ ವಚನಗಳಲ್ಲಿ ಸಾಮಾಜಿಕತೆ ಇದೆ, ಕಾಯಕ ತತ್ವ ಇದೆ, ದಾಸೋಹ ಪ್ರಜ್ಞೆ ಇದೆ, ಲಿಂಗಭೇದ ನಿವಾರಣೆ ಇದೆ, ಅಸ್ಪೃಶ್ಯತೆ ನಿವಾರಣೆ ಇದೆ, ಮನುಷ್ಯತ್ವದ ಸಂವೇದನೆ ಇದೆ, ವಿಶ್ವಮಾನವ ಸಂದೇಶಗಳಿದೆ, ಸರ್ವೋದಯ ಪರಿಕಲ್ಪನೆಗಳು, ವೈಚಾರಿಕತೆಯ ಅಂಶಗಳು, ಹೀಗೆ ಹಲವಾರು ಅಂಶಗಳು ಬಸವಣ್ಣನವರ ವಚನಗಳಲ್ಲಿ ಮಡುಗಟ್ಟಿರುವುದನ್ನ ಕಾಣ್ತೇವೆ. ಈ ದೃಷ್ಟಿಯಿಂದ ಬಸವಣ್ಣನವರ ವಚನಗಳು ಸಾಮಾಜಿಕ ಮತ್ತು ವೈಚಾರಿಕ ನೆಲೆಗಟ್ಟಿನಲ್ಲಿ ವಿಶ್ವಮಾನವ ಸಂದೇಶವನ್ನ ಸಾರಿರೋದ್ರಿಂದ ಒಬ್ಬ ವಿಶ್ವ ಮಾನವ ಎಂದು ಬಸವಣ್ಣನವರನ್ನ ಕರೆಯುವುದರಲ್ಲಿ ಅತಿಶಯೋಕ್ತಿ ಇಲ್ಲ ಎನ್ನುವುದನ್ನು ನಾವು ಮನಗಾಣಬಹುದು. ಬಸವಣ್ಣನವರ ಕಾಲಮಾನದ ಬಗ್ಗೆ ನಿರ್ದಿಷ್ಟವಾದಂತಹ
ಮಾಹಿತಿಗಳು ದೊರಕದೇ ಇದ್ರೂ ಕೂಡ 12ನೇ ಶತಮಾನ ಎಂದು ಗುರುತಿಸಲಾಗಿದೆ. ಹೇಗೆ ಅಂದ್ರೆ ಅವರ ಕಾಲಘಟ್ಟದಲ್ಲಿ ಇದ್ದಂತ ರಾಜಮನೆತನಗಳು, ಶಾಸನಗಳಲ್ಲಿ ಅವರ ವಿಚಾರಗಳು ದೊರಕಿರ್ತಕ್ಕಂಥದ್ದು, ಹಾಗೆ ಸಮಕಾಲೀನ ಶಿವಶರಣರು ಬಸವಣ್ಣನವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಹಾಗೆ ಬಸವಣ್ಣನ ನಂತರ ಬಂದಂತ ಅನೇಕ ಕವಿಗಳು ಬಸವಣ್ಣನವರ ಜೀವನ ಚರಿತ್ರೆಯ ಬಗ್ಗೆ ಪ್ರಸ್ತಾಪಿಸಿರುವುದನ್ನು ಪರಿಗಣಿಸಿ ಇವರ ಕಾಲಮಾನ 12ನೇ ಶತಮಾನ ಎಂದು ಗುರುತಿಸಿರುವುದನ್ನ ಪ್ರಮುಖವಾಗಿ ನಾವು ಗಮನಿಸ್ತೇವೆ. ಹುಟ್ಟಿನಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿದ್ರು ಕೂಡ 16ನೇ ವರ್ಷದಲ್ಲಿ ಇಷ್ಟಲಿಂಗ ಆರಾಧಕರಾಗಿ ದೀಕ್ಷೆಯನ್ನ ಪಡೆದು ಜಾತ್ಯಾತೀತ ಧರ್ಮವನ್ನ ಕಟ್ಟಿದಂತಹ ಸಮಾಜ ಸುಧಾರಕ ಭಕ್ತಿ ಭಂಡಾರಿ ಅಂತ ಅಂದ್ರೆ ಬಸವಣ್ಣನವರು. ಇವರಿಗೆ ಬಿಚ್ಚಳನ ಆಸ್ಥಾನದಲ್ಲಿ ಕರ್ಣಿಕರಾಗಿ, ಭಕ್ತಿ ಭಂಡಾರಿಯಾಗಿ ಅಂದ್ರೆ ಹಣಕಾಸು ಸಚಿವರಾಗಿ, ಮಂತ್ರಿಯಾಗಿ ಒಂದು ಉನ್ನತ ಹುದ್ದೆ ದೊರಕುವುದನ್ನು ಕೂಡ ಅದೆಲ್ಲವನ್ನು ತ್ಯಜಿಸಿ ಸಮಾಜದ ಅಸಮಾನತೆಯನ್ನ ಹೋಗಲಾಡಿಸಬೇಕು ಎನ್ನುವ ಉದ್ದೇಶದಿಂದ ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯಾಗಿ ನಾನು ಬದುಕ್ತೀನಿ ಅಂತ ಅಂದ್ಬಿಟ್ಟು ಹೊರಬರುವಂತಹ ಸಂದರ್ಭವನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅವರು ಹೇಳ್ತಾರೆ ಒಂದು ವಚನದಲ್ಲಿ, ಇದಕ್ಕೆ ತ್ಯಾಗ ಮಾಡಿ ಬರ್ಬೇಕಾದ್ರೆ ಅವರು ಯಾವುದು ಮಂತ್ರಿ ಹುದ್ದೆಯನ್ನ ತ್ಯಾಗ ಮಾಡಿ ಬರ್ಬೇಕಾದ್ರೆ ಒಂದು ವಚನದಲ್ಲಿ ಹೇಳ್ತಾರೆ, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಾನು ಮತ್ತಾವ ಪದವಿಯನ್ನೊಲ್ಲೆನಯ್ಯ, ನಿಮ್ಮ ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯ ಕೆಲಸದಂತಿರಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ನನಗೆ ಬ್ರಹ್ಮನ ಪದವಿ ಆಗಿರ್ಬೋದು, ವಿಷ್ಣುವಿನ ಪದವಿ ಅಥವಾ ರುದ್ರನ ಪದವಿ ಆ ಸ್ಥಾನಕ್ಕೆ ಕೊಂಡೊಯ್ದ್ರೆ ನಾನು ಹೋಗಲ್ಲ, ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯ ರೀತಿಯಲ್ಲಿ ನಾನು ಬದುಕಬೇಕು ಅಂತ ಹೊರಬಂದು ಒಂದು ವಚನದಲ್ಲಿ ಹೇಳ್ತಾರೆ ಅವರು, ಕೈಯ ಬೋಹರಿಕೆ ಮಂಡೆಯ ಮೇಲೆ ಸಿಂಬಿ, ಸಿಂಬಕನ ಮಗನು ನಾನಯ್ಯ ಅಂತ ಅಂತಾರೆ. ಕೈಯ ಬೋಹರಿಕೆ ಅಂದ್ರೆ ಕೈಯಲ್ಲಿ ಪೊರಕೆಯನ್ನು ಹಿಡ್ಕೊಳ್ತೇನೆ, ಮಂಡೆಯ ಮೇಲೆ ಸಿಂಬಿಯನ್ನು ಹಾಕೊಂಡು ಕಸವನ್ನ ಹೊರ್ತೇನೆ, ಸಿಂಬಕನ ಮಗನು ನಾನಯ್ಯ. ಸಿಂಬಕ ಅಂದ್ರೆ ಒಬ್ಬ ತೊತ್ತಿನ, ಒಬ್ಬ ಸೇವಕನ, ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯ ರೀತಿಯಲ್ಲಿ ನಾನು ಸಮಾಜದ ಕೊಳೆಯನ್ನು ತೊಳೆಯುವುದಕ್ಕೆ ನಾನು ಪ್ರಯತ್ನವನ್ನ ಪಡ್ತೇನೆ ಅಂದ್ಬಿಟ್ಟು ಆ ರೀತಿ ಬದುಕಿದಂತಹ ಬಸವಣ್ಣನವರ ಈ ಒಂದು ಸಮಾರಂಭ, ಈ ಜಯಂತಿಯ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿದೆ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಯನ್ನ ಪಡ್ತೇನೆ. ಅವರ ಅನೇಕ ವಚನಗಳು ಇದೆ, ಅವೆಲ್ಲವನ್ನೂ ಸಹ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಮಾತನಾಡ್ತಕ್ಕಂಥ ಒಂದು ಸಂದರ್ಭ ಇದೆ. ಅದನ್ನ ಕೇಳ್ತಕ್ಕಂತಹ ಒಂದು ಸುವಕಾಶ ನಿಮ್ಗೆ ದೊರೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ನಾನು ಸಂತೋಷವನ್ನ ಪಡ್ತೇನೆ. ಇಷ್ಟು ವಿಚಾರಗಳು ಪ್ರಾಸ್ತಾವಿಕವಾಗಿ ಬಸವಣ್ಣನವರ ಜೀವನ, ಅವರ ಇತಿವೃತ್ತ, ಅವರ ಬದುಕು, ಅವರ ಎಲ್ಲ ಅಂಶಗಳು ಬಹಳ ಮುಖ್ಯವಾಗಿ ಪ್ರಸ್ತುತ ಮತ್ತು ಸಾರ್ವಕಾಲಿಕವಾಗಿರೋದ್ರಿಂದ ನಮ್ಮ ಜೀವನಕ್ಕೆ ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಅಡಕವಾಗಿರ್ತಕ್ಕಂಥದ್ದು ನಿಜವಾದ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ಪ್ರಸ್ತುತವಾಗಿದ್ದಾವೆ ಅಂತ ಹೇಳ್ತಾ ಮುಂದೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಸ್ವಾಗತಿಸ್ತಕ್ಕಂಥ ಒಂದು ಜವಾಬ್ದಾರಿ ನನ್ನದಾಗಿದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿರುವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಘನತೆವೆದ್ದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥವರು ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ಬಂದು ಆಗಲೇ ಒಂದೂವರೆ ವರ್ಷಗಳು ಆಗ್ತಾ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಕಷ್ಟು ಒಂದು ಬೆಳವಣಿಗೆಯನ್ನ ಕಾಣುವಲ್ಲಿ ಸಫಲರಾಗಿದ್ದಾರೆ ಅಂತ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಚ್ಛೆಯನ್ನು ಪಡ್ತೇನೆ. ಬಹಳ ಮುಖ್ಯವಾಗಿ ಕುಲಪತಿಗಳ ಬಗ್ಗೆ ನನಗೆ ಅಪಾರವಾಗಿರುವಂತಹ ಗೌರವ ನನಗೂ ಇದೆ. ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಸಹೋದ್ಯೋಗಿಗಳಿಗೆ ಇದೆ ಅಂತ ಯಾಕಾದ್ರೂ ಹೇಳ್ತೀನಿ ಅಂತ ಅಂದ್ರೆ, ಯಾವುದೇ ವ್ಯಕ್ತಿ ಅವರ ಒಂದು ಚೇಂಬರ್ಗೆ ಹೋದ್ರೆ ಆಬಾಲ ವೃದ್ಧರವರೆಗೆ ಅತ್ಯಂತ ಗೌರವದಿಂದ ವಿನಯದಿಂದ ಮಾತನಾಡಿಸ್ತಕ್ಕಂಥ ಒಂದು ಸ್ವಭಾವ ಅವ್ರಿಗಿದೆ. ಬಸವಣ್ಣನವರ ಆಶಯಗಳು ಆದರ್ಶಗಳನ್ನ ಪಾಲಿಸಿರ್ತಕ್ಕಂಥವ್ರು ನಮ್ಮ ಮಾನ್ಯ ಕುಲಪತಿಗಳು. ಒಂದ್ ಕಡೆ ಬಸವಣ್ಣನವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಏನ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಅಂತ ಬಸವಣ್ಣನವರು ಹೇಳ್ತಾರೆ.
ಬಂದು ಮುಂದ್ಗಡೆ ಬಂದು ನಿಂತ್ಕೊಂಡ್ರೆ ಬನ್ನಿ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಕುಳಿತುಕೊಳ್ಳಿ ಅಂತ ಹೇಳುವಂತಹ ಸ್ವಭಾವ ಅವರು ಅಧಿಕಾರದಲ್ಲಿರೋರು ಅಥವಾ ಸಾಮಾನ್ಯ ವ್ಯಕ್ತಿ ಅಂತ ಆಲೋಚನೆಯನ್ನು ಮಾಡದೆ ಅತ್ಯಂತ ಗೌರವಾನ್ವಿತವಾಗಿ ಮಾತಾಡಿಸ್ತಕ್ಕಂಥ ಸ್ವಭಾವ ನಮ್ಮ ಮಾನ್ಯ ಕುಲಪತಿಗಳಿಗೆ ಇದೆ. ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಒಂದು ಅಂತ್ಯದ ಒಂದು ಹಂತದಲ್ಲಿ ನಮ್ಮ ನ್ಯಾಕ್ ಅನ್ನ ಒದಗಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಒಂದು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಶೈಕ್ಷಣಿಕವಾಗಿ ಎತ್ತರಕ್ಕೆ ಕೊಂಡೊಯ್ತಾ ಇದ್ದಾರೆ. ಇಂತಹ ಮಾನ್ಯ ಕುಲಪತಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದ ಕೇಂದ್ರ ಬಿಂದು ಅಂತ ಅಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವರು ಪ್ರೊಫೆಸರ್ ಬಿ.ಡಿ. ಕುಂಬಾರ್ ಅವರು, ಸನ್ಮಾನ್ಯ ಕುಲಪತಿಗಳು, ದಾವಣಗೆರೆ ವಿಶ್ವವಿದ್ಯಾನಿಲಯ ದಾವಣಗೆರೆಯವರು. ಒಬ್ಬ ಸನ್ಮಾನ್ಯ ಕುಲಪತಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ. ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವ ಕಿರುಪರಿಚಯವನ್ನು ಮಾಡಿ ಅನಂತರ ಸ್ವಾಗತಿಸುತ್ತೇನೆ. ಪ್ರೊಫೆಸರ್ ಬಿ.ಡಿ. ಕುಂಬಾರ ಅವರು ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದಲ್ಲಿ ಪದವಿಯನ್ನು ಮತ್ತು PhD ಪದವಿಯನ್ನು ಪಡೆದಿದ್ದಾರೆ. ಅದರ ಜೊತೆಗೆ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದಲ್ಲಿ ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 3.5 ದಶಕಗಳವರೆಗೆ ಹೆಸರಾಂತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಈಗಾಗಲೇ 15 ಪ್ರಸಿದ್ಧ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. 160ಕ್ಕೂ ಹೆಚ್ಚು ಪ್ರತಿಷ್ಠಿತ ಸಂಚಿಕೆಗಳಲ್ಲಿ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸಂಚಿಕೆಗಳಲ್ಲಿ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ನಮ್ಮ ದೇಶದ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ BOS, BOE ಮತ್ತು BOAಗಳಲ್ಲಿ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮ ದೇಶದ ವಿವಿಧ HRDC ಮಾನವ ಸಂಪನ್ಮೂಲ ಕೇಂದ್ರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ತರಬೇತಿಯನ್ನು ನೀಡಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 25 ಸಂಶೋಧನಾ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಕೈಗೊಂಡು PhD ಪದವಿಯನ್ನು ಪಡೆದಿದ್ದಾರೆ, ಅಂದರೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. 6 ಸಂಶೋಧಕರು ಇವರ ಮಾರ್ಗದರ್ಶನದಲ್ಲಿ MPhil ಪದವಿಯನ್ನು ಪಡೆದಿದ್ದಾರೆ. ಇವರ ನೇತೃತ್ವದಲ್ಲಿ ಸುಮಾರು 50ಕ್ಕೂ ಹೆಚ್ಚು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳು ಮತ್ತು ಕಮ್ಮಟಗಳನ್ನು ಏರ್ಪಡಿಸಿ ತುಂಬಾ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾನಿಲಯದ ಧಾರವಾಡದಲ್ಲಿ 5 ಬಾರಿ ನಿರಂತರವಾಗಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಸೋಸಿಯೇಷನ್ ನಲ್ಲಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಅಪಾರ ಅನುಭವ ಶ್ರೀಯುತರಿಗೆ ಇದೆ. ಕರ್ನಾಟಕ ಗ್ರಂಥಾಲಯ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಅನುಭವ ಇದೆ. ಇಂಡಿಯನ್ ಲೈಬ್ರರಿ ಅಸೋಸಿಯೇಷನ್ ದೆಹಲಿಯಲ್ಲಿ ಇರ್ತಕ್ಕಂಥದ್ರಲ್ಲಿ ಸದಸ್ಯರಾಗಿದ್ದಾರೆ. ಭಾರತೀಯ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದ ಶಿಕ್ಷಕರ ಸಂಘದಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಅನುಭವ ಇದೆ. ಭಾರತೀಯ ವಿಶೇಷ ಗ್ರಂಥಾಲಯಗಳು ಮಾಹಿತಿ ಕೇಂದ್ರಗಳಲ್ಲಿ ಸದಸ್ಯರಾಗಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಸೆನೆಟ್, ಫೈನಾನ್ಸ್, ಸ್ಟೂಡೆಂಟ್ ವೆಲ್ಫೇರ್ ಇನ್ನು ಅನೇಕ ಕಮಿಟಿಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂತಹ ಅನುಭವ ಇದೆ. ಇವರ ಗುರುತರವಾದ ಸಾಧನೆಯನ್ನ ಗಮನಿಸಿ ಇವರಿಗೆ ಬರೋಡಾದಲ್ಲಿ 2004ರಲ್ಲಿ ಡಾಕ್ಟರ್ C.D. ಶರ್ಮಾ ಪ್ರಶಸ್ತಿ ದೊರಕಿದೆ. ಹಾಗೂ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಅಕಾಡೆಮಿ ಸಾಧಕರ ಪ್ರಶಸ್ತಿ 2019ರಲ್ಲಿ ಇವರಿಗೆ ದೊರಕಿದೆ. ಇಂತಹ ಗೌರವಾನ್ವಿತ ವ್ಯಕ್ತಿ, ಶೈಕ್ಷಣಿಕವಾಗಿ ಎತ್ತರವಾಗಿ ಬೆಳೆದಿರ್ತಕ್ಕಂಥವರು, ಜೊತೆಗೆ ಒಬ್ಬ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು ಈ ದಿನದ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಈಗಾಗಲೇ ಮಾಡಿದ್ದಾರೆ. ಉದ್ಘಾಟನೆ ಮತ್ತು ಮುಖ್ಯ ಭಾಷಣವನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ. ಈಗ 4 ದಿನಗಳ ಹಿಂದೆ ಅವರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿದಾಗ ನಾನು ಅವರಿಗೆ ಬರುವ ಸಂದರ್ಭ ಆಗಿರಲಿಲ್ಲ. ಅವರ ವಿಶ್ವವಿದ್ಯಾನಿಲಯದಲ್ಲಿ 1 ವಾರಗಳವರೆಗೆ ಕೌಶಲ್ಯ ವರ್ಧನೆಗೆ ಸಂಬಂಧಪಟ್ಟಿರುವಂತಹ ವಿವಿಧ ವಿಭಾಗಗಳಲ್ಲಿ ಬಹಳ ಮುಖ್ಯವಾಗಿರುವಂತಹ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ನಮ್ಮ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ ಅಂತ ನನಗೆ ಹೇಳಿದ್ರು.
ಆಗ ಸರ್ ದಯವಿಟ್ಟು ಬರಬೇಕು, ನೀವು ನಿಮ್ಮಂಥವ್ರು ಒಂದು ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತ ನಾನು ಕೋರ್ಕೊಂಡಾಗ ಆಗಲಿ ಅಂತ ಅವರು ಅತ್ಯಂತ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಕುಲಸಚಿವರಾಗಿ ಹಾಗೂ ಪ್ರಭಾರ ಹಣಕಾಸು ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವರು ಪ್ರೊಫೆಸರ್ KV ಪ್ರವೀಣ ಅವರು. ಈಗಾಗಲೇ ಅವರು ಶೈಕ್ಷಣಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಅಪಾರವಾದ ಅನುಭವ ಇರ್ತಕ್ಕಂಥವರು, ಶೈಕ್ಷಣಿಕವಾಗಿ ಆಳವಾಗಿ ತಿಳ್ಕೊಂಡಿರ್ತಕ್ಕಂಥವರು, ಜೊತೆಗೆ ಇಂತಹ ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವನ್ನ ಮತ್ತು ಪ್ರೋತ್ಸಾಹವನ್ನ ಕಾನೂನಾತ್ಮಕವಾಗಿ ನೀಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಇಂತಹ ಸಂದರ್ಭದಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಡೀನ್ ಶೈಕ್ಷಣಿಕ ಡೀನರು ಆಗಿರುವಂತಹ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರು ಶಿಕ್ಷಣ ಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ಶಿಕ್ಷಣದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥವ್ರು, ಬಹಳ ಸ್ನೇಹಜೀವಿಯಾಗಿರ್ತಕ್ಕಂಥವ್ರು, ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡಿಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಮತ್ತೊಬ್ಬರು ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥವರು ಡಾಕ್ಟರ್ H. ವಿಶ್ವನಾಥ್ ಅಂತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಕುಲಸಚಿವರಾಗಿ ಪರೀಕ್ಷಾಂಗ ವಿಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಅವರ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅನುಭವ ಇದೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಶೈಕ್ಷಣಿಕ ವಲಯಗಳಲ್ಲಿ ಅನೇಕ ಕಮಿಟಿಗಳಲ್ಲಿ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಸದಸ್ಯರಾಗಿ ಸೇವೆ ಸಲ್ಲಿಸತಕ್ಕಂಥ ಅನುಭವ ಡಾಕ್ಟರ್ H. ವಿಶ್ವನಾಥ್ ಅವರಿಗಿದೆ. ಜೊತೆಗೆ ಕನ್ನಡ ಸಾಹಿತ್ಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಅಧ್ಯಾಪಕ ವೃಂದದವರಿಗೆ, ಅಧ್ಯಾಪಕೇತರ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳನ್ನ ಸುದ್ದಿ ಮಾಧ್ಯಮದವರು, ಅಂದರೆ ವಿದ್ಯಾರ್ಥಿ ವಲಯಕ್ಕೆ, ಸಂಶೋಧಕರಿಗೆ ಮತ್ತು ಸಾರ್ವಜನಿಕ ವಲಯಕ್ಕೆ ತಮ್ಮ ಸುದ್ದಿಗಳ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ, ಪತ್ರಿಕಾ ಮಾಧ್ಯಮದ ಮೂಲಕ ಪ್ರಚಾರ ಮಾಡ್ತಾ ಇರುವಂತಹ ಎಲ್ಲ ಮಾಧ್ಯಮದವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಬಂದು ಅರ್ಧ ಗಂಟೆ ಕುಳಿತುಕೊಂಡಿದ್ರಿ, ಅರ್ಧ ಗಂಟೆಗಳವರೆಗೆ ನಿರಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಪ್ರಸಿದ್ಧ ಜಾನಪದ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀಯುತ ಅಮ್ಮ ರಾಮಚಂದ್ರ ಜಿ ಅವರು ಬಸವಣ್ಣನವರ ವಚನಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕರೆದಾಗ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಬಂದು ಹಾಡ್ತಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸಾಮಾನ್ಯ ವಿಭಾಗದ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ಈ ಸಭಾಂಗಣವನ್ನು ಸುಸಜ್ಜಿತವಾಗಿ ಕಲ್ಪಿಸಿಕೊಟ್ಟಿರುವ ಇಂಜಿನಿಯರ್ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ, ಸ್ಟುಡಿಯೋ ವಿಭಾಗದ ಎಲ್ಲ ಅಧಿಕಾರಿ ನೌಕರರಿಗೆ, ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರ್ತಕ್ಕಂಥ ಆಶಾರಾಣಿಯವರಿಗೆ ಹಾಗೂ ಕಾರ್ಯಕ್ರಮದಲ್ಲಿ ನೆರವನ್ನು ನೀಡಿ ವಂದನಾರ್ಪಣೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ಡಾಕ್ಟರ್ ಒರೇಕಾಡು ವಿಜಯ್ ಕುಮಾರ್ ಅವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಪ್ರಥಮವಾಗಿ ಈಗಾಗಲೇ ಬಸವಣ್ಣನವರ
ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಆದ್ರೂ ಕೂಡ ಫಾರ್ಮ್ಯಾಲಿಟಿಗಾಗಿ ನಾವು ಯಾವಾಗ ಬಸವಣ್ಣನವರ ಒಂದು ಜಗಜ್ಯೋತಿ ಬಸವೇಶ್ವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೇವೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮುಕ್ತ ಗಂಗೋತ್ರಿ ಮೈಸೂರು ಇವರು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ಕಲ್ಯಾಣ ಭಾಗದವರಾದಂಥ ಡಾಕ್ಟರ್ ಶರಣಪ್ಪ ವಿ ಅಲ್ಸೆ ಅವರೇ, ಸನ್ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರೊಫೆಸರ್ ಕೆ.ಬಿ. ಪ್ರವೀಣ್ ಅವರೇ, ಪ್ರೊಫೆಸರ್ ಎನ್ ಲಕ್ಷ್ಮಿ ಅವರೇ, ಡಾಕ್ಟರ್ ಎಚ್ ವಿಶ್ವನಾಥ್ ಅವರೇ, ಪ್ರೊಫೆಸರ್ ಎಂ ರಮಾನಾಥಂ ರಾಯ್ಡು ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರ್ತಕ್ಕಂಥ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಬೋಧಕೇತರ ವರ್ಗದ ಸಿಬ್ಬಂದಿಯವರೇ, ಹಾಗೂ ಸಂಶೋಧನಾ ವಿದ್ಯಾರ್ಥಿನಿಯರೇ, ಹಾಗೂ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ಹಾಗೂ ಮೀಡಿಯಾ ಮಿತ್ರರೇ. ನಾನು ಸಾಹಿತಿನೂ ಅಲ್ಲ, ಕನ್ನಡದ ಪ್ರಾಧ್ಯಾಪಕನೂ ಅಲ್ಲ. ಚಂದ್ರೇಗೌಡರು ಕೇಳಿದಾಗ ಹೇಳಿದೆ, ನಾನೇನು ಬಸವಣ್ಣವ್ರ ಬಗ್ಗೆ ಭಾಷಣ ಮಾಡಬೇಕು ಅನ್ನೋದನ್ನು ನೀವೇ ಹೇಳಬೇಕು. ಇಲ್ಲ ಸರ್, ನಮ್ಮ ವಿ ಸಿ ಅವರು ನಿಮ್ಮನ್ನು ಕರೆ ಅಂತ ಹೇಳಿದ್ದಾರೆ, ಬರಬೇಕು. ಇವತ್ತು ನಮ್ಮ ಹಲಸೆ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಬಂದ ಮೇಲೆ ಒಂದು 2-3 ಸಾರಿ ನಾವು ಅವರು ಜನರಲ್ ಆಗಿ ಕಾಮನ್ ಆಗಿ ಮಾತಾಡೋ ಹೊತ್ನ್ಯಾಗ ನೀವು ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಆ ರೀತಿಯಾಗಿ ಇವತ್ತು ಅವರಿಬ್ಬರ ಒಂದು ಒತ್ತಾಯದ ಮೇಲೆ ನಾನು ಈ ಕಾರ್ಯಕ್ರಮಕ್ಕೆ ಮಾತನಾಡಲು ಬಂದಿದ್ದೇನೆ ವಿನಃ ನಾನು ಈಗಾಗಲೇ ಹೇಳಿದಾಗ ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕಂದರೆ ನಾನು ಸಾಹಿತಿನೂ ಅಲ್ಲ, ಕನ್ನಡದ ಪ್ರಾಧ್ಯಾಪಕನೂ ಅಲ್ಲ. ಆದರೆ ನಾನು ಭಾಷಣ ಮಾಡಬೇಕಾದ್ರೆ ಯಾವಾಗಲೂ ಒಬ್ಬರು ನೆನಪಿಸ್ಕೊತಾ ಇದ್ದೇನೆ. ನಾವು ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಹ್ಯುಮ್ಯಾನಿಟಿ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಅಥವಾ ಯಾವುದೇ ವಿಷಯ ಇರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ನಾವು ಭಾಷಣ ಮಾಡಬೇಕಾದ್ರೆ ನಾನು ಯಾವಾಗಲೂ ನಮ್ಮನ್ನು ಒಬ್ಬರನ್ನು ನೆನೆಸ್ಕೊತೇನೆ. ಅದು ಮತ್ತೆ ಯಾರೂ ಅಲ್ಲ, ಈ ಮೈಸೂರು ಭಾಗದಲ್ಲಿದ್ದಂಥ ಡಾಕ್ಟರ್ ಎಸ್ ರಾಮೇಗೌಡರು. ಡಾಕ್ಟರ್ ರಾಮೇಗೌಡರು ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ 2 ಬಾರಿ ಕುಲಪತಿಯಾಗಿದ್ದರು. ಅವರು ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು, ಕರ್ನಾಟಕ ವಿಶ್ವವಿದ್ಯಾನಿಲಯದ 2 ಬಾರಿ ಕುಲಪತಿಯಾಗಿದ್ದರು. ಅದೇ ರೀತಿಯಾಗಿ ಅವರು AICT ಚೇರ್ಮನ್ರು ಕೂಡ ಆಗಿದ್ದರು. ನಾನು ಆವಾಗ ಕರ್ನಾಟಕ ವಿಶ್ವವಿದ್ಯಾನಿಲಯದ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿದ್ದೆ. ಏನು ಸರ್ ನೀವೆಲ್ಲ ಭಾಷಣ ತುಂಬ ಚೆನ್ನಾಗಿ ಮಾಡ್ತಿರಲ್ಲ, ಯಾಕಂದ್ರೆ ನಾವು ಇನ್ನೂ ಯಂಗ್ ಜನರೇಷನ್, ಅವಾಗ ಜಸ್ಟ್ 30+ ಇದ್ದಾಗ, ಏನು ಸರ್ ಎಷ್ಟು ಚೆನ್ನಾಗಿ ತುಂಬ ಭಾಷಣ ಮಾಡ್ತೀರಿ. ಇವತ್ತು ಕನ್ನಡದಲ್ಲಿ ಭಾಷಣ ಮಾಡಿದರೆ ಒಬ್ಬ ಕನ್ನಡ ಪ್ರಾಧ್ಯಾಪಕನೂ ಕೂಡ ನಿಮ್ಮಂಗೆ ಭಾಷಣ ಮಾಡೋಕ್ಕಾಗೋದಿಲ್ಲ. ಇವತ್ತು ಇಂಗ್ಲೀಷ್ ಲಿಟ್ರೇಚರ್ ಬಗ್ಗೆನೂ ಅಷ್ಟೇ ಚೆನ್ನಾಗಿ ಮಾತಾಡ್ತೀರಿ. ಇವತ್ತು ಪೊಲಿಟಿಕಲ್ ಸೈನ್ಸ್ ಇರಲಿ, ಸೋಷಿಯಾಲಜಿ ಇರಲಿ, ಹಿಸ್ಟ್ರಿ ಇರಲಿ, ಅಷ್ಟೇ ಚೆನ್ನಾಗಿ ಮಾತಾಡ್ತೀರಿ ಅಂದಾಗ ಅವರೊಂದು ಮಾತು ನಮ್ಮ ಯಾವಾಗಲೂ ಹೇಳ್ತಾರೆ, ಭಾಷಣ ಮಾಡಬೇಕಾದ್ರೆ ಇದರಲ್ಲಿ ಬುದ್ಧಿವಂತಿಕೆಯ ಅವಶ್ಯಕತೆ ಇಲ್ಲ. ಆದರೆ ನಿನಗೆ ಕನ್ನಡದಲ್ಲಿ ಮಾತನಾಡಬೇಕಾದ್ರೆ ಕನ್ನಡದಲ್ಲಿ ಶಬ್ದಗಳ ಜೋಡಣೆ ಹೆಂಗೆ ಮಾಡಬೇಕು, ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಇಂಗ್ಲೀಷ್ಗಳಲ್ಲಿ ಶಬ್ದ ಹೆಂಗೆ ಜೋಡಣೆ ಮಾಡಬೇಕು. ಇದು ಭಾಷಣ ಅಂದರೆ ಶಬ್ದಗಳ ಜೋಡಣೆ. ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಒಂದು ವಿಷಯ ಏನದಲ್ಲ, ಜಗಜ್ಯೋತಿ ಬಸವಣ್ಣವ್ರ ಬಗ್ಗೆ ಮಾತಾಡೋದು ಅಷ್ಟು ಸರಳವಾದಂಥ ಒಂದು ಕಾರ್ಯ ಅಲ್ಲ. ಯಾಕಂತಂದರೆ ಬಸವಣ್ಣನವರ ವಚನಗಳನ್ನು ಅರ್ಥ ಮಾಡ್ಕೊಂಡಿರಬೇಕು, ಬಸವಣ್ಣವರ ಕಾಲದ ಬಗ್ಗೆ ಅರ್ಥ ಮಾಡ್ಕೊಂಡಿರಬೇಕು, ಬಸವಣ್ಣನವರ ಚಿಂತನೆ ಮಂಥನಗಳ ಬಗ್ಗೆ ಅರ್ಥ ಮಾಡ್ಕೊಂಡಿರಬೇಕು. ಅಂಥವರಿಗೆ ಮಾತ್ರ ಬಸವಣ್ಣನ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಈ ಪ್ರಾಸ್ತಾವಿಕ ಭಾಷಣದಲ್ಲಿ ಚಂದ್ರೇಗೌಡರು ನನ್ನ ಅರ್ಧಮರ್ಧ ಭಾಷಣ ಮಾಡಿಬಿಟ್ಟಿದ್ದಾರೆ. ಅವರು ಪ್ರಾಸ್ತಾವಿಕ ಭಾಷಣ ಮಾಡಲಿಲ್ಲ, ಮುಖ್ಯ ಭಾಷಣ ಮಾಡಿಬಿಟ್ರು. ಸೊ ಹೀಗಾಗಿ ನನಗೆ ತುಂಬ ಸರಳ ಆಗಿದೆ. ಯಾಕಂದರೆ ಮುಂದೆ ಬಸವಣ್ಣನವರ ಬಗ್ಗೆ ಕೆಲವೊಂದಿಷ್ಟು ವಚನಗಳನ್ನು, ಅದರಲ್ಲಿ ಈಗಾಗಲೇ ನಾನು ಹೇಳಿದಾಗ ವಚನಗಳನ್ನು ನಾನು ಕನ್ನಡದವರ ಭಾಷೆಯಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ, ಒಂದು ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನದ ಒಬ್ಬ ಪ್ರಾಧ್ಯಾಪಕನಾಗಿ ನನಗೆ ನಾನು ಏನು ಅರ್ಥ ಮಾಡ್ಕೊಂಡಿದ್ದೇನೆ ಬಸವಣ್ಣವರನ್ನ ಮತ್ತು ಬಸವಣ್ಣವರ ವಚನಗಳನ್ನು, ಆ ಒಂದು ನನ್ನದೇ ಆದಂಥ ಒಂದು ಭಾಷೆಯಲ್ಲಿ, ನನ್ನದೇ ಆದಂಥ ಒಂದು ದಾಟಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇಲ್ಲಿ 2 ವಚನಗಳನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ
ಎನ್ನ ದೇಹವೇ ದೇಗುಲ ಶಿರ ಬಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕುಂಟು ಜಂಗಮ ಕಳೆದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ವಚನ ಹೇಳ್ತಾರೆ ಇಲ್ಲಿ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ ಜಂಗಮರೊಳಗೆ ಲಿಂಗಯ್ಯ ಸನ್ನಿಹಿತನಾಗಿದ್ದ ಸ್ಥಾವರ ಜಂಗಮ ಒಂದೇ ಎಂಬುದು ಕೂಡಲ ಸಂಗನ ವಚನ. ಈ ಎರಡು ವಚನಗಳ ಅರ್ಥನೂ ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಆದರೆ ಬಸವಣ್ಣನವರ ಈ ಎರಡು ವಚನಗಳು ಏನದವಲ್ಲ, ಈ ಎರಡು ವಚನಗಳು ಒಂದಾಗಿ ಶರಣರ ಚಳವಳಿಯ ಪ್ರಣಾಳಿಕೆಗಳಾಗಿದ್ದವು ಅಂತ. ಇವತ್ತು ಈಗ ತಾನೇ ಪಾರ್ಲಿಮೆಂಟರಿ ಎಲೆಕ್ಷನ್ ಮುಗಿದಿದೆ. ನಿಮಗೆಲ್ಲ ನಮ್ಮ ರಾಷ್ಟ್ರೀಯ ಪಕ್ಷಗಳ ಪ್ರಣಾಳಿಕೆ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದೆ. ಆದರೆ ಇಲ್ಲಿ ಬಸವಣ್ಣನವರ ಬರೀ ಎರಡು ವಚನಗಳನ್ನು ಇಟ್ಕೊಂಡು ಇಡೀ ಶರಣರು ಈ ಶರಣರ ಚಳವಳಿಯ ಪ್ರಣಾಳಿಕೆಯನ್ನು ಮಾಡಿದ್ರು ಅಂತಂದ್ರೆ ಎಂಥ ಒಂದು ಅದ್ಭುತ ವಿಷಯ ಅಂತೇಳಿ ನೀವು ತಿಳ್ಕೋಬಹುದು. ಈ ವಚನಗಳಲ್ಲಿ ಬರುವ ಎರಡು ಶಬ್ದಗಳನ್ನು ನೋಡಿ, ಒಂದು ಸ್ಥಾವರ ಮತ್ತೊಂದು ಜಂಗಮ. ಈ ಎರಡು ಪದಗಳು ನಾನಾ ಅರ್ಥಗಳನ್ನು ಕೊಡುತ್ತಾ ಶರಣರ ಚಳವಳಿಯ ವಿರಾಟ ದರ್ಶನವನ್ನ ನಮಗೆಲ್ಲ ಮಾಡಿಸ್ತಾವಂತೆ ಹೇಳ್ತಾ ಇದ್ದಾರೆ. ಶರಣರ ತತ್ವಜ್ಞಾನವು ಅವಿನಾಶವಾದ ಚೈತನ್ಯದ ಕುರಿತು ಮತ್ತು ಚೈತನ್ಯದಿಂದ ಸೃಷ್ಟಿಯಾದರೂ ನಾಶವಾಗುವಂತಹ ವಸ್ತುವಿನ ಕುರಿತು ತಿಳಿಸುವ ತತ್ವಜ್ಞಾನವಾಗಿದೆ. ಈ ವಿನಾಶಮಯವಾದ ವಸ್ತುವಿನಲ್ಲಿ ಅವಿನಾಶ ಚೈತನ್ಯವೂ ಇದೆ. ವಸ್ತು ಎಂಬ ಕಾಣುವ ಚೈತನ್ಯ ನಾಶವಾಗುವಂತಿದ್ದರೂ ಅದು ತನ್ನೊಳಗೆ ಅವಿನಾಶ ಚೈತನ್ಯವನ್ನು ಹೊಂದಿದೆ. ವಸ್ತು ನಾಶವಾದಾಗ ಮತ್ತೆ ಚೈತನ್ಯ ರೂಪ ತಾಳಿ ಮೂಲ ಚೈತನ್ಯದಲ್ಲಿ ಲೀನವಾಗುವುದು. ಕಣ್ಣಿಗೆ ಕಾಣುವ ಅಸಂಖ್ಯ ನಕ್ಷತ್ರಗಳು, ಸೂರ್ಯ, ಚಂದ್ರ, ಪೃಥ್ವಿ ಮತ್ತು ಪೃಥ್ವಿಯೊಳಗಿನ ಇರುವ ಎಲ್ಲ ವಸ್ತುಗಳು ಮತ್ತು ಜೀವಿಗಳು ತಮ್ಮ ಆಯುಷ್ಯಕ್ಕೆ ತಕ್ಕಂತೆ ಬದುಕಿ ನಂತರ ಅಥವಾ ಅದಕ್ಕೂ ಮೊದಲೇ ನಾಶವಾಗಿ ಬಯಲಾಗುತ್ತವೆ. ಅಂದರೆ ತಮ್ಮ ರೂಪವನ್ನು ಕಳೆದುಕೊಂಡು ಮೂಲ ಚೈತನ್ಯದಲ್ಲಿ ಲೀನವಾಗುತ್ತದೆ. ಇದರ ಅರ್ಥ ಇಷ್ಟೇ. ಬಸವಣ್ಣವರು ಎರಡು ಶಬ್ದಗಳನ್ನ ಅವರ ಒಂದು ವಚನಗಳಲ್ಲಿ ಉಪಯೋಗ ಮಾಡ್ತಾರೆ. ಒಂದು ಸ್ಥಾವರ, ಇನ್ನೊಂದು ಜಂಗಮ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ. ಬಸವಣ್ಣವರ ಪ್ರಕಾರ ಕಣ್ಣಿಗೆ ಕಾಣುವ ವಸ್ತುಗಳೆಲ್ಲ ಸ್ಥಾವರ. ಅಂದ್ರೆ ನಾವಿಲ್ಲಿ ಏನೇನು ನೋಡ್ತಾ ಇದ್ದೇವೆ, ನಾವು ನೀವೆಲ್ಲ ಏನ್ ನೋಡ್ತಾ ಇದ್ದೇವೆ ಅದು ಎಲ್ಲ ನಾನು ಹಿಡ್ಕೊಂಡು ಹೇಳ್ತಾ ಇದ್ದೇನೆ. ನೀವು ನನ್ನನ್ನು ನೋಡ್ತಿದ್ದೀರಲ್ಲ, ನಾನು ಕೂಡ ಇಲ್ಲೊಂದು ಸ್ಥಾವರ ಅಂತ ಹೇಳ್ತಾರೆ ಅವರು. ಒಳಗಣ್ಣಿಗೆ ಕಾಣುವ ಚೈತನ್ಯ ಮಾತ್ರ ಜಂಗಮ. ನಾವು ಫಿಸಿಕಲಿ ಏನ್ ನೋಡ್ತೀವಿ ಅದು ಸ್ಥಾವರ. ನಾವು ನಮ್ಮ ಒಂದು ಅಂತರಾತ್ಮದಿಂದ ಏನ್ ನೋಡ್ತೀವಿ ಅದು ಚೈತನ್ಯ ಮಾತ್ರ ಜಂಗಮ ಅಂತ ಹೇಳ್ತಾರೆ. ಆ ಚೈತನ್ಯವೇ ದೇವರು ಅಂತ ಹೇಳ್ತಾರೆ. ಅದಿಲ್ಲದೆ ವಸ್ತುವಿಲ್ಲ. ವಸ್ತು ನಾಶವಾದರೂ ಅದರೊಳಗಿನ ಚೈತನ್ಯ ನಾಶವಾಗುವುದಿಲ್ಲ ಅಂತ. ಯಾಕಂದ್ರೆ ಎಷ್ಟೋ ಸಲ ನಮ್ಮ ಸಾಹಿತಿಗಳು ಹೇಳ್ತಾರೆ, ನಾವು ತೀರಿ ಹೋದ್ರೂ ಕೂಡ ನಮ್ಮ ಒಂದು ಏನದಲ್ಲ ಮತ್ತೊಂದು ಆತ್ಮದಲ್ಲಿ ನಮ್ಮ ಒಂದು ಚೈತನ್ಯ ಸೇರ್ಕೊತದೆ ಅಂತ ಹೇಳಿ. ಇವತ್ತು ಅವ್ರ ಎಕ್ಸಾಂಪಲ್ ಅನ್ನು ಕೊಡ್ತಾರ. ಶಬ್ದ ವೇಗದಿಂದ ಚಲಿಸುವ ವಿಮಾನವೂ ಸ್ಥಾವರವೇ, ಆದರೆ ಅದರೊಳಗಿನ ಚಲನಶಕ್ತಿ ಮಾತ್ರ ಜಂಗಮ. ಇದೇ ಬಸವಾದಿ ಪ್ರಮತರು ಕಂಡುಹಿಡಿದ ರಹಸ್ಯ ಅಂತ ಹೇಳಿ ಹೇಳ್ತಾರೆ. ಇನ್ನು ಈ ಜಗತ್ತು ಶೂನ್ಯದಿಂದ ಸೃಷ್ಟಿಯಾದಂತಹ ಒಂದು ಜಗತ್ತು. ಲಯವಾಗುವ ಮೂಲಕ ಶೂನ್ಯದಲ್ಲಿ ಲೀನವಾಗುವುದು. ಚೈತನ್ಯವು ನಿರಂತರ ಸತ್ಯವಾಗಿದೆ. ಆದರೆ ವಸ್ತು ಎಂಬುದು ಒಂದು ಕಾಲಘಟ್ಟದ ಸತ್ಯವಾಗಿದೆ. ಒಂದು ಕಾಲಘಟ್ಟದ ಸತ್ಯವೆಂದರೆ ವಾಸ್ತವ. ನಾವು ನೀವೆಲ್ಲರೂ ಬದುಕಿದ್ದೇವೆ, ಇದು ಸುಳ್ಳಲ್ಲ, ಆದರೆ ಇದು ವಾಸ್ತವ. ನಾವು ಯಾರು 100 ವರ್ಷಗಳ ನಂತರ ಬದುಕಿ ಉಳಿಯುವುದಿಲ್ಲ, ಇದು ಸತ್ಯ ಅಂತೇಳಿ ಶರಣರು ತಮ್ಮ ವಚನದಲ್ಲಿ ಹೇಳ್ತಾರೆ. ಕಣ್ಣಿಗೆ ಕಾಣುವಂಥದ್ದೆಲ್ಲ ಒಂದು ದಿನ ನಾಶವಾಗಲೇಬೇಕು. ಹೀಗೆ ನಾಶವಾದದ್ದು ತನ್ನ ಮೂಲ ಚೈತನ್ಯ ಸ್ಥಿತಿಗೆ ಹೋಗಲೇಬೇಕು. ಅದಕ್ಕೆ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ. ಮತ್ತು ಸ್ಥಾವರ ಜಂಗಮ ಎರಡೂ ಒಂದೇನು ಅಂತ ಹೇಳ್ತಾರೆ ಬಸವಣ್ಣನವರು. ಎರಡು ಪ್ರಕಾರವಾಗಿ ಅವರು ಹೇಳ್ತಾರೆ. ಇದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ, ಸ್ಥಾವರ ಒಂದು ವಸ್ತು, ಜಂಗಮ ಚೈತನ್ಯ. ವಾಸ್ತವದಲ್ಲಿ ಬೇರೆ ಬೇರೆಯಾಗಿರುವಾಗ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಎಂಬುದರ ಅರ್ಥವಾಗುವುದು. ಆದರೆ ವಸ್ತು ಮತ್ತು ಚೈತನ್ಯಗಳು ಅಂತಿಮ ಸತ್ಯದ ಕ್ಷಣದಲ್ಲಿ ಒಂದಾಗುವಾಗ ಸ್ಥಾವರ ಜಂಗಮ ಒಂದೇ ಎಂಬುದರ ಅರಿವಾಗುವುದು ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾರೆ. ಇನ್ನ ಶರಣರ ತತ್ವಜ್ಞಾನ ಹೆಂಗಿತ್ತು ಅಂತಂದ್ರೆ, ಶರಣರ ತತ್ವಜ್ಞಾನವು ವಸ್ತು ಮತ್ತು ಚೈತನ್ಯದ ಸಂಬಂಧವನ್ನ ತಿಳಿಸುವಂತಹ ಒಂದು ತತ್ವಜ್ಞಾನವಾಗಿದೆ. ಈ ತತ್ವಜ್ಞಾನದ ಮೂಲಕ ಶರಣರು ಜೀವ ಜಗತ್ತಿಗೆ ನ್ಯಾಯ ಒದಗಿಸುವಂತಹ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸಿದ್ದು ಮಾನವನ ಇತಿಹಾಸದಲ್ಲಿಯೇ ಒಂದು ಅನುಪಮವಾಗಿದೆ. ವಸ್ತು ರೂಪಿ ಜಗತ್ತು, ಚೈತನ್ಯ ರೂಪಿ ಜಗತ್ತು, ಸ್ಥಾವರದೊಳಗಿನ ಚೈತನ್ಯ ರೂಪಿ ಜಂಗಮ, ಜಂಗಮದ ಮೇಲಿನ ಜಡರೂಪಿ ಸ್ಥಾವರ, ಮನುವಾದಿಗಳ ಜಡ ಸಂಸ್ಕೃತಿಯಿಂದ ಕೂಡಿದ ಹಳೆಯ ಸಮಾಜ,
ಶರಣರ ಚೈತನ್ಯ ಸಂಸ್ಕೃತಿಯಿಂದ ಕೂಡಿದ ಹೊಸ ಸಮಾಜ. ಇಲ್ಲಿ ಬಸವಣ್ಣವರು ಈ ಒಂದು ಹಳೆಯ ಒಂದು ಸಮಾಜದ ಬಗ್ಗೆ ಮತ್ತು ಹೊಸ ಸಮಾಜದ ಬಗ್ಗೆ ಒಂದು ಏನ್ ಮಾಡ್ತಾರೆ ಅಂತಂದ್ರೆ ಅಧ್ಯಯನ ಮಾಡ್ತಾರೆ. ಹೆಂಗೆ ಇದರಲ್ಲಿ ಏನೇನು ಡಿಫರೆನ್ಸಸ್ ಇದ್ದು ಅನ್ನೋದನ್ನು ಕೂಡ ತಮ್ಮ ವಚನದ ಮೂಲಕ ಇವತ್ತು ನೋಡಿ. ಹಳೆಯ ಸಮಾಜದ ಬಗ್ಗೆ ಅಂತಂದ್ರೆ ಮನುವಾದಿಗಳ ಜಡ ಸಂಸ್ಕೃತಿಯಿಂದ ಕೂಡಿದ ಹಳೆಯ ಸಮಾಜ. ಇವತ್ತು ನಮ್ಮ ಸಮಾಜವನ್ನ 4 ವರ್ಗಗಳಲ್ಲಿ ವಿಭಜಿಸಿ ಯಾವಾಗ ಬಸವಣ್ಣವರು 12ನೇ ಶತಮಾನದಲ್ಲಿ ಜನಿಸಿದ್ರು, ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಇಲ್ಲಿ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಸುಮಾರು ಜಾತಿಗಳಿದ್ದು, ಮೂಢನಂಬಿಕೆಗಳಿದ್ದು. ಅದೇ ಉತ್ತರ ಭಾರತದಲ್ಲಿ ಬೌದ್ಧ ಧರ್ಮ ಇತ್ತು, ಜೈನ ಧರ್ಮ ಇತ್ತು, ಸಿಖ್ ಧರ್ಮ ಇತ್ತು. ಆದರೆ ಈ ಒಂದು ಸಮಾಜ, ಹಳೆಯ ಸಮಾಜ ಏನದಲ್ಲ, ಇದು ಮನುಗಳು ಎಲ್ಲ ಸೇರಿಬಿಟ್ಟು ಏನ್ ಮಾಡಿದ್ರು ಅಂತಂತಂದ್ರೆ ಬೌದ್ಧ ಧರ್ಮವನ್ನ ಏನ್ ಮಾಡಿಬಿಟ್ರು, ನಾಶ ಮಾಡಿಬಿಟ್ರು, ಈ ದೇಶದಿಂದ ಓಡಿಸ್ಬಿಟ್ರು. ಅದೇ ಜೊತೆಗೆ ಜೈನ ಧರ್ಮ ಏನ್ ಮಾಡಿದ್ರು, ದುರ್ಬಲಗೊಳಿಸಿದ್ರು. ಆದರೆ ಸಿಖ್ ಧರ್ಮವನ್ನು ಅವ್ರಿಗೆ ಟಚ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ನಾವು ದಕ್ಷಿಣ ಭಾರತದಲ್ಲಿ ನಾವು ಏನು ಒಂದು ನಮ್ಮ ಧರ್ಮಗಳನ್ನ ಆಚರಣೆ ಮಾಡಿಕೊಂಡು ಬಂದೇವೆ, ಆ ಎಲ್ಲ ಧರ್ಮಗಳು ಮೂಲ ಕಾರಣ ಅಂತಂತಂದ್ರೆ ಈ ಒಂದು ಮೂಢನಂಬಿಕೆಗಳು ಕಾರಣವಾಗಿದ್ದವು. ಆ ಮೂಢನಂಬಿಕೆಗಳನ್ನು ಉಳಿಸಿಕೊಂಡೇ ನಮ್ಮ ಜನ ಅಂದ್ರೆ ಸಾಕಷ್ಟು ತುಳಿತಕ್ಕೊಳಗಾಗಿದ್ರು. ಸಮಾಜದಲ್ಲಿ ಒಂದೇ ತರದಂತ ಜನ ಇರಲಿಲ್ಲ, 2 ತರದಂತ ಜನ, 4 ವರ್ಗಗಳು, ಆಳುವವರು, ಆಳಿಸಿಕೊಳ್ಳುವವರು, ಬಡವರು, ಬಲ್ಲಿದರು, ಹೀಗೆ ಜಗತ್ತನ್ನ, ನಮ್ಮ ಸಮಾಜವನ್ನ ವಿವಿಧ ರೀತಿಯಲ್ಲಿ ವಿಭಜನೆ ಮಾಡಲಾಗಿತ್ತು. ಅದರ ಜೊತೆಗೆ ಬಸವಣ್ಣವರು ಹೇಳ್ತಾರೆ, ಚೈತನ್ಯದ ಪ್ರತೀಕವಾದ ಅರಿವೆಂಬ ದೇವರು, ಸ್ಥಾವರದ ಪ್ರತೀಕವಾದ ದೇವರುಗಳ ದೇವರು. ಹೀಗೆ ಈ ವೈರುಧ್ಯ ಮತ್ತು ವೈಶಿಷ್ಟ್ಯಗಳನ್ನು ಅರಿತುಕೊಳ್ಳದೆ ವಚನ ಜಗತ್ತು ಪ್ರವೇಶಿಸಲಿಕ್ಕೆ ನಮಗೂ ನಿಮಗೂ ಆಗುವುದಿಲ್ಲ. ಅದಕ್ಕೆ ನಾನು ಮೊದಲನೇದಾಗಿ ಹೇಳಿದೆ, ನಾವೇನಾದ್ರೂ ಕೂಡ ಈ ಒಂದು ಬಸವಣ್ಣವರ ವಚನ ಬಗ್ಗೆ, ಬಸವಣ್ಣವರ ಬಗ್ಗೆ ಮಾತಾಡಬೇಕಾದಂತಂದ್ರೆ ವಚನಗಳ ಬಗ್ಗೆ ನಮಗೆ ಸಾಕಷ್ಟು ಒಂದು ಜ್ಞಾನ ಬೇಕಾಗುತ್ತೆ. ಆ ಜ್ಞಾನವನ್ನ ನಾವು ಮೊದಲನೇದಾಗಿ ಪಡ್ಕೊಳ್ಬೇಕು. ಆ ನಂತರ ಮಾತ್ರ ನಾವು ವಚನ ಜಗತ್ತನ್ನ ನಮಗೆ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಚನ ಜಗತ್ತಿನ ಬಗ್ಗೆ ಮಾತಾಡುವಾಗ ನಮ್ಮ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರು, ಹಿರಿಯ ಪ್ರಾಧ್ಯಾಪಕರು, ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ಎಂ ಕಲಬುರ್ಗಿ ಅವರು. ಡಾಕ್ಟರ್ ಎಂ ಕಲಬುರ್ಗಿ ಅವರು ಬಸವಣ್ಣನ ವಚನವರ ಬಗ್ಗೆ ಸುಮಾರು 30-35 ವರ್ಷಗಳ ಕಾಲ ಸತತ ಅಭ್ಯಾಸವನ್ನ ಮಾಡಿದರು. ಅಂತವರು ಹೇಳ್ತಾರೆ, ಇವತ್ತು ಬಸವಣ್ಣನ ವಚನಗಳನ್ನ, ಬಸವಣ್ಣನ ಪಾಲುವಾಗಿರ್ತಕ್ಕಂಥ ಆ ಶರಣರನ್ನ ಅರ್ಥ ಮಾಡ್ಕೋಬೇಕಾತಂತಂದ್ರೆ ನಮಗೆ ಒಂದು ಜೀವ ಸಾಕಾಗುವುದಿಲ್ಲ. ನಾವು ಎಷ್ಟು ಸಲ ಹುಟ್ಟಿ ಬಂದ್ರೂ ಕೂಡ, ನಾವು ಎಷ್ಟು ಅಭ್ಯಾಸ ಮಾಡಿದ್ರೂ ಕೂಡ ಬಸವಣ್ಣವರ ಬಗ್ಗೆ ತಿಳ್ಕೊಳ್ಳೋದು, ಬಸವಣ್ಣನವರ ವಚನಗಳನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟಕರವಾದಂತಹ ಒಂದು ಕೆಲಸ ಅಂತೇಳಿ ಅವರು ತಮ್ಮ ಸಾಕಷ್ಟು ಭಾಷಣದಲ್ಲಿ ಹೇಳಿದ್ದಾರೆ. ಇಲ್ಲಿ ಬಸವಣ್ಣವರು ಹೇಳ್ತಾರೆ, ಪ್ರತಿ ವಸ್ತು ಚೈತನ್ಯದಿಂದಲೇ ಆಗಿದೆ. ನೋಡಿ, ಪ್ರತಿಯೊಂದು ವಸ್ತುನು, ನಾನು ಈಗಾಗಲೇ ಹೇಳಿದೆ, ನಾವು ನೀವೆಲ್ಲ ಸಾಕಷ್ಟು ವಸ್ತುಗಳನ್ನು ದಿನನಿತ್ಯ ನೋಡ್ತಾ ಇದ್ದೇವೆ, ಉಪಯೋಗನೂ ಮಾಡ್ತಾ ಇದ್ದೇವೆ. ಆ ಎಲ್ಲ ವಸ್ತುಗಳನ್ನು ಕೂಡ ಚೈತನ್ಯದಿಂದಲೇ ಆಗಿವೆ. ಅಷ್ಟೇ ಅಲ್ಲದೆ ಅದು ತನ್ನೊಳಗೆ ಚೈತನ್ಯವನ್ನೇ ತುಂಬಿಕೊಂಡಿದೆ. ಹೀಗಾಗಿ ಪ್ರತಿ ವಸ್ತು ತನ್ನೊಳಗೆ ಚೈತನ್ಯ ಶೀಲವಾಗಿದೆ, ಪ್ರತಿ ಅಣು ಚೈತನ್ಯಮಯವಾಗಿದೆ. ಚೈತನ್ಯವಿಲ್ಲದೆ ವಸ್ತು ಇಲ್ಲ. ವಸ್ತು ಎಂಬುದು ಕಾಣುವ ಒಂದು ಚೈತನ್ಯ, ಅದರ ಗರ್ಭದಲ್ಲಿ ಕಾಣದ ಚೈತನ್ಯವಿದೆ. ಚೈತನ್ಯವು ವಿಶ್ವವ್ಯಾಪಿಯಾಗಿದೆ. ಚೈತನ್ಯದಿಂದಲೇ ವಿಶ್ವದ ನಿರ್ಮಾಣವಾಗಿದೆ. ಕಾಣುವ ವಿಶ್ವವು ಒಂದು ದಿನ ನಾಶವಾಗಿ ತನ್ನ ಮೂಲಭೂತವಾದಂತಹ ಚೈತನ್ಯದಲ್ಲಿ ಲೀನವಾಗುವುದು ಅಂತ ಹೇಳ್ತಾರೆ. ಇವತ್ತು ವಿಶ್ವ ನಿರ್ಮಾಣ ಆಗಿದೆ, ಆದರೆ ಈ ವಿಶ್ವನೂ ಕೂಡ ಏನಾಗುತ್ತೆ, ಒಂದು ದಿವಸ ಕಣ್ಮರೆ ಆಗುತ್ತೆ. ಇವಾಗ ನೋಡಿ, ಆಲ್ರೆಡಿ ಇವತ್ತು ಈ ಸೌದಿ ಅರೇಬಿಯಾದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಅಂತ ಒಂದು ಮಳೆಗಾಲ ಯಾವಾಗಲೂ ಇರಲಿಲ್ಲ. ಆದರೆ ಇವತ್ತು ಮಳೆಗಾಲ ಜಾಸ್ತಿಯಾಗಿ ನೀರಿನಲ್ಲಿ ಎಲ್ಲ ಇಡೀ ದೇಶಗಳು ಹರಿದು ಹೋಗ್ತಾ ಇದ್ದೇವೆ. ಇದರರ್ಥ ವಿಶ್ವ ಒಂದೇ ದಿನ ಕಣ್ಮರೆ ಆಗುವುದಿಲ್ಲ, ಒಂದೊಂದು ಭಾಗ ಒಂದೊಂದು ಸಲ ಕಣ್ಮರೆ ಆಗುತ್ತಾ ನಾವು ಕೂಡ ಒಂದು ದಿವಸ ಕಣ್ಮರೆ ಆಗಿ ಆ ಚೈತನ್ಯದಲ್ಲಿ ಲೀನವಾಗ್ತೀವಿ ಅಂತ ಹೇಳ್ತಾರೆ. ಜಂಗಮ ಎಂದರೆ ಅನಂತವಾದ, ಚೆನ್ನಾಗಿ ಹೇಳಿದವರು ಜಂಗಮರ ಬಗ್ಗೆ. ಜಂಗಮ ಎಂದರೆ ಅನಂತವಾದ ಮತ್ತು ನಿರಂತರವಾದ ಚೈತನ್ಯ. ಜಂಗಮ ಎಂದರೆ ಚೈತನ್ಯ ರೂಪಿ ದೇವರು. ಜಂಗಮ ಎಂದರೆ ಚೈತನ್ಯ ರೂಪಿ ಅರಿವು. ಜಂಗಮ ಎಂದರೆ ಚೈತನ್ಯವನ್ನು ಒಳಗೊಂಡಂತ ಇಡೀ ವಿಶ್ವ. ಜಂಗಮ ಎಂದರೆ ಜೀವ ಜಗತ್ತು ಅಂತ. ಜಂಗಮ ಎಂದರೆ ಮಾನವ ಸಮಾಜ. ಜಂಗಮ ಎಂದರೆ ಮಾನವ ಕುಲ ಬದುಕಲು ಯೋಗ್ಯವಾಗುವಂತಹ ಒಂದು ಸಮಾಜ ನಿರ್ಮಾಣಕ್ಕಾಗಿ ಶರಣ ಸಂಕುಲ ಕಂಡುಕೊಂಡಂತ ಈ ಒಂದು ಸತ್ಯವನ್ನ ಸಮರ್ಪಣಾ ಭಾವದಿಂದ ಸಾರುತ್ತಾ ಸಾಗುವ ಶರಣ ಅಂತ ಹೇಳ್ತಾರೆ ಜಂಗಮರು ಯಾರು ಅಂತ. ಹೀಗೆ ವಚನಕಾರರು ತಮ್ಮ ವಚನಗಳಲ್ಲಿ ಒಂದು ಶಬ್ದಕ್ಕೆ ಶಬ್ದಾರ್ಥ, ಲಕ್ಷ್ಮಣಾರ್ಥ, ಧ್ವನ್ಯರ್ಥ ಮತ್ತು ತತ್ವಾರ್ಥಗಳ ಎಂಬ ಈ 4 ಅರ್ಥಗಳ ಬಳಕೆಯನ್ನು ಮಾಡಿದ್ದಾರೆ. ಒಂದು ಶಬ್ದ
ತಾನು ಬಳಕೆಯಾದ ವಚನ ಸಂದರ್ಭಕ್ಕೆ ತಕ್ಕಂತೆ ಅರ್ಥವನ್ನ ಸ್ಫುರಿಸುತ್ತದೆ. ಅದು 4 ರೀತಿಯ ಅರ್ಥಗಳಲ್ಲಿ ಯಾವ ಅರ್ಥಕ್ಕೆ ಬದ್ಧವಾಗಿದೆ ಎಂಬುದನ್ನು ಕಂಡುಕೊಳ್ಳದೆ ಹೋದರೆ ಅಪಾರ್ಥದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ನಮ್ಮಂಥವರು ವಚನಗಳ ಬಗ್ಗೆ ಮಾತಾಡಬೇಕಾದ್ರೆ ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದ್ರೆ ಈ 4 ಅರ್ಥಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಆ 4 ಅರ್ಥಗಳಲ್ಲಿ ಯಾವ ಅರ್ಥವನ್ನು ಶರಣರು ಯಾವ ವಚನದಲ್ಲಿ ಹೇಗೆ ಉಪಯೋಗ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಒಂದು ಕಷ್ಟದ ಕೆಲಸ. ಸ್ಥಾವರ ಶಬ್ದದ ಅರ್ಥವನ್ನು ನಿಘಂಟಿನಲ್ಲಿ ಕೊಡುವ ಶಬ್ದಾರ್ಥದ ಮೂಲಕ ಮಾತ್ರ ನಾವು ಅರ್ಥೈಸಿ ಬಹಳಷ್ಟು ಗೊಂದಲ ಸೃಷ್ಟಿಸಲಾಗಿದೆ. ಸ್ಥಾವರ ಎಂದರೆ ಸ್ಥಾವರ ಲಿಂಗ ಎಂಬ ಲಕ್ಷಣಾರ್ಥಕ್ಕೆ ವಿಸ್ತರಿಸಿ ಇನ್ನಷ್ಟು ಗೊಂದಲ ಸೃಷ್ಟಿಸಲಾಗಿದೆ ಅಂತ ಹೇಳ್ತಾರೆ ಶರಣರು. ವಚನಕಾರ ಒಂದೇ ಶಬ್ದವನ್ನು ವಿವಿಧ ವಚನಗಳಲ್ಲಿ ವಿವಿಧ ಅರ್ಥಗಳಲ್ಲಿ ವಿವಿಧ ಹಿನ್ನೆಲೆಯಲ್ಲಿ ಬಳಸಿದ್ದಾರೆ ಎಂಬುದನ್ನು ಮರೆತರೆ ಗೊಂದಲಕ್ಕೀಡಾಗಬೇಕಾಗುವುದು. ಮಾನವ ವಿಮೋಚನೆ, ಮಾನವ ಗಣತೆ, ಲಿಂಗಭೇದ, ವರ್ಣಭೇದ, ಜಾತಿಭೇದ ಮತ್ತು ವರ್ಗ ಭೇದಗಳಿಲ್ಲದ ಸರ್ವ ಸಮಾನತೆಯ ಭಾವೈಕ್ಯ ಸಮಾಜ ನಿರ್ಮಾಣ, ಒಬ್ಬನೇ ದೇವರು, ಒಂದೇ ವಿಶ್ವ ಮತ್ತು ಒಂದೇ ಮಾನವ ಜನಾಂಗ ಎಂಬ ಸತ್ಯದ ಪ್ರತಿಪಾದನೆ ಕಾಯಕ ಮತ್ತು ಪ್ರಸಾದ ಮತ್ತು ದಾಸೋಹ ತತ್ವಗಳ ಮೂಲಕ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮುಂತಾದವು ಶರಣರ ಉದ್ದೇಶಗಳಾಗಿದ್ದವು. ಅವರು ವಚನಗಳಲ್ಲಿ ಬಳಸುವ ಶಬ್ದಗಳನ್ನು ಈ ಆದರ್ಶಗಳಿಗೆ ಚ್ಯುತಿ ಬರದಂತೆ ಅರ್ಥೈಸುವುದು ನಮ್ಮ ನಿಮ್ಮೆಲ್ಲರ ನೈತಿಕ ಜವಾಬ್ದಾರಿಯಾಗಿದೆ ಅಂತೇಳಿ ಇವತ್ತು ಸಾಹಿತಿಗಳು ಹೇಳ್ತಾರೆ. ಇನ್ನು ಮರ್ತ ಲೋಕು ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವರಯ್ಯ ಕೂಡಲ ಸಂಗಮದ ಅಂತೇಳಿ ಬಸವಣ್ಣವರು ಇನ್ನೊಂದು ವಚನ ಹೇಳ್ತಾರೆ. ನಾನು ಈಗಾಗಲೇ ಹೇಳಿದಾಗೆ ಒಂದು 5-6 ವಚನಗಳ ಮತ್ತು ಅದರ ಅರ್ಥ ಹೇಳಿ ನನ್ನ ಭಾಷಣವನ್ನ ನಾನು ಮುಗಿಸ್ತೀನಿ. ಇವತ್ತು ಮರ್ತ ಲೋಕ ಎಂಬುದು ಕರ್ತಾರನ ಕಮ್ಮಟ ಅಂತಂದ್ರೆ ಶರಣರ ಪ್ರಕಾರ, ಬಸವಣ್ಣವರ ಪ್ರಕಾರ ಈ ಪೃಥ್ವಿಯು ದೇವರ ಆನಂದ ಭವನ, ಈ ಪೃಥ್ವಿ ದೇವರ ಆನಂದ ಭವನ ಎಂಬ ಅರ್ಥವನ್ನು ಕೊಡ್ತದೆ. ಆದ್ದರಿಂದ ಈ ಸುಂದರ ಭೂಲೋಕದ ಎಲ್ಲ ಜೀವಿಗಳು ಸಂತಸದಿಂದ ಒಂದಾಗಿ ಬದುಕುವಂತಹ ವಾತಾವರಣವನ್ನು ನಿರ್ಮಿಸುವುದು ಶರಣರ ಬಹುಮುಖ್ಯ ಗುರಿಯಾಗಿತ್ತು. 12ನೇ ಶತಮಾನದಲ್ಲಿ ಅಂತಹ ಒಂದು ವಾತಾವರಣವನ್ನ ಅವರು ನಿರ್ಮಾಣ ಮಾಡಿದ್ರು. ಆದ್ರೆ ನಾವು ಈಗೇನ್ ಮಾಡಿದ್ದೇವೆ, 21ನೇ ಶತಮಾನದಲ್ಲಿ ಆ ವಾತಾವರಣವನ್ನು ಎಲ್ಲ ಕೆಡಿಸಿ ಇವತ್ತು ನಾವು ನೀವೆಲ್ಲ ಒಂದಾಗಿ ಬಾಳಲಾರದಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಆದರೆ ವಿವಿಧ ಕಾಯಕ ಜೀವಿಗಳಾದ ಬಡವರು ಎಲ್ಲ ಕಷ್ಟಗಳನ್ನು ಸಹಿಸುತ್ತಲೇ ಉಳ್ಳವರ ಸೇವೆ ಮಾಡುತ್ತಾ ಬಂದಿದ್ದಾರೆ. ನಾನು ಹೇಳಿದೆ ಯಾವಾಗಲೂ ಕೂಡ ಬಡವರು ಉಳ್ಳವರ ಸೇವೆ ಮಾಡ್ಕೊತಾ ಬಂದರು. ಈ 21ನೇ ಶತಮಾನದಲ್ಲಿನೂ ಕೂಡ ಮತ್ತೆ ಅದು ರಿವರ್ಸ್ ಆಗಿದೆ. ಇವತ್ತು ಬಡವರು ಉಳ್ಳವರ ಸೇವೆಯನ್ನು ಮಾಡುತ್ತಲೇ ಬರ್ತಾ ಇದ್ದಾರೆ ಎಂಬುದನ್ನು ಬಸವಣ್ಣನವರು ಸಾಮಾಜಿಕ ಬೆಳವಣಿಗೆ ಹಿನ್ನೆಲೆಯಲ್ಲಿ ಗುರುತಿಸಿದರು. ಉಳ್ಳವರ ದೇವಾಲಯಗಳಲ್ಲಿ ಬಡವರಿಗೆ ಪ್ರವೇಶ ಇರಲಾರದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಮನೆಯ ಒಡೆಯನಿರುವಂತೆ ದೇವರು ಒಳಗೆ ಇರುವಾಗ ಮಾನವರೆಲ್ಲ ನಡೆದಾಡುವ ದೇವಾಲಯಗಳೇ ಆಗುತ್ತಾರೆ ಅಂತೇಳಿ ಬಸವಣ್ಣವರು ಹೇಳಿದರು. ಒಳಗಿನ ಆತ್ಮ ಸಾಕ್ಷಿ ಎಂಬ ಅರಿವೇ ಗುರುವಾಗುತ್ತದೆ, ಅದುವೇ ದೇವರಾಗುತ್ತದೆ. ಹೀಗೆ ದೇಹವೇ ದೇವಲವಾಗಿರುವಾಗ ಮತ್ತು ಒಳಗಿನ ಚೈತನ್ಯವೇ ದೇವರಾಗಿರುವಾಗ ಇದು ಬಸವ ಧರ್ಮ ಅಂದರೆ ಶರಣ ಧರ್ಮ ಕಂಡುಕೊಂಡಂತಹ ಒಂದು ಕಟು ಸತ್ಯವಾಗಿದೆ ಅಂತೇಳಿ ಹೇಳ್ತಾರೆ. ಈ ರೀತಿ ಪ್ರತಿಯೊಬ್ಬರೂ ಕೂಡ ದೇವಾಲಯವಾಗಿ ದೇವರ ಜೊತೆಗೆ ಇರುವಾಗ ಯಾರು ದೊಡ್ಡವರಾಗುವುದಿಲ್ಲ, ಯಾರು ಚಿಕ್ಕವರಾಗುವುದಿಲ್ಲ. ಉಳ್ಳವರು ಮತ್ತು ಬಡವರ ಮಧ್ಯದ ಅನಂತರ ಮಾನವ ನೀವೇನು ಅಂತರ ಏನದಲ್ಲ, ಇದನ್ನ ನಾವು ಮಾನವರು ನಿರ್ಮಾಣ ಮಾಡಿದ್ದೇವೆ. ಕಣ್ಣಿಗೆ ಕಾಣುವ ವಸ್ತುರೂಪಿ ಜಗತ್ತು ನಾಶವಾಗುವಂಥದ್ದು. ಆದ್ದರಿಂದ ಇಂಥ ವಸ್ತುವಿನಿಂದಲೇ ನಾವು ನೀವೆಲ್ಲ ಕಂಡುಕೊಳ್ಬೇಕು ಅಂತ ಹೇಳ್ತಾರೆ. ಈ ರೀತಿ ಬಸವಣ್ಣವರು ಹೇಳುವಾಗ ಇವತ್ತು ನೋಡಿ, ಏನಾಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ. ಸೊ ಯಾಕೆ ಈ ಮಾತನ್ನು ಅವರು ಹೇಳಿದರು ಅಂತಂತಂದ್ರೆ, ಇವತ್ತು ಬಸವಣ್ಣವರು ನಾನು ಅನ್ನುವಂತ ಒಂದು ಶಬ್ದವನ್ನ ಎಲ್ಲಿ ಉಪಯೋಗನ ಮಾಡಲಿಲ್ಲ. ಯಾವಾಗಲೂ ಶರಣರು, ಆ ಶರಣರೇ ನನಗಿಂತ ಹಿರಿಯರು, ನಾನೇ ಎಲ್ಲರಿಗಿಂತ ಕಿರಿಯ ಅಂತ ಹೇಳ್ಕೊತಾ ಬಂದು. ಇನ್ನೊಂದು ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಿಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ, ಕಾಲಲದ್ದು ನೀರಲದ್ದು. ಈ ವಚನದಲ್ಲಿ ಬಸವಣ್ಣವರು ವಿಶ್ವವ್ಯಾಪಿಯಾಗಿರುವ ದೇವರ ಬಗ್ಗೆ ತಿಳಿಸ್ತಾರೆ. ತಂದೆ ತಾಯಿ ಬಂಧು ಬಳಗದಲ್ಲಿ ದೇವರನ್ನ ಕಾಣ್ತಾರೆ. ಇವತ್ತು ನಾವೇನು ಕಾಣ್ತಾ ಇದ್ದೇವೆ? ತಂದೆ ತಾಯಿ ಬಂಧು ಬಳಗದವರಲ್ಲಿ ಇವತ್ತು ನಮ್ಮ ವಯಸ್ಸಾದಂಥ ತಂದೆ ತಾಯಿಗಳು ನಮ್ಮ ಮನೆಗೆ ಬಂದರು, ಯಾಕೆ ಬಂದ್ರಪ್ಪ ಅಂತ. ಯಾರಾದರೂ ಬಂಧು ಬಳಗದವ್ರು ಬಂದ್ರೆ ನಾವೇನು ಕೇಳ್ತೀವಿ, ಯಾಕೆ ಬಂದ್ರಪ್ಪ ಪುಣ್ಯಾತ್ಮರು, ನಾವೇ ತೊಂದರೆ ಒಳಗಿದ್ದೀವಿ, ನಾವೇನು ಒಂದಿಷ್ಟು ಲೈಫ್ ಎಂಜಾಯ್ ಮಾಡ್ಬೇಕಂತೇಳಿ ಈ ಕಡೆ ಬೆಂಗಳೂರು ಕಡೆ ಮೈಸೂರು ಕಡೆ ಬಂದಿದ್ದೇವೆ. ಇವರೆಲ್ಲ ಬಂದು ಮತ್ತೆ ನಮ್ಮ ಲೈಫನ್ನು ಅದೇ ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತದನಂದ್ರೆ,
12ನೇ ಶತಮಾನದಲ್ಲಿ ಬಸವಣ್ಣನವರು ನಮ್ಮ ಸಮಾಜವನ್ನು ಯಾವ ರೀತಿ ನಿರ್ಮಾಣ ಮಾಡಿದರು, ಯಾವ ರೀತಿ ಕಟ್ಟಿಕೊಟ್ಟರು. ಇವತ್ತು ಯಾರಲ್ಲಿ ದೇವರನ್ನು ಕಂಡರು, ಇವತ್ತು ತಂದೆ ತಾಯಿಯಲ್ಲಿ ದೇವರನ್ನು ಕಂಡರು, ಬಂಧು ಬಳಗದಲ್ಲಿ ದೇವರನ್ನು ಕಂಡ್ರು ಶರಣರು. ಇವತ್ತು ನಾವು ಮುಂಜಾನೆ ಹೇಳ್ತಲೇ ಗುಡಿಗೆ ಹೋಗ್ತೀವಿ, ಆ ಗುಡಿ ಒಳಗೆಲ್ಲ ಕಲ್ಲು ದೇವರ. ಆಮೇಲೆ ಹೇಳ್ತೀನಿ, ಇಲ್ಲಿ ಅಲ್ಲಂ ಪ್ರಭು ವಚನದಾಗ ಹೇಳ್ತಾರೆ ಕಲ್ಲು ದೇವರ ಬಗ್ಗೆ ಏನು ಹೇಳ್ತಾರೆ ಅಂತಂದ್ರೆ, ಅದಕ್ಕೆ ಇವತ್ತಾದ್ರೂ ಕೂಡ ನಾವು ಬಸವಣ್ಣವರನ್ನ, ಶರಣರ ವಚನಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ತಂದೆ ತಾಯಿಗಳನ್ನ, ಅದರಲ್ಲಿ ವಿಶೇಷವಾಗಿ ಇಲ್ಲಿ ಏನು ಯಂಗರ್ ಜನರೇಷನ್ ಇದೆಯಲ್ಲ, ಈ ವೃದ್ಧಾಪ್ಯ ಇದಕ್ಕೆ ಆಶ್ರಮಕ್ಕೆ ಕಳಿಸೋದನ್ನ ಬಿಡಬೇಕು. ತಂದೆ ತಾಯಿಗಳು ನಮ್ಮನ್ನು ಹೇಗೆ ಜೋಪಾನ ಮಾಡಿದ್ದಾರೆ, ನಮ್ಮದು ಒಂದು ಕರ್ತವ್ಯ ಅಂತ ತಿಳ್ಕೊಂಡು ನಾವು ಕೂಡ ತಂದೆ ತಾಯಿಗಳನ್ನ ಮತ್ತು ಬಂಧು ಬಳಗದವರನ್ನ ದೇವರನ್ನ ಕಂಡುಕೊಂಡು ಅವ್ರ ಜೊತೆಗೆ ಸಂತೋಷದಿಂದ ಬದುಕಬೇಕು ಅಂತ ಹೇಳಿ, ಇದು ಎಂತಹ ಪ್ರಸಂಗದಲ್ಲಿ ಇದು ಒಂದು ಸತ್ಯವನ್ನೇ ಅಂತ ಹೇಳಿ ಇದು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇನ್ನ ಅಲ್ಲಂ ಪ್ರಭು ಒಂದು ವಚನದಲ್ಲಿ ಹೇಳ್ತಾರೆ, ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲ ಮೇಲೆ ಕಡೆದಡೆ ದೇವರೆತ್ತ ಹೋದರು. ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ ಅಂತ ಹೇಳಿ ಅಲ್ಲಂ ಪ್ರಭು ಅವರು ಒಂದು ವಚನದಲ್ಲಿ ಹೇಳ್ತಾರೆ. ಈ ವಚನದ ಅರ್ಥ ಇಷ್ಟೇ, ಸ್ಥಾವರ ಲಿಂಗದ ಮೂಲಕ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಲಿಕ್ಕೆ ಆಗುತ್ತೆ. ಕಲ್ಲಿನಿಂದ ಗುಡಿಯ ಕಟ್ಟಿ ಕಲ್ಲಿನಿಂದಲೇ ಲಿಂಗವನ್ನು ಕಡೆದು ಅದನ್ನು ಕಲ್ಲ ಮೇಲೆ ಇಟ್ಟು ಪೂಜಿಸುವುದನ್ನು ಅಲ್ಲಮ ಪ್ರಭುಗಳು ವಿರೋಧ ಮಾಡಿದ್ದಾರೆ. ಇದನ್ನು ದೇವರೆಂದು ನೀವು ತಿಳಿದರೆ ನಮ್ಮ ಒಳಗಿರುವ ಮತ್ತು ವಿಶ್ವವ್ಯಾಪಿಯಾಗಿರುವ ದೇವರು ಎಲ್ಲಿ ಹೋದರು? ನಮ್ಮ ಆತ್ಮದೊಳಗೊಬ್ಬ ದೇವರನ್ನ ಅಂತ ಹೇಳಿದ್ವಲ್ಲ, ಆ ದೇವರು ಎಲ್ಲಿ ಹೋದ್ರು? ಮತ್ತೆ ಆ ಕಲ್ಲಿನಲ್ಲಿ ನೀವು ದೇವರು ಕಂಡುಕೊಂಡ್ರ ಅಂತ ಹೇಳಿ ನಮಗೆ ಪ್ರಶ್ನೆ ಮಾಡ್ತಾರೆ. ಆದ್ದರಿಂದ ಲಿಂಗ ಪ್ರತಿಷ್ಠೆ ಮಾಡಿದವರಿಗೆ ನಾಯ ನರಕ ಅಂತ ಹೇಳಿ ಅಲ್ಲಂ ಪ್ರಭುಗಳು ನಮ್ಮ ವಚನದಲ್ಲಿ ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಬಸವಣ್ಣವರು ಹೀಗೆ ಹೇಳ್ತಾರೆ, ತನು ನಿಮ್ಮದೆಂಬೆ, ಮನ ನಿಮ್ಮದೆಂಬೆ, ದನ ನಿಮ್ಮದೆಂಬೆ, ಮತ್ತೆಯೂ ವಂಚನೆ ಮಾಡದಯ್ಯ. ಲಿಂಗ ಜಂಗಮವೆಂಬೆ, ಜಂಗಮ ಲಿಂಗವೆಂಬೆ, ಮತ್ತೆಯೂ ವಂಚನೆ ಮಾಡದಯ್ಯ. ಒಡಲೊಳಗೆ ಹಡೆದಕ್ಕ ನಿಮ್ಮದೆಂದಿರಯ್ಯ, ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ. ಈ ಒಂದು ವಚನದ ಅರ್ಥ ಇಷ್ಟೇ, ಎಲ್ಲವೂ ದೇವರದೇ ಆಗಿದೆ. ಇವತ್ತು ನಾವು ನೀವೆಲ್ಲ ಇದೀವಲ್ಲ, ನಾವೆಲ್ಲ ದೇವರ ನಿರ್ಮಾಣದಿಂದ ಆದವರು ಅಂತ ಹೇಳ್ತಾರೆ. ಇವತ್ತ ನಮ್ಮ ಸಂಪತ್ತು ಅಷ್ಟೇ ಅಲ್ಲ, ನಮ್ಮ ದೇಹವೂ ಕೂಡ ದೇವರದೇ ಆಗಿದೆ ಅಂತ ಹೇಳಿ ಈ ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ. ಇದನ್ನು ಅರಿಯದೆ ಜನ ಸ್ವಾರ್ಥಿಗಳಾಗಿ ಶೋಷಣೆಯಲ್ಲಿ ಮತ್ತು ಯುದ್ಧದಲ್ಲಿ ತೊಡಗುತ್ತಾರೆ. ಇವತ್ತು ನೋಡು, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇದೆ, ಇನ್ನೊಂದು ಕಡೆ ಪ್ಯಾಲೆಸ್ತೈನದು ಇಸ್ರೇಲ್ ಯುದ್ಧ ನಡೀತಾ ಇದೆ. ಯಾಕೆ ಯುದ್ಧ ನಡೀತಾ ಇದೆ? ಯಾಕೆ ನಡೀತಾ ಇದೆ? ಅಲ್ಲಿ ಬಸವಣ್ಣವರೇನು ಹೋಗ್ಲಿಲ್ಲ, ಬಸವಣ್ಣವರ ತತ್ವಗಳನ್ನ ಅಲ್ಲಿ ಯಾರು ಪ್ರಸಾರ ಮಾಡಲಿಲ್ಲ. ಆದರೆ ಮನುಷ್ಯ ಯಾವಾಗ ಸ್ವಾರ್ಥಿ ಆಗ್ತಾನೆ, ಈ ನನ್ನ ನಿಮ್ಮನ್ನು ಹಿಡ್ಕೊಂಡೇ ಇರ್ತಾನೆ. ಮನುಷ್ಯ ಯಾವಾಗ ಸ್ವಾರ್ಥಿ ಆಗ್ತಾನೆ, ಅವನು ಶೋಷಣೆಯಲ್ಲಿ ತೊಡಗುತ್ತಾನೆ. ಇವತ್ತು ಶ್ರೀಮಂತರು ಏನ್ ಮಾಡ್ತಾ ಇದ್ದಾರೆ? ಬಡವರನ್ನ ಶೋಷಣೆ ಮಾಡ್ತಾ ಇದ್ದಾರೆ ತಾನೆ. ಇವತ್ತು ಶ್ರೀಮಂತರು ಬಡವರ ಶೋಷಣೆಯನ್ನು ಮಾಡಿ ಅವರು ಶ್ರೀಮಂತರಾಗಿದ್ದಾರೆ. ಅವರೇ ದುಡ್ಡು ಶ್ರೀಮಂತರಾಗಿದ್ದಾರೆ ಅಂತ ನಾವೇನಾದ್ರೂ ತಿಳ್ಕೊಂಡ್ರೆ ಅದು ತಪ್ಪು ನನ್ನ ಪ್ರಕಾರ. ಪ್ರತಿಯೊಬ್ಬ ಶ್ರೀಮಂತನು ಕೂಡ ಇವತ್ತು ಟಾಟಾ ಇರಬಹುದು, ಬಿರ್ಲಾ ಇರ್ಬೋದು, ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಇವತ್ತು ಲಕ್ಷಾಂತರ ಜನ ಅವರ ಕಂಪನಿಗಳಲ್ಲಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ ಅವರನ್ನ ಎಲ್ಲ ಶ್ರೀಮಂತರನ್ನ ಮಾಡಿದ್ದಾರೆ. ಅವರಿಗೆ ನಾವು ಏನಂತ ಕರಿಬೇಕಂತಂದ್ರೆ ಈ ಸ್ವಾರ್ಥಿಗಳಂತಾನೆ ಕರಿಬೇಕಾಗುತ್ತೆ. ಯಾಕೆ ಸ್ವಾರ್ಥಿಗಳಂತ ಕಲಿಬೇಕಂತಂದ್ರೆ ಅವರು ಜನರಿಗೆ ಕೊಡಬೇಕಾದದ್ದನ್ನ ಕೊಡ್ತಾ ಇಲ್ಲ, ಅವರು ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಜಗತ್ತೂ ಕೂಡ ಯುದ್ಧದಲ್ಲಿ ತೊಡಗಿಕೊಂಡು ಇದೆ. ನೋಡಿ, ಇವತ್ತು ಎಲ್ಲಿ ರಷ್ಯಾದಲ್ಲಿ ಯುದ್ಧ ನಡೆಯುತ್ತೆ, ಇವತ್ತು ಭಾರತದ ಮೇಲೆ ಅದರ ಪರಿಣಾಮ ಆಗ್ತಾ ಇದೆ. ನಮಗೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ. ಇವತ್ತು ಇರಾನ್ದಲ್ಲಿ ವಾರ ಆತಂತಂದ್ರೆ ನಮಗೆ ಬರಬೇಕಾದಂತ ಪೆಟ್ರೋಲ್ಗಳು ಡೀಸೆಲ್ಗಳು ಸಿಗ್ತಾ ಇಲ್ಲ, ನಮ್ಮ ಗಾಡಿಗಳು ಓಡ್ತಾ ಇಲ್ಲ. ನಮ್ಮ ಗಾಡಿಗಳು ಓಡಲಿಲ್ಲ ಅಂದ್ರೆ ನಾವು ನೀವು ಕೆಲಸಕ್ಕೆ ಬರೋದು ಆಗುದಿಲ್ಲ. ಸೊ ಹೀಗೆ ಯಾವುದೇ ಜಗತ್ತಿನ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಜನರು ಸ್ವಾರ್ಥಿಗಳಾಗಿ ಯುದ್ಧದಲ್ಲಿ ತೊಡೆದಾಗ ಅದರ ಮೇಲೆ ಆಗಿರತಕ್ಕಂಥ ಒಂದು ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಜನರು ದೇವರಲ್ಲಿ ಸಕಲ ಜೀವಾತ್ಮರನ್ನು ಮತ್ತು ಸಕಲ ಜೀವಾತ್ಮರಲ್ಲಿ ದೇವರನ್ನು ಕಾಣುವ ಮನಸ್ಥಿತಿಯನ್ನು ಹೊಂದದೆ ಹೋದರೆ ಸ್ವಾರ್ಥವು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇಡೀ ಜಗತ್ತೇ ರಣರಂಗವಾಗಿ ವಿನಾಶದ ಹಂಚಿಗೆ ಹೋಗುವುದು. ಅಂತ ಅಂತಃಕರಣ ಒಂದೇ ಈ ಜಗತ್ತು ಕಾಪಾಡಬಲ್ಲದು ಎಂಬುದು ಶರಣರ ದೃಢ ನಿಲುವಾಗಿದೆ. ಶರಣರು ಕಂಡುಕೊಂಡ ಸತ್ಯವನ್ನು ಅರಿಯದೆ ಹೋದರೆ ಮಾನವರು ಸ್ವಾರ್ಥದಿಂದ ಕಂಡದ್ದೆಲ್ಲ ಸ್ಥಾವರವಾಗುತ್ತಾ ಜಗತ್ತು ವಿನಾಶದ ಹಂಚಿಗೆ ಸರಿಯುವುದು. ಇವತ್ತು ಏನಾಗ್ತಾ ಇದೆ? 21ನೇ ಶತಮಾನದಲ್ಲಿ ಏನಾಗ್ತಾ ಇದೆ? ಇಡೀ ಜಗತ್ತನೇ ವಿನಾಶದ ಹಂಚಿಗೆ ಹೋಗ್ತಾ ಇರೋದನ್ನ ನಾವು ನೀವೆಲ್ಲ ಕಾಣ್ತಾ ಇದೆ. ಆದ್ರೂ ಕೂಡ ನಾವು ನೀವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ? ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಸ್ವಾರ್ಥದಿಂದ ಈ ರೀತಿ ಆಗ್ತಾ ಇದೆ. ಸೊ ಹೀಗಾಗಿ ನಾವು ನೀವು ಅಟ್ಲೀಸ್ಟ್ ನಾವು ಬಸವಣ್ಣನವರ ನಾಡಿನವರಾದಂತ ನಾವಾದ್ರೂ ಕೂಡ
ಒಂದು 10-20% ನಮ್ಮ ಸ್ವಾರ್ಥವನ್ನ ಕಡಿಮೆ ಮಾಡ್ಕೊಳ್ಳೋಣ, ಸಮಾಜದ ಬಗ್ಗೆ, ಸಮಾಜದಲ್ಲಿರ್ತಕ್ಕಂಥ ಒಂದು ಜನರ ಬಗ್ಗೆ ಕಳಕಳಿಯನ್ನ ಹೊಂದೋಣ ಅಂತ ನಾ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ವಚನದಲ್ಲಿ ಬಸವಣ್ಣವರು ಹಿಂಗೆ ಹೇಳ್ತಾರೆ, ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ, ಗಣ ತಿಂತಿನಿಯನ್ನೊಳಗಣಿಸಿದ ಲಿಂಗವೇ ಶಿವ ಶಿವ ಕೂಡಲ ಸಂಗಮ ದೇವ ಶರಬಟ್ಟಿ ಬೇಡುವನು. ನಿಮ್ಗೆ ಗೊತ್ತಿದೆ, ನೀರಿಲ್ಲ ಅಂದ್ರೆ ಮೀನು ಬದುಕುವುದು, ನೀರಿನೊಳಗೆ ಮೀನು ಹಾಕಿದಾಗ ಗೊತ್ತಾಗುತ್ತೆ ಮೀನು ಹೆಂಗೆ ಒದ್ದಾಡ್ತದೆ ಅಂತ ಹೇಳಿ ಬಿಲಿ. ಹಾಗೆಯೇ ಜನ ಸಮುದಾಯವಿಲ್ಲದೆ ಶರಣರು ಬದುಕಲಾಗುತ್ತೆ. ಇವತ್ತು ಚಂದ್ರೇಗೌಡರು ಹೇಳಿದರು, ಮೊದಲು ಈ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ನಮ್ಮ ಸನ್ಯಾಸಿಗಳು ಎಲ್ಲಿದ್ರು ಅಂತಂದ್ರೆ ಅವರು ಫಾರೆಸ್ಟ್ನಲ್ಲಿ ಇರ್ತಿದ್ರು, ತಮ್ಮ ಆತ್ಮವನ್ನ ಶುದ್ಧೀಕರಣ ಮಾಡಿಕೊಳ್ಳೋದಕ್ಕ ಅವರೆಲ್ಲ ತಪಸ್ಸಿನಲ್ಲಿ ಇರ್ತಿದ್ರು. ಆದರೆ ಇಲ್ಲಿ ಬಸವಣ್ಣವರು ಏನ್ ಹೇಳ್ತಾರೆ, ಈ ವಚನ ಜನ ಸಮುದಾಯವಿಲ್ಲದೆ ಶರಣರು ಬದುಕಲಾರರು ಎಂಬುದನ್ನು ಬಸವಣ್ಣವರು ಈ ವಚನದಲ್ಲಿ ಸೂಚಿಸಿದ್ದಾರೆ. ಲೋಕ ಕಲ್ಯಾಣವೇ ಅವರ ಗುರಿಯಾಗಿದ್ದರಿಂದ ಅವರು ಜನ ಸಮುದಾಯದಲ್ಲಿ ದೇವರನ್ನು ಕಂಡರು, ಇಡೀ ಸಮಾಜಕ್ಕೆ ಜಂಗಮ ಲಿಂಗವೆಂದು ಕರೆದರು. ಇಷ್ಟಲಿಂಗದ ಮೂಲಕ ಬರೀ ಒಳ ಜಗತ್ತನ್ನು ಅರಿತುಕೊಳ್ಳುವುದರಲ್ಲೇ ತೃಪ್ತಿ ಪಡೆದೇ ಜಂಗಮ ಲಿಂಗವೆಂಬ ಹೊರ ಜಗತ್ತಿನ ಸೇವೆ ಮಾಡುವ ವಿಶಾಲ ಮನೋಭಾವವನ್ನು ಪಡೆದುಕೊಂಡರು. ಇದಕ್ಕೆ ಬಸವಣ್ಣವರು ಉಭಯ ಕುಳ ಅಂತೇಳಿ ಕರೀತಾರೆ. ಉಭಯ ಕುಳ ಅಂತಂದ್ರೆ ಇಷ್ಟಲಿಂಗ ಪೂಜೆ ಮಾಡುವುದು ಮತ್ತು ಜಂಗಮ ದಾಸೋಹವನ್ನು ಮಾಡುವುದು. ಇನ್ನು ಕೊನೆಯದಾಗಿ ಬಸವಣ್ಣವರು ಹೇಳಿದಂತಹ ಒಂದು ವಚನ ಹೇಳಿ ಅದರ ಜೊತೆಗೆ ಒಂದಿಷ್ಟು ನಾವು ಏನಂದ್ರೆ ಸಮಪ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಲ್ಲ ನಾಗರ ಕಂಡರೆ ಹಾಲ ನೆರೆಯೆಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರಡೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಈ ವಚನದ ಅರ್ಥ ಇಷ್ಟೇ. ಬಸವಣ್ಣವರು ಈ ವಚನದಲ್ಲಿ ಏನ್ ಹೇಳ್ತಾರಂತಂದ್ರೆ, ಇಷ್ಟಲಿಂಗ ತತ್ವ ಪ್ರಚಾರ ಮಾಡುವ ಶರಣರಿಗೆ ಜಂಗಮ ಅಂತೇಳಿ ಅವರು ಕರೀತಾರೆ. ಒಬ್ಬ ಜಂಗಮನಿಗೆ ನಾವು ಮನೆಗೆ ಬಂದಾಗ ಉಣ್ಲಿಕ್ಕೆ ಕೊಡುದಿಲ್ಲ. ಆತ ಉಣ್ಲಿಕ್ಕೆ ಕೊಡದಿದ್ರಂತಂದ್ರೆ ಯಾವ ಲಿಂಗ ತತ್ವ ಪ್ರಚಾರ ಮಾಡುತ್ತಾನೆಯೋ ಆ ಲಿಂಗ ಉಣ್ಣದ ಲಿಂಗವೆಂದು ಕರೆಸಿಕೊಳ್ಳುವುದರ ಮೂಲಕ ಸ್ಥಾವರದ ಗುಣವನ್ನು ಹೊಂದುತ್ತದೆ. ಮನುಷ್ಯರು ತಮ್ಮ ಕ್ರಿಯೆಯ ಮೂಲಕ ಒಂದು ತತ್ವವನ್ನು ಜೀವಂತವಿಟ್ಟಾಗ ಮಾತ್ರ ಅದು ಚಲನಶೀಲ ಗುಣವನ್ನು ಹೊಂದುತ್ತದೆ, ಇಲ್ಲದಿದ್ದರೆ ಸ್ಥಾವರವಾಗಿ ಉಳಿಯುತ್ತದೆ. ಇದು ಜೀವ ಕೇಂದ್ರಿತ ಚಿಂತನೆಯಾಗಿದೆ. ಬಸವಣ್ಣವರ ಪ್ರಕಾರ ಯಾವುದು ಜೀವ ಕೇಂದ್ರದ ಚಿಂತನೆಯು ಅದು ಮಾತ್ರ ಜಂಗಮ, ಇದು ಅಳಿವಿಲ್ಲದು. ಯಾವುದು ವಸ್ತು ಕೇಂದ್ರಿತ ಚಿಂತನೆಯೋ ಅದು ಸ್ಥಾವರ, ಅದು ನಾಶವಾಗುವಂಥದ್ದು ಅಂತ ಹೇಳ್ತಾರೆ. ಮನುಷ್ಯನನ್ನು ಕಡೆಗಣಿಸಿ ಧನವನ್ನೇ ಪ್ರಧಾನವಾಗಿಸಿಕೊಳ್ಳುವಂತಹ ಒಂದು ಸಮಾಜ ಕೂಡ ಸ್ಥಾವರವೇ ಆಗಿರ್ತದೆ. ಇವತ್ತು ನಿಮಗೆಲ್ಲ ತಿಳಿದ ಹಾಗೆ ನಾವು ಧನಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಸಮಾಜದಲ್ಲಿರ್ತಕ್ಕಂಥ ಜನರ ಬಗ್ಗೆಯೂ ಕೂಡ ನಾವು ತಿಳ್ಕೋಬೇಕಾದಂತಹ ಒಂದು ಅವಶ್ಯಕತೆ. ಸಕಲ ಜೀವಾತ್ಮರನ್ನು ಪ್ರಧಾನವಾಗಿರಿಸಿಕೊಳ್ಳುವ ಸಮಾಜ ಮಾತ್ರ ಜಂಗಮ ಸಮಾಜವಾಗಿರ್ತದೆ ಅಂತ ಹೇಳ್ತಾರೆ. ಇಂತಹ ಸಮಾಜಕ್ಕೆ ಅಳಿವು ಇಲ್ಲ. ಎಲ್ಲ ಜೀವಿಗಳಲ್ಲಿ ದೇವರು ಇರುವುದರಿಂದ ಎಲ್ಲವೂ ಸುಖವಾಗಿರಬೇಕು ಎಂದು ಬಸವಣ್ಣ ಹೇಳ್ತಾರೆ. ಸೊ ಇವತ್ತು ನಾವು ನಮ್ಮ ಸಮಾಜವನ್ನ ವೀಕ್ಷಣೆ ಮಾಡಿದಾಗ ಮತ್ತು ಅದರ ಜೊತೆಗೆ ನಾವು ಕ್ರಿಟಿಕಲ್ ಆಗಿ ಸ್ವಲ್ಪ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಹೇಗೆ ನಾವು ಇದನ್ನು ವಿಮರ್ಶೆ ಮಾಡಬೇಕಾಗತ್ತಂತಂದ್ರೆ, ಬಸವಣ್ಣನವರು ಮತ್ತು ಬಸವಾದಿ ಶರಣರು ನಮಗೆ 12ನೇ ಶತಮಾನದಲ್ಲಿ ಏನು ಹೇಳಿದರು, ಯಾವ ರೀತಿಯಾದಂತಹ ಒಂದು ಸಮಾಜವನ್ನು ನಾವು ಕಟ್ಟಬೇಕು, ಆ ರೀತಿಯಾದಂತಹ ಒಂದು ಸಮಾಜವನ್ನು ನಾವು ಕಟ್ಟುವುದರಿಂದ ಎಲ್ಲರೂ ಸುಖಮಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವು ನೀವೆಲ್ಲ ಸುಖಮಯವಾಗಿದ್ದೇವೆ, ಸುಖದಿಂದ ಇದ್ದೇವೆ. ಇವತ್ತು ನಾವು ಲಕ್ಷಾಂತರ ರೂಪಾಯಿನ ಸಂಬಳ ತಗೋತೇವೆ, ಆದ್ರೂ ಕೂಡ ನಾವು ಸುಖ ಇಲ್ಲ. ಯಾಕೆ ಹೇಳಿ? ನಾವು ಧನದ ಹಿಂದೆ ಇದ್ದೇವೆ. ಧನ ಅಂದ್ರೆ ಹಣ. ನಾವು ಇವತ್ತು ಹಣಕ್ಕಾಗಿ ನಮ್ಮ ಜೀವನವನ್ನೇ ಮೀಸಲಾಗಿಟ್ಟಿದೆ. ಇವತ್ತು ನೋಡಿ, ಶಾಂತಿಗಾಗಿ, ಸಮಾಧಾನಕ್ಕಾಗಿ, ತೃಪ್ತಿಗಾಗಿ, ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನು ಕೂಡ ನಾವು ಮರೆತು ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾಕೆ? ನಾನು ಇನ್ನೂ ಹೆಚ್ಚಿನ ಹಣವನ್ನು ಗಳಿಸಬೇಕು, ನಾನು ಇನ್ನೂ ಹೆಚ್ಚಿನ ದುಡಿಬೇಕು, ನಾನು ಒಬ್ಬ ಶ್ರೀಮಂತನಾಗಬೇಕು ಅಂದ್ರೆ ಬಸವಾದಿ ಶರಣರು ಹೇಳಿದ್ದು ಒಂದೇ, ನಾವು ಶ್ರೀಮಂತರಾಗೋದ್ರಿಂದ ನಮ್ಮ ಒಂದು ಆತ್ಮ ತೃಪ್ತಿಯನ್ನು ನಾವು ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ನಾವು ಶ್ರೀಮಂತರಾಗೋದ್ರಿಂದ, ನಾವು ಧನವನ್ನು ಗಳಿಸುವುದರಿಂದ ಅವರ ಒಂದು ವಿಚಾರ ಏನಿತ್ತಂತಂದ್ರೆ, ನೀನು ನಿನ್ನ ಸ್ವಾರ್ಥಕ್ಕಾಗಿ ಜೀವನವನ್ನ ಮಾಡಿದರೆ, ಸಮಾಜವನ್ನು ಕಡೆಗಣಿಸಿದರೆ, ಬಂಧು ಬಳಗವನ್ನ ಕಡೆಗಣಿಸಿದರೆ, ತಂದೆ ತಾಯಿಗಳನ್ನ ಕಡೆಗಣಿಸಿದರೆ ನಮಗೆ ಯಾವಾಗಲೂ ಸುಖ ಶಾಂತಿ ಸಿಗುವುದಿಲ್ಲ ಅನ್ನೋದೇ ಅವರ ಒಂದು ಉಪದೇಶವಾಗಿದೆ. ಇಲ್ಲಿ ಬಸವಣ್ಣವರು ಇನ್ನೊಂದು ವಚನ ಆಲ್ರೆಡಿ ಹೇಳಿದ್ರು, ನಮ್ಮ ಇವರನ್ನು ಕೂಡ ಪ್ರಾರ್ಥನಾ ಗೀತೆಯಲ್ಲಿ ಅದನ್ನೇ ಹಾಡಿದ್ರು. ಏನು? ಕಳಬೇಡ ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅಣ್ಣರಿಗೆ ಅಸಹ್ಯ ಬಡೆ, ಎದುರು ಅಳಿಯಲು ಬೇಡ, ತಣ್ಣ ಬಣ್ಣಿಸಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ಮಹಾದೇವನ್ನ ಒಲಿಸುವಂತಹ ಪರಿಯಂತೆ.
ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ಇವತ್ತು ಯಾವಾಗ ನೋಡಿದ್ರು ಕೂಡ ನಮ್ಮನ್ನ ಹೊಗಳ್ಕೊತಾ ಇದೆ, ಇನ್ನೊಬ್ಬರನ್ನು ಯಾವಾಗಲೂ ತೆಗಳ್ತಾ ಇದೆ. ಇವತ್ತು ನಮ್ಮ ನೇಬರ್ಗಳಾಗ್ಲಿ, ನಮ್ಮ ವಿಭಾಗದಲ್ಲಿರ್ತಕ್ಕಂಥ ಇನ್ನೊಬ್ಬ ಪ್ರಾಧ್ಯಾಪಕರಾಗ್ಲಿ, ನಮ್ಮ ವಿದ್ಯಾರ್ಥಿಗಳಾಗ್ಲಿ, ಅವ್ರು ಏನಾದರೂ ನಮ್ಗಿಂತ ಹೆಚ್ಚಿನ ಸಂಶೋಧನೆಯನ್ನ ಮಾಡಿ ಅವ್ರು ಏನಾದರೂ ಹೆಸರು ಗಳಿಸಿದ್ರು ಅಂತಂದ್ರೆ ನಮಗೆ ಅವರ ಸಹನೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅಂದ್ರೆ ಏನು ಇದರ ಅರ್ಥ? ಇದರೊಳಗೆ ಅಂದ್ರೆ ಶಿಕ್ಷಕರಿಗಾಗ್ಲಿ, ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಕಿರಿಯರಿಗಾಗ್ಲಿ ನಾವು ಇದರಿಗೆ ಮಾತಾಡೋದನ್ನ ಕಲ್ತಿದ್ದೇವೆ, ನಮ್ಮನ್ನು ನಾವು ಬಣ್ಣಿಸ್ಕೊಳ್ಳೋದನ್ನ ಕಲ್ತಿದ್ದೇವೆ, ಇನ್ನೊಬ್ಬರನ್ನ ನಾವು ಅಸಹ್ಯ ಪಡ್ತ ಮಾಡ್ತಾ ಇದ್ದೇವೆ. ಯಾವಾಗ ಒಂದು ಚಾನ್ಸ್ ಇರ್ತಂತ ಕಾಯ್ತಾ ಇರ್ತೇವೆ ಪ್ರತಿಯೊಬ್ಬರು ಕೂಡ, ಯಾವಾಗ ನಾನು ಅವನಿಗೆ ಅಸಹ್ಯ ಮಾಡಲಿ. ಅವ್ರ ಪೇಪರ್ ಅನ್ನು ಓದ್ತೀವಿ, ಅವ್ರ ಪೇಪರ್ ನಲ್ಲಿ ಏನಾದ್ರು ಹುಡುಕಿದೆಯಾ? ಇವತ್ತು ಏನೋ ನಮ್ಮ ಕ್ಲಾಸ್ನಲ್ಲಿ ಒಬ್ಬ ವಿದ್ಯಾರ್ಥಿ ನಾವು ಏನೋ ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಆ ವಿದ್ಯಾರ್ಥಿ ಉತ್ತರ ಕೊಟ್ಟಾಗ ಆ ಪ್ರಶ್ನೆಯಲ್ಲೇ ಮತ್ತೆ ತಪ್ಪನ್ನ ಕಂಡುಹಿಡಲಿಕ್ಕೆ ನಾವು ಇವತ್ತು ಸಾಕಷ್ಟು ಸಲ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಅಂಥವ್ರನ್ನ ನಾವು ಬೆಳೆಸಬೇಕು. ಅಂಥವರ ಅಭಿವೃದ್ಧಿಯಿಂದ ನಮ್ಮ ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಬೆಳೀತಾವು. ಅವರಿಂದ ನಮಗೆ ತುಂಬಾ ಒಳ್ಳೆಯದಾದಂತಹ ಒಂದು ಹೆಸರು ಬರುತ್ತೆ. ಸೊ ಹೀಗಾಗಿ ನಾವು ಈ ವಚನವನ್ನು ಕೂಡ ಯಾವಾಗಲೂ ನಮ್ಮ ಹತ್ರ ಇಟ್ಕೊಳ್ಬೇಕು. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಲೋಕದ ಡೊಂಕೆಗೆ ನೀವೇ ಕಿತ್ತಿದ್ದೀವಿ. ಇವತ್ತು ನೋಡಿ ನಮ್ಮಲ್ಲಿ ಸಾಕಷ್ಟು ಅಂಟು ಡೊಂಕುಗಳು. ನಾನು ಬಿಗಿನಿಂಗ್ ನಲ್ಲೇ ಹೇಳಿದೆ, ನಾನು ಬಸವಣ್ಣನವರ ಬಗ್ಗೆ ಏನ್ ಹೇಳಿಕ್ಕೆ ಸಾಧ್ಯ ಇದೆ, ಎಷ್ಟು ವಚನಗಳಲ್ಲಿ ಹೇಳಕ್ಕೆ ಸಾಧ್ಯ ಇದೆ, ಅವ್ರ ಬಗ್ಗೆ ಎಷ್ಟು ಮಾತಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಅಂಕು ಡಂಕುಗಳನ್ನ ನಾವು ತಿಳಿದುಕೊಳ್ಳಾದೆ ಇನ್ನೊಬ್ರು ಯಾರಾದ್ರೂ ನಮ್ಗಿಂತ ಚೆನ್ನಾಗಿ ಮಾಡಿದ್ರೆ, ಚಂದ್ರೇಗೌಡರ ಬಗ್ಗೆ ಹೇಳಿದೆ, ನಮ್ಗಿಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರ ಪ್ರಾಸ್ತಾವಿಕ ನುಡಿಯಲ್ಲಿ. ಯಾಕಂತಂದ್ರೆ ಅವ್ರು ಕನ್ನಡದ ಪ್ರಾಧ್ಯಾಪಕರು, ನಮ್ಗಿಂತ ಸಾಕಷ್ಟು ಅಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ, ಸಂಶೋಧನೆಯನ್ನು ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಲೇಖನಗಳನ್ನು ಬರೆದಿದ್ದಾರೆ. ಯಾರು ಅಂತ ಲೇಖನಗಳನ್ನು ಬರೆದಿದ್ದಾರೆ, ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರನ್ನ ನಾವು ಯಾವಾಗಲೂ ಹೊಗಳ್ಬೇಕು. ಇವತ್ತು ಚಂದ್ರೇಗೌಡರು ತಮ್ಮ ಭಾಷಣದಲ್ಲಿ ಹೇಳಿದರು, ಇವತ್ತು ಏನ್ ಹೇಳಿದ್ರು ಪ್ರಾಸ್ತಾವಿಕ ಭಾಷಣದಲ್ಲಿ ಅಂತಂದ್ರೆ, ಒಂದು ವಿಶ್ವವಿದ್ಯಾನಿಲಯಕ್ಕೆ ನ್ಯಾಕ್ ಮಾಡುವುದಂದ್ರೆ ಎಷ್ಟು ಒಂದು ಕಷ್ಟದ ಕೆಲಸ. ಆ ನ್ಯಾಕ್ಗೆ ಮಾಡ್ಬೇಕಾದ್ರೆ ನಾವು ಎಷ್ಟು ಜನರನ್ನ ಹೆಂಗ್ ಉಪಯೋಗ ಮಾಡ್ಕೋಬೇಕು, ಎಲ್ಲಾ ಜನರ ಕಡೆಯಿಂದ ಎಲ್ಲ ತರನಾದಂತ ಒಂದು ಕೆಲಸವನ್ನು ತೆಗೆದುಕೊಳ್ಳುವಂತ ಒಂದು ಚಕ್ಕತೆ ಆ ಲೀಡರ್ಗೆ, ವೈಸ್ ಚಾನ್ಸಲರ್ಗಳಿಗೆ, ಕುಲಪತಿಗಳಿಗೆ ಇದ್ರೆ ಮಾತ್ರ ಇಂಥ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ನಿಮ್ಮ ವಿಶ್ವವಿದ್ಯಾನಿಲಯ ನ್ಯಾಕ್ ಮೇಲೆ ಬೇಸಾಗಿದೆ. ನಮ್ಮ ಎಲ್ಲ ಇನ್ಸ್ಪೆಕ್ಷನ್ LIC ಇರ್ತವೆ, LIC ಮೇಲೆ ನಾವು ಕೊಡ್ತಾ ಇದ್ದೇವೆ ಎಲ್ಲ ಕಾಲೇಜುಗಳಿಗೆ. ನಿಮ್ಮಲ್ಲಿ ನ್ಯಾಕ್ ಬೇಸ್ ಆಧಾರದ ಮೇಲೆ ಮಾತ್ರ UGC ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಇದು ಒಂದು ನಿಮಗೆ ಪ್ರವೇಶ ಪಡ್ಕೊಳ್ಳಿಕ್ಕೆ ದಾರಿ ಇದೆ. ಸೊ ಹೀಗಾಗಿ ಇವತ್ತು A+ ಬಂದಿರಬಹುದು, ಆದ್ರೆ ಮುಂದೆ ಕೆಳಗೆ ಹೋಗಬಾರ್ದು. ಅದನ್ನ ಇಟ್ಕೊಂಡು ರಿಟೈನ್ ಮಾಡ್ಕೊಂಡು ಹೋಗ್ಬೇಕಾದಂತ ಒಂದು ಏನ್ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಮತ್ತ ಇನ್ನೊಂದ್ಸಲ ನಾನು ಹೇಳ್ತಾ ಇದ್ದೇನೆ, ಇವತ್ತು ಬಸವಣ್ಣವರು ಮತ್ತು ಶರಣರು ಏನ್ ಮಾಡಿದರು, ಎಂತಹ ಒಂದು ಸಮಾಜ ನಿರ್ಮಾಣ ಮಾಡ್ಬೇಕಂತ ಮಾಡಿದ್ರು ಅಂತಂದ್ರೆ ಸಮಾಜ ಅಂತ. ಸಮಾಜ ಮತ್ತು ಶ್ರಮಿಕ ಸಮಾಜ, ಇವೆರಡು ಸಮಾಜವನ್ನ ನಿರ್ಮಾಣ ಮಾಡಬೇಕಾಗಿದೆ ಅಂತೇಳಿ ಅವ್ರು ನಿರ್ಮಾಣನೂ ಮಾಡಿದ್ರು. ಆದ್ರೆ ನಾವು ನಿರ್ನಾಮ ಮಾಡಿದ್ವಿ. ಇವತ್ತು ಎಲ್ಲಿದೆ ಸಮಾಜ, ಎಲ್ಲಿದೆ ಶ್ರಮಿಕ ಸಮಾಜ? ಅಂದ್ರೆ ಪ್ರತಿಯೊಬ್ಬ ಶರಣನೂ ಕೂಡ ಒಂದು ಕಾಯಕವನ್ನ ಹುಡ್ಕೋಬೇಕು, ಆ ಕಾಯಕ ಮಾಡಬೇಕು. ಆ ಕಾಯಕದಿಂದ ಬಂದ ಒಂದು ಹಣ ಏನದಲ್ಲ, ಅದನ್ನ ದಾಸೋಹಕ್ಕಾಗಿ, ಅಂದ್ರೆ ಇನ್ನುಳಿದವರ ಬೆಳವಣಿಗೆಗಾಗಿ, ಇನ್ನುಳಿದವರ ಉಳಿವಿಗಾಗಿ ಖರ್ಚು ಮಾಡ್ಬೇಕಂತ ಹೇಳಿ ಅವ್ರು ಹೇಳ್ತಾರೆ. ಇವತ್ತು ಬಸವ ತತ್ವಗಳಲ್ಲಿ ಇರತಕ್ಕಂತ ಒಂದು ನೈತಿಕತೆ, ಸಮಾಜದ ಬಗ್ಗೆ ಇರತಕ್ಕಂತ ಒಂದು ಕಳಕಳಿ, 12ನೇ ಶತಮಾನದಲ್ಲಿ ಏನು ಈ ಶರಣರ ಒಂದು ಚಳವಳಿ ಪ್ರಾರಂಭವಾಯಿತು, ಮುಂದೆ ಏನಾಯ್ತು, 12ನೇ ಶತಮಾನದಿಂದ 15ನೇ ಶತಮಾನದಲ್ಲಿ ಮತ್ತೆ ಸಾಮಾಜಿಕ ಸುಧಾರಣೆಗಳು ಪ್ರಾರಂಭವಾದವು. ಎಲ್ಲೇ ವೆಸ್ಟ್ ಬೆಂಗಾಲ್ನಿಂದ ರಾಜಾರಾಮ್ ಮೋಹನ್ ರಾಯ್ ಅವರಂತವರಿಂದ ಅವನ್ನೂ ಕೂಡ ನಾವು ಇವತ್ತು ಅಂತ ಚಳವಳಿಗಳನ್ನ 16ನೇ ಶತಮಾನದಲ್ಲಿ ಮತ್ತೆ ಏನಾಯ್ತು, ಡೆಲ್ಲಿಯಿಂದ ಮೊಘಲರ ದರ್ಬಾರ ಪ್ರಾರಂಭವಾಯಿತು. ಆವಾಗ ಇಲ್ಲಿ ಏನು ಒಂದು ಚಳವಳಿ, ಸಾಮಾಜಿಕ ಚಳವಳಿಗಳು ಆಗಿದಾವಲ್ಲ, ಆ ಚಳವಳಿಗಳಿಗೆಲ್ಲ ಮತ್ತೆ ಸ್ಥಗಿತಗೊಂಡವು. ಮತ್ತೆ 20ನೇ ಶತಮಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅಂತವರು, ವಿವೇಕಾನಂದರಂತವರು ಅಂತವರ ಒಂದು ತತ್ವ ಸಿದ್ಧಾಂತಗಳು ಇವತ್ತು ನಮ್ಮ ಮುಂದಿದ್ದಾವೆ. ಇವತ್ತು ಸಮಾಜದಲ್ಲಿ ನಾವು ಏನಾದ್ರೂ ಒಂದು ಸಮಾನತೆ ಕಾಣ್ತಾ ಇದ್ದೇವೆ ಅಂತಂದ್ರೆ, ನಾನು ಏನಾದ್ರೂ ಇಲ್ಲಿ ನಿಂತು ಭಾಷಣ ಮಾಡ್ತಾ ಇದ್ದೇನೆ ಅಂತಂದ್ರೆ ಅದಕ್ಕೆ ಏನ್ ಕಾರಣ, ಇವತ್ತು 12ನೇ ಶತಮಾನದಲ್ಲಿ ಪ್ರಾರಂಭವಾದಂತಹ ಒಂದು ಸಾಮಾಜಿಕ ಶರಣರ ಚಳವಳಿ ಮತ್ತು 20ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳು ಇವತ್ತು ನಮ್ಮೆಲ್ಲರನ್ನ ಸಮಾನತೆಯ ಒಂದು ಬಾಗಿಲಿಗೆ ತಂದು ನಿಲ್ಲಿಸಿವೆ. ಆದ್ರೆ ಇವತ್ತು ನಾವು ನೀವು ಮಾಡಬೇಕಾದಂತ ಒಂದು ಕೆಲಸ ಏನು, ಈ ತೇರನ್ನ ಮುಂದೆ ಹೇಳ್ಕೊಂಡು ಹೋಗ್ಬೇಕು. ಈ ತೇರನ್ನ ಇಲ್ಲಿಗೆ ಬಿಟ್ರೆ ಮುಂದೆ ಮತ್ತೆ ಅಸಮಾನತೆ ಆಗುತ್ತೆ. ಹಾಗಾಗಲಾರ್ದಂಗೆ ನೋಡ್ಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳುತ್ತಾ, ಇಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಹಾಗೂ ಇನ್ನುಳಿದಂತ ಎಲ್ಲ ಆಡಳಿತ ಮಂಡಳಿಯವರು, ಅದರಲ್ಲಿಯೂ ವಿಶೇಷವಾಗಿ ಚಂದ್ರೇಗೌಡರು ನನಗೆ ಯಾವಾಗ
ಸರ್ ತಾವು ಬರಬೇಕು, ಬಂದು ಬಸವಣ್ಣವ್ರ ಬಗ್ಗೆ ಒಂದು 4 ಮಾತುಗಳನ್ನ ಹೇಳ್ಬೇಕಂತ ಕೇಳ್ಕೊಂಡಾಗ ನಾನು ಕೂಡ ಅತಿ ಪ್ರೀತಿಯಿಂದ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ಹೀಗಾಗಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿಯವರಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಅದರ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ನಾನು ಏನು ಮಾತಾಡಿದೋ ಗೊತ್ತಿಲ್ಲ. ನಾನು ಬಸವಣ್ಣನವರ ವಚನ ಬಗ್ಗೆ ಆಗಲಿ, ಬಸವಣ್ಣವರ ಬಗ್ಗೆ ಆಗಲಿ, ಒಂದು ಸಾಮಾಜಿಕ ಚಳವಳಿಯ ಬಗ್ಗೆ ಆಗಲಿ ನಾನು ಏನು ಮಾತಾಡಿದ್ದೇನೆ, ನನಗೇನು ಒಂದು ದೇವರು ಒಂದು ಬುದ್ಧಿಯನ್ನು ಕೊಟ್ಟಿದ್ದಾನೆ, 4 ಅಕ್ಷರಗಳನ್ನು ಅರ್ಥ ಮಾಡ್ಕೊಂತ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅದೇ ಬುದ್ಧಿಯನ್ನು, ಅದೇ ಜ್ಞಾನವನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಮುಂದೆ ಬಸವಣ್ಣನವರನ್ನ, ಸಾಮಾಜಿಕ ಚಳವಳಿಕಾರರನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ನೀವು ಕೂಡ ಅತಿ ಸಂತೋಷದಿಂದ ಕೇಳಿದಿರಂತ ಭಾವಿಸಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು ಹಾಗೂ ಈ ಸಮಾರಂಭದ ಅಧ್ಯಕ್ಷರು ಆದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬ್ರೆ, ಇವತ್ತಿನ ಮುಖ್ಯ ಅತಿಥಿ ಪ್ರೊಫೆಸರ್ ಬಿ ಡಿ ಕಂಬಾರ್ರವರೇ, ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದ ಸನ್ಮಾನ್ಯ ಗೌರವಾನ್ವಿತ ಕುಲಪತಿಗಳು ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂತಹ ಪ್ರೊಫೆಸರ್ ಎನ್ ಲಕ್ಷ್ಮೀರವರೇ, ಡಾಕ್ಟರ್ ಎಚ್ ವಿಶ್ವನಾಥ್ ರವರೇ, ನಮ್ಮ ಆತ್ಮೀಯರು ಡಾಕ್ಟರ್ ಚಂದ್ರೇಗೌಡರವರೇ, ಎಲ್ಲ ಅಧ್ಯಾಪಕರೇತರ ಮಿತ್ರರೇ, ನನ್ನ ಸಹೋದ್ಯೋಗಿಗಳೇ, ವಿದ್ಯಾರ್ಥಿ ಮಿತ್ರರೇ, ಸಂಶೋಧನಾ ಮಿತ್ರರೇ, ಮಾಧ್ಯಮ ಮಿತ್ರರೇ, ಇವತ್ತಿನ ದಿನ ಬಹಳ ಒಂದು ಖುಷಿಯ ವಿಚಾರ ಇದ್ದರೆ ನಮ್ಮ ಮಾನ್ಯ ಕುಲಪತಿಗಳು ಬಸವ ಜಯಂತಿ ಎಂದು ಒಂದು ಕಾರ್ಯಕ್ರಮವನ್ನು ಮಾಡಿ ತಾಂತ್ರಿಕ ಕಾರಣದಿಂದ ಅವರು ಅವತ್ತು ಬರಲಿಕ್ಕಾಗಲಿಲ್ಲ. ಆ ಕಾರಣದಿಂದಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ, ಮನಮುಟ್ಟುವಂತಹ ಚಿಂತನಾ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲರಿಗೋಸ್ಕರ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಆಯೋಜಿಸಲು ಮಾರ್ಗದರ್ಶನ ನೀಡಿರ್ತಾರೆ. ಅವರ ಮಾರ್ಗದರ್ಶನದಂತೆ ಅವರು ತೋರಿಸಿರುವ ದಾರಿಯ ಒಂದು ಒಳ್ಳೆಯ ವಿಚಾರಗಳ ಫಲಿತಾಂಶವೇ ಈ ಒಂದು ಸಮಾರಂಭ. ಅದರಲ್ಲೂ ನಿಜವಾಗಿ ಇವತ್ತು ಅವರು ಕರೆಸಿದಂತಹ ಮುಖ್ಯ ಅತಿಥಿಗಳು ಪ್ರೊಫೆಸರ್ ಬಿ ಡಿ ಕಂಬಾರ ಮಾನ್ಯ ಕುಲಪತಿಗಳು. ಪ್ರಾರಂಭದಲ್ಲಿ ನಾನು ಗ್ರಂಥಾಲಯ ವಿಭಾಗದ ಪ್ರೊಫೆಸರ್, ನನಗೆ ಹೆಚ್ಚು ಮಾತನಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು. ನಿಜವಾಗ್ಲೂ ನಾನು ಆಶ್ಚರ್ಯಚಕಿತನಾದೆ ಅವರ ಮಾತುಗಳನ್ನ ಕೇಳಿ. ಸರ್, ನೀವು ಬರೀ ಮಾತಾಡಿಲ್ಲ, ಭಾಷಣ ಮಾಡಿಲ್ಲ, ತಾತ್ವಿಕ ಚಿಂತನೆಗಳನ್ನ ನೀವು ಹರಿಬಿಟ್ರಿ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಕೆಲವೊಂದು ವಚನಗಳ ಬಗ್ಗೆ ಇದ್ದಂತಹ ಒಂದು ನ್ಯಾರೋ ಮೈಂಡೆಡ್ನೆಸ್ನ ನೀವು ಇವತ್ತು ಬ್ರಾಡ್ ಮೈಂಡೆಡ್ನೆಸ್ಗೆ ತಗೊಂಡ್ಕೊಂಡು ಹೋದ್ರಿ. ಸ್ಥಾವರ ಮತ್ತು ಜಂಗಮದ ಆಟ್ರಿಬ್ಯೂಟ್ಸ್ನ ನಾವು ಮನುಷ್ಯರಿಗೆ ಮತ್ತು ಕಟ್ಟಡಗಳಿಗೆ ಕೊಟ್ಟಿದ್ವಿ. ನೀವು ಹೇಳಿದ ಹಾಗೆ 4 ರೀತಿಯಲ್ಲಿ ಈ ಶರಣರ ವಚನಗಳನ್ನು ನಾವು ಅರ್ಥೈಸಿಕೊಳ್ಳಬೇಕಂತ ಹೇಳಿ ಮಹತ್ತರವಾದ ಒಂದು ತತ್ವಜ್ಞಾನವನ್ನು ಇವತ್ತು ನಮಗೆಲ್ಲರಿಗೂ ಉಣಬಡಿಸಿದ್ರಿ. ಇದಕ್ಕಾಗಿ ಇದು ಭಾಷಣ ಅಷ್ಟೇ ಅಲ್ಲ, ಇದು ತತ್ವಚಿಂತನೆ ಸರ್, ನೀವು ಮಾತಾಡಿರ್ತಕ್ಕಂಥದ್ದು. ಇದನ್ನ ನಾನು ತಮಗೆ ಬಹಳ ಆಭಾರಿಯಾಗಿದ್ದೇನೆ, ಬಹಳ ಋಣಿಯಾಗಿದ್ದೇನೆ, ನಮ್ಮೆಲ್ಲರಿಗೂ ಕೂಡ ನೀವು ಈ ಜ್ಞಾನವನ್ನು ಪಸರಿಸಿದ್ದಕ್ಕಾಗಿ. ಹಾಗೆ ನಮ್ಮ ಚಂದ್ರೇಗೌಡರ ಪ್ರಸ್ತಾವನೆ ಕೂಡ ಅದೇ ಮಟ್ಟದಲ್ಲಿತ್ತು. ಇದೆಲ್ಲ ಕೇಳಿದ ನಂತರ ನಾನು ಹೇಳೋದೇನಿದೆ, ಈ ಬಸವ ಜಯಂತಿಯ ಕುರಿತು ಸಾಕಷ್ಟು ಮಾತನಾಡಬೇಕು ಅನ್ಕೊಂಡಿದ್ದೆ, ಎಲ್ಲವೂ ಕೂಡ ದೊಡ್ಡವರು ಹೇಳಬೇಕು. ಇನ್ನು ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವೊಂದು ವಿಚಾರಗಳು ಬಸವನ ಬಾಲ್ಯ ಜೀವನದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಕೆಲವು ನಿಮಿಷಗಳಲ್ಲಿ ತಮ್ಮ ಮುಂದೆ ಒಂದು ಐ ಓಪನರ್ ನಾವು ಮಾಡ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತೀನಿ. ಬಸವಣ್ಣನವರು ಒಂದು ವೈದಿಕ ಧರ್ಮದಲ್ಲಿ ಜನಿಸಿದರು, ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದರು. ಆಗಿನ ಕಾಲದ ವರ್ಣಾಶ್ರಮ ಪದ್ಧತಿಯಂತೆ ಅವರು ಶ್ರೇಷ್ಠ ಕುಲದಲ್ಲಿ ಜನಿಸಿದರು. ಅವರ 12ನೇ ವಯಸ್ಸಿನವರೆಗೂ ಅವರ ವಿದ್ಯಾಭ್ಯಾಸ ವೈದಿಕ ಧರ್ಮದ ವಿದ್ಯಾಭ್ಯಾಸ ಆಗಿತ್ತು. ಮನೆಯಲ್ಲಿ ಶೈವದ ಪ್ರತಿಷ್ಠಾಪನೆ, ಶೈವ ಧರ್ಮದ ಆಚರಣೆಗಳಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಬಂದು 12 ವರ್ಷ ವಯಸ್ಸಿನ ಮುಗ್ಧ ಬಾಲಕನ ಮನಸ್ಸಿನಲ್ಲಿ ಈ ತಾರತಮ್ಯ ವ್ಯವಸ್ಥೆ, ಸಾಮಾಜಿಕ ಆರ್ಥಿಕ ತಾರತಮ್ಯ ವ್ಯವಸ್ಥೆ ಏನಿದೆ ಅದರ ಗಮನ 12 ವರ್ಷದ ಬಾಲನಿಗೆ ಬಂದಿದೆ ಅಂದ್ರೆ ಅವರು ದೈವಾಂಶ ಸಂಭೂತರೇ ಹೌದು.
ಬಸವಣ್ಣನವರನ್ನು ಅದಕ್ಕಾಗಿಯೇ ನಾವು ಇವತ್ತು ಜ್ಞಾನ ಜ್ಯೋತಿ ವಿಶ್ವಗುರು ಅಂತ ಕರೀತಾ ಇದ್ದೀವಿ. ನಾವು ಸುಮ್ಮನೆ ಕರೆಯೋದಲ್ಲ, ಪದಗಳನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ವ್ಯಕ್ತಿ ಸಹಸ್ರಾರು ವರ್ಷಗಳ ಕಾಲ ನಮ್ಮ ಆಲೋಚನೆಗೆ ಇರಬೇಕು, ಅವರ ವಿಚಾರಗಳನ್ನ ನಾವು ನೆನೆಸ್ಕೋಬೇಕಂದ್ರೆ ಆ ಮಟ್ಟದ ಚಿಂತನೆಯ ಅವಶ್ಯಕತೆ ಆ ವ್ಯಕ್ತಿಯಲ್ಲಿ ಇರಬೇಕು. ಅವರಿಂದ ಅಷ್ಟು ಕಾಂಟ್ರಿಬ್ಯೂಷನ್ ನಮ್ಮ ಸಮಾಜಕ್ಕೆ ಆಗಿರಬೇಕು. ಬಸವಣ್ಣನವರು ಇಲ್ಲಿವರೆಗೆ ಅಲ್ಲ, ಅವರು ಯಾವಾಗೋ 1134ರಲ್ಲಿ 1134ರಲ್ಲಿ 12ನೇ ಶತಮಾನದಲ್ಲಿ ಸಾಕಷ್ಟು ಆ ಒಂದು ಅವಧಿಯಲ್ಲಿ ಜನಿಸಿದ್ರು ಅಂತ ನಮ್ಗೆ ಮಾಹಿತಿ ಇದೆ. ಬಸವನ ಬಾಗೇವಾಡಿಯಲ್ಲಿ ಜನನ. ಸೊ ಅವರ ಒಂದು ಜನನದಿಂದಾಗಿ ಇವತ್ತಿನ ದಿನ ನಾವು ಈ ಚಿಂತನೆಗಳನ್ನ, ಈ ಸಮಾನತೆಯ ವಿಚಾರಗಳನ್ನ ನಾವು ಹಂಚ್ಕೊಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಹೆಮ್ಮೆ, ನಮ್ಮ ಜನ್ಮ ಭಾವನ. ಸೊ ಇಂಥ ಒಬ್ಬ ಮಹನೀಯರು ನಮ್ಮ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡಿ ಇಡೀ ವಿಶ್ವವಿದ್ಯಾಲಯಕ್ಕೆ ನಾವು ಈ ಒಂದು ಒಳ್ಳೆಯ ಸುವಾಸನೆಯನ್ನ, ವೈಚಾರಿಕ ಸುವಾಸನೆಯನ್ನ ಪಸರಿಸ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಹೆಮ್ಮೆ. ಸೊ ಹೀಗೆ ಬಸವಣ್ಣನ ಜೀವನ ಸಾಗ್ತಾ ಹೋಗುತ್ತೆ. ಅವ್ರು ನೋಡಿದಂತ ಮೌಢ್ಯ, ಗಂಧಾಚರಣೆ ಇವುಗಳನ್ನೆಲ್ಲ ಅವ್ರು ಮನಗಂಡು ಅಂತ ಒಂದು ವಿದ್ವತ್ತಿದ್ರು ಕೂಡ ಅವರು ಆ ಒಂದು ವೈದಿಕ ಧರ್ಮದ ಪರಂಪರೆಯಿಂದ ಹೊರಗೆ ಬರ್ತಕ್ಕಂಥ ಆಲೋಚನೆ ಮಾಡ್ತಾರೆ. ಹಾಗೆ ಜೀವನದಲ್ಲಿ ಮುಂದೆ ಅವರ ಘಟ್ಟಗಳಲ್ಲಿ ಅನೇಕ ಒಳ್ಳೆಯ ಆಡಳಿತಾತ್ಮಕ ಹುದ್ದೆಗಳನ್ನ ಕೂಡ ಅಲಂಕಾರ ಮಾಡ್ತಾರೆ. ಅವರ ತಂದೆ ತಾಯಿ ಹೆಸರನ್ನ ಪಠ್ಯ ಪುಸ್ತಕದಲ್ಲಿ ಓದಿ, ಮಾದರಸ ಮತ್ತು ನೀಲಾಂಬಿಕೆ. ಮಾದರಸರು ಪ್ರೈಮ್ ಮಿನಿಸ್ಟರ್ ಆ ಕಾಲದಲ್ಲಿ ವಿಜ್ಜಳನ ಆಸ್ಥಾನದಲ್ಲಿ, ಕಲ್ಯಾಣ ಚಾಲುಕ್ಯ ವಿಜ್ಜಳ ಕೇಳಿದ್ದೀರಲ್ಲ, ಅನೇಕ ಪಿಕ್ಚರ್ಗಳಲ್ಲಿ ನೋಡಿರ್ತೀರಾ, ಟೆಕ್ಸ್ಟ್ ಬುಕ್ ನಲ್ಲಿ ಓದಿರ್ತೀರಾ. ಅವರ ವಚನಗಳನ್ನ ನಾವು ಬಾಲ್ಯದಿಂದ ಸವಿತಾ ಬಂದಿದ್ದೀವಿ. ಆ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗಿದ್ರು. ವಿಜ್ಜಳ ಮದುವೆ ಆಗಿದ್ದು ಕೂಡ ಬಸವಣ್ಣನವರ ಅಕ್ಕನನ್ನೇ, ನಾಗಮ್ಮ ಅಂತಕ್ಕಂಥ ಘನದೇವತ ಮಹಿಳೆಯನ್ನ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಸವಣ್ಣನವರನ್ನ ಅವರು ಚೀಫ್ ಮಿನಿಸ್ಟರ್ ಮಾಡ್ತಾರೆ, ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತಾರೆ. ಬಸವಣ್ಣನವರಿಗೆ ನಿಜವಾಗಿ ಅದೊಂದು ಸುಸಂದರ್ಭ ಆಗುತ್ತೆ. ಬಸವಣ್ಣನವರು ಬರೀ ತಾತ್ವಿಕರಲ್ಲ, ಲೋಕ ತಂತ್ರಜ್ಞರಲ್ಲ, ಬರಿಯ ಸಮಾಜ ಸುಧಾಕರಲ್ಲ, ಅವರು ಒಬ್ಬ ವಿಶೇಷ ವಿಜ್ಞಾನಿ ಅಂತಕ್ಕಂಥ ಒಂದು ಸತ್ಯವನ್ನ ನಾವು ಇವತ್ತು ಚರ್ಚೆ ಮಾಡೋಣ. ಮಹಾನ್ ವಿಜ್ಞಾನಿ ಅನ್ನತಕ್ಕಂಥ ವಿಚಾರನ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನನ್ನ ಒಂದು ವಿಶ್ಲೇಷಣೆ, ನಾನು ತಿಳಿದುಕೊಂಡಿರೋ ನನ್ನ ಜ್ಞಾನದ ಮಟ್ಟದಿಂದ ಆ ಒಂದು ಸಂದರ್ಭದಲ್ಲಿ ಅವರು ಏನು ಗಂಗಾಂಬಿಕೆ ಅಂತಕ್ಕಂಥ ಯುವತಿಯನ್ನ ವಿವಾಹವಾಗಿ ವಿಜ್ಜಳನ ಆಸ್ಥಾನದಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಾರೆ. ಅವರಿಗೆ ಏನ್ ಬೇಕಾದ್ರೂ ಮಾಡ್ಬೇಕು. ಇವತ್ತು ಅಧಿಕಾರ ಬಂದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ, ಐಷಾರಾಮಿ ಜೀವನ ಮಾಡ್ತಾರೆ, ಅವರ ಅಧಿಕಾರವನ್ನ ಅನುಭವಿಸ್ತಾರೆ. ಕೆಲವರು ಅದನ್ನ ದುರಭ್ಯಾಸ ಮಾಡಿಕೊಂಡು ಅನೇಕ ವಿಚಾರಗಳಲ್ಲಿ ಇರ್ತಾರೆ. ಅಂಥ ಒಂದು ಕಾಲಘಟ್ಟದಲ್ಲಿ ಬಸವಣ್ಣನವರು ಅವರಿಗೆ ಇದ್ದಂತ ಅಧಿಕಾರವನ್ನು, ಆಸ್ಥಾನದಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂದ್ರೆ ಅನುಭವ ಮಂಟಪ ಕಟ್ಟಲಿಕ್ಕೆ ಉಪಯೋಗಿಸ್ತಾರೆ. ಆ ಅನುಭವ ಮಂಟಪದ ಮೂಲ ಹಿನ್ನೆಲೆ ಏನು? ಎಲ್ಲಾ ಶೋಷಿತ ವರ್ಗದವರನ್ನು ಒಂದು ಕಡೆ ಕೂಡಿರಿಸಿಕೊಂಡು ಅವರ ವೈಚಾರಿಕೆ ಚಿಂತನೆಗಳನ್ನು ಅರ್ಥ ಮಾಡಿಕೊಂಡು ಅದರ ಅನುಗುಣವಾಗಿ ವಚನಗಳನ್ನು ರಚಿಸಿ ಅದನ್ನ ಇಡೀ ಜಗತ್ತಿಗೆ ಪಸರಿಸುವ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನಾವು ಅವರನ್ನು ವಿಶ್ವಗುರು ಅಂತ ಕರೀತೀವಿ. ಆ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ದೀನ ದಲಿತರು, ಮಹಿಳೆಯರು, ಎಲ್ಲಾ ವರ್ಗದ ಜನರು ಎಲ್ಲರನ್ನೂ ಅಲ್ಲಿಗೆ ಕರೆಸಿ ಅವರ ಕಷ್ಟ ನಷ್ಟಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಕೆಲಸ ಅಲ್ಲಿ ಮಾಡಲಾಗುತ್ತೆ. ವಚನಗಳನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಆಗ್ತದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ವಚನಗಳ ಸೃಷ್ಟಿ ಮಾಡಿದ್ರು. ಅದಾದ ನಂತರ ಸರ್ ಹೇಳಿದಾಗೆ ಅನೇಕರು ಬಸವಣ್ಣನ ಬಗ್ಗೆ ಬರೆದಂತಹ ಮಾಹಿತಿಯಿಂದ ನಾವು ಬಸವಣ್ಣನವ್ರನ್ನ ಅರ್ಥ ಮಾಡ್ಕೊಳ್ತಿದ್ವಿ. ಅದರಲ್ಲೂ ಪ್ರಮುಖರಾಗಿ ಹರಿಹರ, ಕನ್ನಡದ ಕವಿ ಹರಿಹರ 13ನೇ ಶತಮಾನದಲ್ಲಿ ಅವರ ಬಗ್ಗೆ ಬರೀತಾರೆ. ಅವರ ಜೀವನದ ವೃತ್ತಾಂತ, ಅವ್ರ ತಂದೆ ಯಾರು, ತಾಯಿ ಯಾರು, ಶಿಲಾಶಾಸನಗಳಲ್ಲಿ ಅಚ್ಚಾಕ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗ್ತದೆ ಬಸವಣ್ಣನವರ ನಂತರವೂ ಕೂಡ ಅನೇಕ ವಚನಗಳ ರಚನೆಯಾಗಿರ್ತಕ್ಕಂಥದ್ದು ಒಬ್ಬ ಯುರೋಪಿನ ವಿಜ್ಞಾನಿ ನಮ್ಮ ಗಮನಕ್ಕೆ ತರ್ತಾರೆ. ನಮ್ಮ ದೇಶದವರಲ್ಲ, ಬೇರೆ ದೇಶದ ವಿಜ್ಞಾನಿ ನಮ್ಮ ಗಮನಕ್ಕೆ ಸಂಶೋಧನೆ ಮುಖಾಂತರ ತರ್ತಾರೆ. ಸೊ ಎಲ್ಲವೂ ಕೂಡ ಈ ಅನುಭವ ಮಂಟಪದ ವೈಚಾರಿಕತೆಯ ಅನೇಕ ಡೈಮೆನ್ಷನ್ಸ್, ಆಯಾಮಗಳಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು. ಸೊ ನಾನು ಹೇಳಿದೆ ಬಸವಣ್ಣನವರು ಮಹಾವಿಜ್ಞಾನಿಯಾಗಿ ನಮ್ಗೆ ಕಾಣಿಸ್ತಾ ಇದ್ದಾರೆ ಅಂತ. ಹೇಗೆ? ಅವರ ತತ್ವದ ಮೂಲ ಏನು ಅಂತಂದ್ರೆ ಎಲ್ಲರೂ ಸಮಾನರು. ಈಗ ತಾನೇ ಹೇಳಿದಾಗೆ ನಮ್ಮ ಪ್ರಮುಖ ಭಾಷಣಕಾರರು ನಮ್ಮ ಮಾನ್ಯ ವಿ ಡಿ ಕುಂಬಾರ್ ಸರ್ ಹೇಳಿದಾಗೆ ಸ್ಥಾವರ ಜಂಗಮದ ಪರಿಕಲ್ಪನೆ ಏನ್ ಕೊಟ್ರು ಅದನ್ನ ನಾವು ಬಹಳ ಕಡಿಮೆ ಅರ್ಥದಲ್ಲಿ ಅರ್ಥ ಮಾಡ್ಕೊಂಡಿದ್ವಿ. ಸ್ಥಾವರ ಅಂದ್ರೆ ದೇಗುಲ,
ಎಲ್ಲರಿಗೂ ದೇಗುಲದ ಪ್ರವೇಶ ಆ ಕಾಲದ ಘಟ್ಟದಲ್ಲಿ ಇರಲಿಲ್ಲ ಅಂತ ಹೇಳಿ ಬಸವಣ್ಣನವರು ಏನು ಮಾಡಿದ್ರು, ಒಂದು ಇಷ್ಟಲಿಂಗವನ್ನ ನೀವೇ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಎನ್ನ ಕಾಲೇ ಕಂಬ, ಎನ್ನ ಶಿರವೇ ಹೊನ್ನ ಕಳಸವಯ್ಯ, ಎನ್ನ ದೇಹವೇ ದೇಗುಲವಯ್ಯ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದು ದೇವಾಲಯನ ನಮ್ಮ ಮನುಷ್ಯ ದೇಹಕ್ಕೆ ಅದನ್ನ ಹೋಲಿಕೆ ಮಾಡ್ಕೊಳ್ಳಾಗುತ್ತೆ. ರಾಮಾನುಜಾಚಾರ್ಯರು ಕೂಡ ವಿಶಿಷ್ಟಾದ್ವೈತ ಸಿದ್ಧಾಂತ ಏನ್ ಹೇಳಿದ್ರು, ಶಂಕರಾಚಾರ್ಯರು ಮೊದಲು ಅದ್ವೈತ ಹೇಳಿದ್ರು, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ಅವರು ಕೂಡ 12ನೇ ಶತಮಾನದಲ್ಲಿ ಉದಿಸಿದಂತ ಸಮಾಜ ಸುಧಾರಕರು. ಅಂಥ ಮಹಾನ್ ವ್ಯಕ್ತಿಗಳೇ ಬಸವಣ್ಣನವರ ವೈಚಾರಿಕತೆಯನ್ನು ಎತ್ತಿ ಹಿಡಿದಿದ್ದಾರೆ. ಪರಮಾತ್ಮ ಆತ್ಮ ಬೇರೆ ಅಲ್ಲ, ಪರಮಾತ್ಮ ಆತ್ಮ ಎರಡು ಒಂದೇನೆ ಅಂತಕ್ಕಂಥ ವಿಚಾರ ಬಹಳ ಸುಲಭವಾಗಿ ಹೇಳ್ಬೇಕಂದ್ರೆ, ನಾನೇ ಪರಮಾತ್ಮ, ನನ್ನಲ್ಲೇ ಇದೆ ದೇವರು, ಬೇರೆ ಎಲ್ಲೂ ಇಲ್ಲ ಅಂತಕ್ಕಂಥ ಅರ್ಥ. ನಮ್ಮ ಇವತ್ತಿನ ಸೈನ್ಸು ಸಂಶೋಧನೆಗಳು ಹೇಳ್ತಾ ಇದೆ, ನಾವೆಲ್ಲರೂ ಕೂಡ ಒಂದೇ ಸೆಲ್ನಿಂದ ಮಲ್ಟಿಪಲ್ ಆಗಿ ಜನಿಸಿದಂತಕ್ಕಂಥವ್ರು. ನಮ್ಮ ಭೂಮಿಯಲ್ಲಿ ಪ್ರತಿ ಸೃಷ್ಟಿ ಆದಾಗಲೂ ಕೂಡ ಅದು ಮಲ್ಟಿಪ್ಲಿಕೇಶನ್ ಆಗಿದೆ ಸೆಲ್ಸ್. ಬೇರೆ ಬೇರೆ ಜೀವಿಗಳಿಂದ ನೀವು 10 ಅವತಾರಗಳನ್ನು ನೋಡ್ತಿರಲ್ಲ, ಮತ್ಸ್ಯಾವತಾರದಿಂದ ಹಿಡಿದು ಕಲ್ಕಿ ಅವತಾರವರೆಗೆ ಪ್ರತಿಯೊಂದು ಹಂತವೂ ಕೂಡ ಸೈನ್ಸೇ. ಆ ರೀತಿ ಜೆನೆಟಿಕ್ ಮ್ಯುಟಿಲೇಷನ್ ಮತ್ತೆ ಈ ಮಲ್ಟಿಪ್ಲಿಕೇಶನ್ ಆದಾಗ ಯಾವ ರೀತಿಯ ಒಂದು ಮಾನವ ಸೃಷ್ಟಿಯಾಯಿತು, ಎಲ್ಲರ ಸೆಲ್ಸ್ ಒಂದೇ. ಬಹುಶಃ ನಾನು ಬಹಳ ಸುಲಭವಾಗಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ನಮ್ಮೆಲ್ಲರೂ ಸೆಲ್ಸ್ ಒಂದೇ ಆದ್ಮೇಲೆ ನಾವೆಲ್ಲರೂ ಒಂದೇ ಅಲ್ವಾ? ಇಲ್ಲಿ ಗಂಡು ಹೆಣ್ಣಿನ ಜಾತಿ ಎರಡೇ ಅಲ್ವಾ? ಅದು ನಿಸರ್ಗದ ನಿಯಮ, ಅದು ಪುರುಷ ಮತ್ತು ಪ್ರಕೃತಿ ಅಂತಕ್ಕಂಥದ್ದು. ಇದರಲ್ಲಿ ಯಾವ ಜಾತಿ, ಯಾವ ವರ್ಣ, ನಾನು ಬೇರೆ ನೀನು ಬೇರೆ ತಾರತಮ್ಯ ಯಾಕೆ? ನಾವೆಲ್ಲರೂ ಮನುಷ್ಯರೇ ಅಲ್ವಾ? ಈ ಮೂಲ ಅರ್ಥವನ್ನ ಬಸವಣ್ಣನವರ ವಚನಗಳಲ್ಲಿ, ಅವರ ಅನುಭವ ಮಟ್ಟದಲ್ಲಿ ಮೇರಾಗಿ ಎತ್ತಿ ಹಿಡಿದು, ಇದನ್ನ ನಾವು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಆ ಒಂದು ವೈಜ್ಞಾನಿಕ ಸತ್ಯವನ್ನ ಇವತ್ತಿನ ದಿನ ಈ ರಿಸರ್ಚ್ ಮೂಲಕ ನಮ್ಗೆ ಹೇಳ್ಕೊಡ್ಬೇಕಾಯ್ತಾ? ನಾವೆಲ್ಲರೂ ಒಂದೇ ಸೆಲ್ಸ್ ನಿಂದ ಡಿವೈಡ್ ಆಗಿದ್ದೀವಿ. ನನ್ನನ್ನ ಪ್ರೀತಿ ಮಾಡ್ಕೊಂಡ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ದಂಗೆ, ನಿಮ್ಮನ್ನ ನಾನು ಪ್ರೀತಿ ಮಾಡಿದ್ರೆ ನನ್ನನ್ನ ಪ್ರೀತಿ ಮಾಡ್ಕೊಂಡಂಗೆ. ವಿ ಹ್ಯಾವ್ ಟು ಲವ್ ಈಚ್ ಅದರ್, ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಈಚ್ ಅದರ್. ಎಲ್ಲರೂ ಅದನ್ನೇ ಬಸವಣ್ಣನ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಆ ಶುದ್ಧಿ ಅನ್ನೋ ಪದದ ಅರ್ಥವನ್ನ ನಾವು ಗ್ರಹಿಸಿದರೆ ಬಹುಶಃ ನಾವು ಎಷ್ಟು ಪಾವನರಾಗಬೇಕಾಗಿದೆ ಇನ್ನೂ ಅಂತಕ್ಕಂಥದ್ದು, ಶುದ್ಧಿಯಾಗಬೇಕಾಗಿದೆ ಅಂತಕ್ಕಂಥದ್ದನ್ನ ಆ ವಚನಗಳಲ್ಲಿ ಅವರು ಹೇಳಿಬಿಡ್ತಾರೆ. ಸೊ ಬಹಳ ಇದನ್ನ ವಿಮರ್ಶೆ ಮಾಡ್ತಾ ಹೋದ್ರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಇವತ್ತು ಏನು ಈ ಭೂಮಿ ಮೇಲೆ ಇದ್ದೇವೆ, ನಾವೆಲ್ಲರೂ ಒಂದೇ. ಅದರಲ್ಲೂ ಮನುಷ್ಯರಿಗೆ ಈ ಚಿಂತನಾಶೀಲ ವೈಚಾರಿಕತೆ ಬಂದಿರೋದ್ರಿಂದ ವಿ ಆರ್ ವೆರಿ ಮಚ್ superior to other universal creatures, but our superiority, it is not on the part of physical appearance. ಅದನ್ನ ಎಕ್ಸ್ಪ್ಲಾಯ್ಟೇಷನ್ಗೆ ಬಳಸ್ಕೊಳ್ತಕ್ಕಂಥದ್ದಲ್ಲ. ನಾವು ಅದನ್ನ ಈ ಒಂದು ಇಡೀ ಸಮಾಜದ ಅಭಿವೃದ್ಧಿಗೆ, ಎಲ್ಲ ಜಲಚರ ಜೀವಚರಗಳ ಅಭಿವೃದ್ಧಿಗೆ ನಾವು ಬಳಸಲೇಬೇಕಾಗುತ್ತೆ. ವೇದಾಂತದಲ್ಲಿ ಪಂಚಕೋಶ ಸಿದ್ಧಾಂತ ಅಂತ ಹೇಳ್ತಾರೆ. ಉಪನಿಷತ್ನಿಂದ ಬಂದಿರುತ್ತೆ, ತೈತರೀಯ ಉಪನಿಷತ್ ಅಂತಕ್ಕಂಥ ಒಂದು ಭಾಗದಿಂದ ಪಂಚಕೋಶ ಸಿದ್ಧಾಂತವನ್ನು ಹೇಳ್ತಾರೆ. ಅದನ್ನೇ ಬಸವಣ್ಣನವರ ವಚನದಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ಅವರ ವೈದಿಕ ಒಂದು ಹಿನ್ನೆಲೆಯ ಶಿಕ್ಷಣ ಏನಿದೆ, ಯಾವ ರೀತಿ ಅವರ ವಚನದ ಮೇಲೆ ಪ್ರಭಾವ ಬೀರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಕೋಶ ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ನಮ್ಮ ಬಾಡಿ ಅನ್ನದಿಂದಾಗಿದೆ. ಅನ್ನ ಅಂದ್ರೆ ರೈಸ್ ಅಲ್ಲ, ಅನ್ನ ಅಂದ್ರೆ ಆಹಾರ. ನಮ್ಮ ದೇಹ ಆಹಾರದಿಂದ ಉತ್ಪನ್ನ ಆಗಿದೆ, ಅದರಿಂದ ಗ್ರೋತ್ ಆಗ್ತಾ ಇದೆ, ಅದರಿಂದ ಬೆಳೀತಾ ಇದೆ. ಊಟ ಇಲ್ಲದೆ ಇದ್ರೆ ಯಾರು ಬದುಕೋದಿಲ್ಲ, ಸತ್ಯ ಇದು. ನಂತರ ನಾವು ಸತ್ತ ನಂತರ ಅದೇ ದೇಹ ಇನ್ನೊಂದು ಜೀವಿಯ, ಇನ್ನೊಂದು ಪ್ರಾಣಿಯ ಅನ್ನವಾಗುತ್ತೆ. ಯಾಕೆಂದ್ರೆ ಅದು ಭೂಮಿನಲ್ಲಿ ಉಳಬಹುದು, ಸುಡಬಹುದು, ಮತ್ತೊಂದು ಮಾಡಬಹುದು, ಇನ್ನೊಂದು ಗೊಬ್ಬರವಾಗಿ ಇನ್ನೊಂದು ಮರಕ್ಕೆ ಜನ್ಮ ನೀಡಬಹುದು. ಅದು ನಮ್ಮ ದೇಹವೇ ಅನ್ನ, ಅನ್ನಮಯ ಕೋಶ. ಇದು ಇವತ್ತು ಸೈನ್ಸ್ ನಲ್ಲಿ ಪ್ರೂವ್ ಆಗ್ತಿರ್ತಕ್ಕಂಥ ಸತ್ಯಗಳು, ಅರ್ಥ ಮಾಡ್ಕೊಳ್ಳಿ. ಎರಡನೇ ಒಂದು ಕೋಶ ಯಾವ್ದಪ್ಪ ಅಂತಂದ್ರೆ ಪ್ರಾಣಮಯ ಕೋಶ. ಬರೀ ದೇಹ ಇದ್ರೆ ಸಾಲದು, ಬಾಡಿ ಅಂತ ಕರಿತೀವಿ ಅಲ್ವಾ, ಅದಕ್ಕೆ ಪ್ರಾಣ ಇರಬೇಕು, ಉಸಿರಿರಬೇಕು, ಆಗ ಮಾತ್ರ ಅದಕ್ಕೆ ಜೀವ. ಮೂರನೇ ಕೋಶ ಒಂದು ಮನೋನ್ಮಯ ಕೋಶ ಅಂತ. ಮನಸ್ಸು ಕೂಡ ಇರಬೇಕು. ಮನಸ್ಸು ಅಂದ್ರೆ ಅದು ನಮ್ಮ ಬ್ರೈನ್ ನ ಯಾವುದೋ ಒಂದು ಭಾಗದಲ್ಲಿದೆ. ಇವತ್ತಿನ ದಿನ ಮನಸ್ಸಿನ ಬಗ್ಗೆ ನಾವು ಬಹಳಷ್ಟು ಸಂಶೋಧನೆ ಮಾಡಿಕೊಂಡು ಸೈಕಾಲಜಿ ದ ಬಿಹೇವಿಯರ್ ಆಫ್ ಮೈಂಡ್ ಅಂತ ಮುಂಚೆ ಕರಿತಾ ಇದ್ವಿ.
ಅನಂತರದ ದಿನಗಳಲ್ಲಿ ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಬಿಹೇವಿಯರ್, ವರ್ತನೆ, ಮೈಂಡ್ ಅನ್ನೋದೆಲ್ಲೂ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಬಿಹೇವಿಯರ್, ವರ್ತನೆ ಅಂತ ಹೇಳಿದ್ವಿ. ಇವತ್ತು ಮತ್ತೆ ವಾಪಸ್ ಅದಕ್ಕೆ ಬಂದಿದ್ದೀವಿ, ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ಅವಾಗ ನಾವೇನ್ ಅನ್ಸುತ್ತೆ, ಮನಸ್ಸು ಎಲ್ಲಿದೆ ಅಂತ ಕ್ವಶನ್ ಮಾಡ್ಕೊಂಡಾಗ ಮನಸ್ಸು ಬ್ರೈನ್ ನ ಯಾವುದೋ ಒಂದು ಭಾಗದಲ್ಲಿ ವರ್ಕ್ ಆಗ್ತಿದೆ ಅನ್ನೋದು ರಿಸರ್ಚ್ ಅಲ್ಲಿ ಬಂತು. ನಂತರದ ಮೆಟಾ ರಿಸರ್ಚ್ ಅಲ್ಲಿ ಏನ್ ಹೇಳ್ತು, ಮನಸ್ಸು ಅಂತಕ್ಕಂಥದ್ದು ದ ಆರಾ ಆಫ್ ದಿ ಹ್ಯೂಮನ್ ಬಾಡಿ ಎಲ್ಲ ಕಡೆ ಇದೆ. ನಾವು ಹರಿಬಿಟ್ಟಲ್ಲೆಲ್ಲ ಮನಸ್ಸಿದೆ. ನೀವು ಆಕಾಶ, ಚಂದ್ರ, ಸೂರ್ಯ ನೆನೆಸ್ಕೊಂಡ್ರೆ ಅಲ್ಲಿ ಮನಸ್ಸಿದೆ. ಅದಕ್ಕೆ ಇನ್ಫಿನಿಟಿ ಅಂತ ಕರಿತೀವಿ. ಅನಂತ ಚಿಂತನೆಗಳಲ್ಲಿ ಮನಸ್ಸಿದೆ. ಬಸವಣ್ಣನವರ ವಚನಗಳಲ್ಲಿ ಬರ್ತಕ್ಕಂಥ ಆಯಾಮಗಳಲ್ಲಿ ಮನಸ್ಸಿದೆ. ಇದನ್ನ ಅರ್ಥ ಮಾಡ್ಕೊಂಡು ನಂತರ 4ನೇ ಕೋಶ ಯಾವ್ದಪ್ಪ ಅಂತಂದ್ರೆ, ಪಂಚಕೋಶ ಅಂದ್ರೆ 5 ಕೋಶ, ವಿಜ್ಞಾನಮಯ ಕೋಶ ಅಂತೇಳಿ. ಆ ವಿಜ್ಞಾನಮಯ ಕೋಶದಲ್ಲಿ ನಮ್ಮ ಮನಸ್ಸು, ದೇಹ, ಉಸಿರು ಎಲ್ಲವನ್ನು ಒಳಗೊಂಡಂತೆ ನಾವು ಏನಾದರೂ ವಿಚಾರಗಳನ್ನ ಕಲಿತಿದ್ರೆ, ಇನ್ನು ಮುಂದೆ ಕಲಿತಾ ಹೋದ್ರೆ ಅದು ಜ್ಞಾನದ ಒಂದು ವಿಶೇಷತೆಯಾದ ವಿಜ್ಞಾನವಾಗುತ್ತೆ. ವಿಜ್ಞಾನಮಯ ಕೋಶ ಅಂತ ನಾವು ಹೇಳ್ತೀವಿ. 5ನೇ ಕೋಶ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ನಮ್ಮ ಎಲ್ಲಾ ಬಸವಣ್ಣನ ವಚನಗಳ ಮೂಲ ಧಾತು ಅದಾಗಿದೆ, ಅದು ಆನಂದಮಯ ಕೋಶ. ನಾವು ಆನಂದಮಯ ಕೋಶಕ್ಕೆ ಹೋಗ್ಬೇಕು. ಅದನ್ನೇ ಸಂಸ್ಕೃತದಲ್ಲಿ ಎಲ್ಲ ಒಂದು ಕಡೆ ಉಲ್ಲೇಖಿಸಿ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಮತ್ತೆ ಉಪನಿಷತ್ತುಗಳಲ್ಲಿ ಸ್ಥಿತಪ್ರಜ್ಞಸ್ಯ ಅಂತ ಹೇಳ್ತಾರೆ. ಸ್ಥಿತಪ್ರಜ್ಞಸ್ಯ ಅಂದ್ರೆ ಯಾವುದಕ್ಕೂ ಈ ಲೌಕಿಕ ಜಗತ್ತಿಗೆ ಅಂಟಿಕೊಳ್ಳದೆ ಇರತಕ್ಕಂತ ಒಂದು ಸ್ಟೇಜ್ ಅದು ಅಂತ. ಅಂದ್ರೆ ಕಮಲದ ಹೂವಿನ ಮೇಲೆ ಯಾವ ರೀತಿ ಒಂದು ಹನಿ ನೀರು ತೇಲುತ್ತೋ, ಅಂಟಿಕೊಳ್ಳದೆ ಹೇಗೆ ತೇಲುತ್ತೋ ಆ ರೀತಿಯ ಒಂದು ವಿಚಾರ ಸ್ಥಿತಪ್ರಜ್ಞಸ್ಯ. ಅದನ್ನ ಸೈಕಾಲಜಿನಲ್ಲಿ ಸೆಲ್ಫ್ ಆಕ್ಚುಲೈಸೇಷನ್ ಅಂತ ಕರಿತೀವಿ. ಸೆಲ್ಫ್ ಆಕ್ಚುಲೈಸೇಷನ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಈ ಅಲೌಕಿಕವಾಗಿರ್ತಕ್ಕಂಥದ್ದು, ಲೌಕಿಕ ಸುಖಕ್ಕೆ ಅಂಟಿಕೊಳ್ಳದೆ ಇರತಕ್ಕಂಥದ್ದು. ಈ ಜಂಗಮ ಸ್ಥಾವರ ಚಿಂತನೆಗಳೇನಿದೆ, ಬಸವಣ್ಣನವರು ಮನುಷ್ಯರನ್ನೇ ದೇವಾಲಯಗಳನ್ನಾಗಿ ಮಾಡಿಬಿಟ್ರು. ನೀವು ಅಲ್ಲಿ ಇಲ್ಲಿ ದೇವಾಲಯಕ್ಕೆ ಯಾಕೆ ಹೋಗ್ತೀರಾ, ನೀವು ಇಷ್ಟಲಿಂಗವನ್ನು ಕೈ ಮೇಲೆ ಇಟ್ಕೊಂಡು ಪೂಜೆ ಮಾಡಿ ನೀವು ಆ ಎಲ್ಲ ವಚನಗಳ ವಿಚಾರಗಳನ್ನು ಎಲ್ಲ ಕಡೆ ಪಸರಿಸ್ಕೊಂಡ್ ಬನ್ನಿ. ನೀವು ಹೋದಲ್ಲೆಲ್ಲ ದೇವಾಲಯ ಅಲ್ಲೇ ಇರ್ತದೆ, ಯಾಕಂದ್ರೆ ನೀವೇ ದೇವಾಲಯ, ಅದೇ ಸ್ಥಾವರ ಅಂತಕ್ಕಂಥ ಯೋಚನೆಗಳನ್ನ ಕೊಟ್ಟರು. ಸೊ ಆನಂದಮಯ ಕೋಶ ಸಿಗೋದು ಎಲ್ಲಿ ಅಂತಂದ್ರೆ, ಈ ರೀತಿ ನಾವು ಕೊಟ್ಟಾಗ ಒಂದು ವರ್ಲ್ಡ್ ರಿಸರ್ಚ್ ಅಲ್ಲಿ ಆಗಿರ್ತಕ್ಕಂಥ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಲಿ ಆಗಿರ್ತಕ್ಕಂಥ ರಿಸರ್ಚ್ ಹೇಳುತ್ತೆ, ಅತ್ಯಂತ ಖುಷಿ ಕೊಡ್ತಕ್ಕಂಥ ವಿಚಾರ ಯಾವುದು ಅಂದ್ರೆ, ನಾವು ಯಾರಿಗಾದ್ರೂ ಏನಾದ್ರು ಕೊಟ್ಟಾಗ, ಏನೋ ಅಪೇಕ್ಷಣೆ ಇಲ್ಲದೆ ಯಾರಿಗಾದ್ರೂ ಏನಾದ್ರು ನೀಡಿದಾಗ ಫಾರ್ ದಿ ನೀಡ್, ಅದು ಅತ್ಯಂತ ಉನ್ನತವಾದಂತ ಖುಷಿ ಕೊಡ್ತಕ್ಕಂಥ ವಿಚಾರ. ಆ ವಿಚಾರಗಳೇ ಜಂಗಮರ ಶರಣರ ವಿಚಾರಗಳು. ಬಹುಶಃ ನಾವು ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಗೌರವಾನ್ವಿತ ಕುಲಪತಿಗಳ ಮೂಲಕ ಬಸವಣ್ಣನವರನ್ನ ತದ್ರೂಪನ ಕಾಣ್ತಾ ಇದ್ದೀವಿ ಅಂತಂದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಅವರು ನಮ್ಮನ್ನೆಲ್ಲ ಇವತ್ತು ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ, ಬಸವಣ್ಣನ ವಚನ ಕೇಳಿದಾಗ ಅವ್ರನ್ನ ನಾನು ಖಂಡಿತ ನೆನಪಿಸ್ಕೊಳ್ತೀನಿ. ಎಲ್ಲೇ ಕೇಳಿದ್ದೀನಿ ನಾನು ಬಸವಣ್ಣನ ವಚನ. ಹೌದಲ್ಲ, ನಮ್ಮಲ್ಲೂ ಕೂಡ ಈ ರೀತಿಯ ಚಿಂತಕರಿಂದ ನಾವು ಸಾಕಷ್ಟು, ಯಾಕಂದ್ರೆ ನಮಗೆ ಕೆಲವೊಬ್ಬರು ನಾವು ಬಹಳ ಆತ್ಮೀಯವಾಗಿ ನೋಡಿರ್ತಕ್ಕ ಕೆಲವೊಬ್ಬರು ಮಾದರಿ ಆಗ್ಬಿಡ್ತಾರೆ. ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಬಂಧು ಬಳಗ ಇರ್ಬೋದು, ಸ್ನೇಹಿತರಿರ್ಬೋದು. ಅಂತಹ ಸಾಲಿನಲ್ಲಿ ನಮ್ಮ ಮಾನ್ಯ ಕುಲಪತಿಗಳು ಕೂಡ ನಮ್ಮನ್ನೆಲ್ಲ ಆ ಒಂದು ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬಸವ ಜಯಂತಿಯನ್ನು ನಾವು ಪರಿಪೂರ್ಣವಾಗಿ ಬಹಳ ಫಲಪ್ರದವಾಗಿ ಆಚರಣೆ ಮಾಡಿದ್ದೀವಿ. ಅದರಲ್ಲೂ ನಮಗೆ ವೈಚಾರಿಕತೆಯನ್ನು ಕೊಟ್ಟಂತಹ ನಮ್ಮ ಮಾನ್ಯ ಅತಿಥಿಗಳು ಪ್ರೊಫೆಸರ್ ವಿ.ಡಿ. ಕಂಬಾರರವರು ಇವತ್ತು ನಮಗೆ ಕಣ್ಣನ್ನು ತೆರೆಸಿದ್ದಾರೆ, ತತ್ವಜ್ಞಾನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇದನ್ನೆಲ್ಲ ನಾವು ಸ್ವಲ್ಪ ಆಳವಾಗಿ ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಬಹುಶಃ ಇವತ್ತು ಏನು ಮಾಡಿದ್ದೀವಿ, ಬುದ್ಧ, ಬಸವ, ಈ ತರ ಅನೇಕ ವಿಚಾರಗಳ ಚಿಂತನೆಗಳು ನಮ್ಮನ್ನೆಲ್ಲ ನಿಜವಾಗ್ಲೂ ಒಳ್ಳೆ ದಾರಿ ಕಡೆ ತೆಗೆದುಕೊಂಡು ಹೋಗುತ್ತೆ. ಅಟ್ಲೀಸ್ಟ್ ನಾವು ಸ್ಥಿತಪ್ರಜ್ಞಾಶಕರಾಗಿ ಫುಲ್ 100% ಸ್ಥಿತಪ್ರಜ್ಞಾಶಕರಾಗಿ ಇರಕ್ಕಾಗಲ್ಲ. ದುಃಖ ಆದ್ರೆ ದುಃಖ ಆಗುತ್ತೆ, ಖುಷಿ ಆದ್ರೆ ಖುಷಿ ಆಗುತ್ತೆ, ಸಂತೋಷ, ದುಃಖ, ಖುಷಿ ಎಲ್ಲ ಈ ಅರಿಷಡ್ವ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ಇರ್ತದೆ. ಆದ್ರೆ ಲೆಟ್ ಅಸ್ ಮಿನಿಮೈಸ್ ದಟ್, ಲೆಟ್ ಅಸ್ ಲವ್ ಒನ್ ಅಂಡ್ ಆಲ್. ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಗೌರವಿಸಿ, ಎಲ್ಲರಲ್ಲೂ ದೇವರನ್ನ ಕಾಣಿ ಅಂತಕ್ಕಂಥ ಈ ಮಹತ್ತರ ಸಂದೇಶವನ್ನ ಬಸವಣ್ಣನವರ ಈ ಜಯಂತಿಯಲ್ಲಿ ನೆನೆಸ್ಕೊಳ್ತಾ, ಅವರ ಮಾತುಗಳನ್ನ, ವಚನಗಳನ್ನ ನೆನೆಸ್ಕೊಳ್ತಾ, ಈ ಸಮಾರಂಭದಲ್ಲಿ ಇಷ್ಟು ಚೆನ್ನಾಗಿ ಆಯೋಜಿಸಿರ್ತಕ್ಕಂಥ ಡಾಕ್ಟರ್ ಚಂದ್ರೇಗೌಡರಿಗೆ ಧನ್ಯವಾದಗಳು ಹೇಳ್ತಾ, ಅದರಲ್ಲೂ ವಿಶೇಷವಾಗಿ ಗೌರವಾನ್ವಿತ ಕುಲಪತಿಗಳಿಗೆ ಈ ತರ ಕಾರ್ಯಕ್ರಮಗಳನ್ನ ನಮಗೆ ಒದಗಿಸ್ಕೊಟ್ಟು, ಈ ತರ ಮಹನೀಯರುಗಳನ್ನ ಕರೆಸಿ ನಮ್ಗೆಲ್ಲ ಇದೊಂದು ನಿಜವಾದಂತ ಎಜುಕೇಶನ್, ಶಿಕ್ಷಣ ಇದು. ನಮ್ಗೆ ಗೊತ್ತಿಲ್ಲದೇನೆ ನಾವು ಪಡ್ಕೊಳ್ತಕ್ಕಂಥ ಶಿಕ್ಷಣ ಯಾವುದೇ ಪಠ್ಯ ಪುಸ್ತಕ ಓದಿ ಎಕ್ಸಾಮ್ ಬರೆದು ಮಾಡ್ತಕ್ಕಂಥದ್ದಲ್ಲ ಸರ್. ಇದು ಒಂದು ಕೋರ್ಸ್ ಮಾಡ್ದಂಗೆ ಆಗ್ಬಿಡುತ್ತೆ ಈ ತರ ಕಾರ್ಯಕ್ರಮಗಳು, ನಾವು ಈ ತರ ಕರೆಸಿ ಮಾಡ್ತಕ್ಕಂಥ
ನಿಮಗೆ ಬಹಳ ಧನ್ಯವಾದಗಳನ್ನ ತಿಳಿಸ್ತಾ ಸರ್. ಈ ಒಂದು 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಯವರಾದ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೇಸರ್ ಅವರೇ, ಮುಖ್ಯ ಭಾಷಣಕಾರರಾಗಿ ಈಗ ತಾನೇ ಮುಗಿಸಿದಂತಹ ಪ್ರೊಫೆಸರ್ ಬಿ ಡಿ ಕುಂಬಾರ್, ಸನ್ಮಾನ್ಯ ಕುಲಪತಿಗಳು, ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ, ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಎ ಬಿ ಪ್ರವೀಣ್ ಅವರೇ, ಕುಲಸಚಿವರು ಪರೀಕ್ಷಾಂಗನವರಾದಂತಹ ಡಾಕ್ಟರ್ ಎಚ್ ವಿಶ್ವನಾಥ್ ಅವರೇ, ಪ್ರಾಸ್ತಾವಿಕ ನುಡಿಯನ್ನ ಆಡಿದಂತಹ ಡಾಕ್ಟರ್ ಎನ್ ಆರ್ ಚಂದ್ರೇಗೌಡ ಅವರವರೇ, ಹಾಗೂ ಎಲ್ಲ ಬೋಧಕೇತರ ಸಿಬ್ಬಂದಿಯರೇ ಹಾಗೂ ಆತ್ಮೀಯರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಮತ್ತು ಮುಖ್ಯ ಅತಿಥಿಗಳ ಭಾಷಣದಲ್ಲಿ ಬಹುಶಃ ಬಸವೇಶ್ವರರ ವಚನಗಳನ್ನ ಸಂಪೂರ್ಣವಾಗಿ ನಿಮಗೆ ಅರ್ಥೈಸಿದ್ದಾರೆ. ಈಗ ಉಳಿದಿರ್ತಕ್ಕಂಥದ್ದು ನಾವೊಬ್ಬ ಎಜುಕೇಶನ್ ಅಂದ್ರೆ ಶಿಕ್ಷಣ ತಜ್ಞೆಯಾಗಿ ಬಹುಶಃ ಕನ್ನಡ ಪ್ರಾಧ್ಯಾಪಕರ ಮುಂದೆ ನಾವು ಇದು ವಚನಗಳನ್ನ ಹೇಳಲಿಕ್ಕೆ ಬಹಳ ಕಷ್ಟ. ಆದ್ರೂ ಸಹ ಅಲ್ಲೂ ಸ್ವಲ್ಪ ಇಲ್ಲಿ ಸ್ವಲ್ಪ ಬಸವಣ್ಣನವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಅಥವಾ ಓದ್ಕೊಂಡಿರ್ತೀವಲ್ಲ ಅದರ ಬಗ್ಗೆ ನಾನು ಒಂದ್ ಸ್ವಲ್ಪ ಹೇಳ್ಬೇಕಾಗತ್ತೆ. ಈಗಾಗಲೇ ಮುಖ್ಯ ಅತಿಥಿಗಳು ಹೇಳಿದ್ರು ಅವರ ಬಾಲ್ಯದಲ್ಲಿ ಹೇಗಿದ್ರು, ಅವರ ವಚನಗಳು ಹೇಗಿದ್ವು, ಅವರು 12ನೇ ಶತಮಾನದಲ್ಲಿ ಯಾವ ರೀತಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ರು ಅನ್ನೋದನ್ನ ಸಂಪೂರ್ಣವಾಗಿ ಅವರು ಹೇಳಿದ್ದಾರೆ ನಮ್ಮ ಮುಖ್ಯ ಅತಿಥಿಗಳು. ಇವರು ಬಾಲ್ಯದಲ್ಲಿ ಅವರ ಬಸವ ಸಂಪ್ರದಾಯಗಳು ಮತ್ತು ನಂಬಿಕೆಗಳನ್ನ ಸ್ವೀಕರಿಸಲು ಅವರು ಬಸವಣ್ಣನವರು ನಿರಾಕರಿಸಿದ್ರು ಮೊದಲು. ಆ ನಂತರ ಅವರು ಸತ್ಯ ಮತ್ತು ಬುದ್ಧಿವಂತಿಕೆಯನ್ನು ಹುಡುಕ್ತಾ ಹೋಗ್ತಾರೆ. 12ನೇ ಶತಮಾನದಲ್ಲಿ ಅವರು ಮನೆಯನ್ನ ತೊರೆದು ಬಹುಶಃ 21ನೇ ವಯಸ್ಸಿನಲ್ಲಿ ಅವರು ಗುರುಕುಲ ಶಿಕ್ಷಣವನ್ನ ಮೊದಲು ಗುರುಕುಲ ಶಿಕ್ಷಣದಲ್ಲಿ ಓದ್ತಾರೆ. ಆನಂತರ ಸಮಾಜದಲ್ಲಿ ಇರ್ತಕ್ಕಂಥ ಅಜ್ಞಾನ, ಮೂಢನಂಬಿಕೆ ಮತ್ತೆ ಕಂದಾಚಾರ ಇವುಗಳ ವೈಚಾರಿಕತೆಯನ್ನ ತಿಳ್ಕೊಳ್ಬೇಕು ಅಂತಕ್ಕಂಥ ಒಂದು ಇದನ್ನ ಅವರು ಪಡ್ಕೊಳ್ತಾರೆ. ಹೇಗಾದ್ರೂ ಮಾಡಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಈ ಒಂದು ಜಾತೀಯತೆ, ಈ ಅಸ್ಪೃಶ್ಯತಾ ನಿವಾರಣೆ, ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳು ಅನ್ನತಕ್ಕಂಥ ಒಂದು ಭಾವನೆ ಇದೆಯಲ್ಲ ಜನರಲ್ಲಿ, ಅದನ್ನ ಹೇಗಾದ್ರೂ ಮಾಡಿ ಹೋಗಲಾಡಿಸ್ಬೇಕು ಅಂತಕ್ಕಂಥದ್ದನ್ನ ಅವರು ಆಲೋಚನೆ ಮಾಡ್ತಾ ಇರ್ತಾರೆ. ಏನಿದು ಅಂದ್ರೆ ಮೇಲ್ವರ್ಗದವರು ಮೇಲ್ವರ್ಗದಲ್ಲೇ, ಕೆಳವರ್ಗದವರು ಕೆಳವರ್ಗದಲ್ಲೇ ಇರ್ತಕ್ಕಂತಹವರು ಅಂತ ಅಂದ್ಬಿಟ್ಟು ಇಂದಿನ ನಾವು ಹೇಳ್ತೀವಿ ಏನು ಸಮಾಜದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಎಲ್ಲ ಬ್ರಾಹ್ಮಣ, ವೈಶ್ಯ ಮತ್ತೆ ಕ್ಷತ್ರಿಯ, ಶೂದ್ರ ಅಂತ ಅಂದ್ಬಿಟ್ಟು ನಮ್ಮ ವೈದಿಕ ಕಾಲದಲ್ಲಿ ಇವುಗಳನ್ನ 4 ಪಂಗಡಗಳಾಗಿ ನಾವು ಮಾಡ್ಕೊಂಡಿದ್ದೀವಿ. ಆದ್ರೆ ಅದರಲ್ಲಿ ಬ್ರಾಹ್ಮಣರು ತಲೆಯಲ್ಲಿ ಉಡ್ತಾರೆ, ಕ್ಷತ್ರಿಯರು ಭುಜದಲ್ಲಿ ಉಡ್ತಾರೆ, ಹೊಟ್ಟೆಯಲ್ಲಿ ಶೂದ್ರರು ಕಾಲ ತಳದಲ್ಲಿ ಅಂದ್ರೆ ಪಾದದಲ್ಲಿ ಉಡ್ತಾರೆ ಅನ್ನತಕ್ಕಂಥ ನಮ್ಮ ವೈದಿಕ ಧರ್ಮದಲ್ಲಿ ನಾವು ಕೇಳಿದ್ದೀವಿ. ಈ ಒಂದು ಜಾತೀಯತೆ, ಈ ಒಂದು ಮೇಲು ಕೇಳು ಅನ್ನತಕ್ಕಂಥ ಒಂದು ಜಾತೀಯತೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಈ ಒಂದು ಅಸಮಾನತೆನ ಹೋಗ್ಲಾಡಿಸ್ಬೇಕು ಹೇಗಾದ್ರೂ ಮಾಡಿ ಅಂತಕ್ಕಂಥದ್ದು ನಮ್ಮ ಆ ಒಂದು ಬಸವಣ್ಣನವರ ಒಂದು ಆ ಕಾಯಕ ಆಗಿತ್ತು. ಅವರು ಪ್ರಾರಂಭ ಮಾಡಿದ್ದು ಹೇಗಾದ್ರೂ ಮಾಡಿ ಈ ಒಂದು ಜಾತೀಯತೆ, ಜಾತಿ ಮತ್ತು ವರ್ಗ, ಈ ವರ್ಗಗಳಲ್ಲಿ ನಾವು ಉಪವರ್ಗಗಳು ಅಂತ ಮಾಡ್ಕೊಂಡಿರ್ತೀವಿ. ಈ ವರ್ಗಗಳು, ಜಾತಿಗಳು, ಇದರಿಂದ ಸಮಾಜದಲ್ಲಿ ಈ ಒಂದು ವಾತಾವರಣ ಕೆಡ್ತಾ ಇದೆ. ಮೇಲ್ವರ್ಗದವರು ಮೇಲ್ವರ್ಗ, ಕೆಳವರ್ಗದವರು ಕೆಳದೇ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾರೆ, ಬಡವರು ಬಡವರಾಗಿ ಇರ್ತಾರೆ. ಈ ತಾರತಮ್ಯತೆಯನ್ನ ನಾವು ಹೋಗಲಾಡಿಸ್ಬೇಕು ಅಂತಕ್ಕಂಥದನ್ನ ಮನಗಂಡು ಇವರು ಇಡೀ ದೇಶವನ್ನ ಸುತ್ತುತ್ತಾರೆ. ಅಂದ್ರೆ ವಚನಗಳನ್ನ ಸಾರುತ್ತಾ ಬೋಧಿಸುತ್ತಾ ಅವರು 12ನೇ ಶತಮಾನದಲ್ಲಿ ಈ ಶರಣ ಸಂಸ್ಕೃತಿಯ ಇತಿಹಾಸವನ್ನ ನಾವು ಮುಖ್ಯ ಪ್ರವಾಹ ಅಂತ ಹೇಳ್ತೀವಿ. ಒಂದು ಪ್ರವಾಹನೇ ಬರುತ್ತೆ ಆ ಒಂದು ಸಮಯದಲ್ಲಿ. ಇದ್ದು ಇಲ್ಲದವರು ಅಂದ್ರೆ ಸ್ತ್ರೀಯರಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರಲ್ಲಿ. ಕೆಲಸದಲ್ಲಿ ಮೇಲು ಕೀಳು ಇಲ್ಲ, ಇವರು ಮೇಲ್ವರ್ಗ ಕೆಳವರ್ಗ ಅಂತ ಇಲ್ಲ. ಪುರುಷರು ಮತ್ತು ಸ್ತ್ರೀಯರಿಗೆ ಈಕ್ವಾಲಿಟಿ ಅಂತ ಕೊಡ್ತಾರೆ. ಅಂದ್ರೆ ಪುರುಷರಷ್ಟೇ ಸ್ತ್ರೀಯರು ಸಹ ಬಹಳ ವಿದ್ಯಾಭ್ಯಾಸವನ್ನ ಅವ್ರು ಪಡ್ಕೋಬಹುದು, ಎಲ್ಲ ಒಂದು ಸಂಸ್ಕೃತಿಯನ್ನ ಪಡ್ಕೋಬಹುದು. ಹೀಗೆ ಅವರಲ್ಲಿ ಭೇದ ಭಾವ ಮಾಡಬಾರ್ದು. ಆದ್ರೆ ಹೆಣ್ಣು ಮಕ್ಕಳಿಗೆ ಬಹುಶಃ ಏನಾದ್ರೂ ನಮ್ಗೆ ಒಂದಿಷ್ಟು ಸ್ಥಾನಮಾನಗಳು ಬಗ್ಗೆ ಆಲೋಚನೆ ಮಾಡಿದಂತಹ ವ್ಯಕ್ತಿಗಳು ಅಂದ್ರೆ ಮೊಟ್ಟ ಮೊದಲನಿಗೆ ಬಸವಣ್ಣನವರು 12ನೇ ಶತಮಾನದಲ್ಲಿ. ಈಗ ನಾವು ಸ್ತ್ರೀಯರು ಪುರುಷರು ಅಂತ ಹೇಳ್ತೀವಿ, ಸ್ತ್ರೀಯರಿಗೆ ಸಬಲೀಕರಣ ಅಂತ ಹೇಳ್ತೀವಿ. ಎಲ್ಲಿದೆ ಸಬಲೀಕರಣ? ಆಗ 12ನೇ ಶತಮಾನ, ಈಗ 21ನೇ ಶತಮಾನದಲ್ಲಿ ನಾವು ಸಬಲೀಕರಣದ ಬಗ್ಗೆ ಮಾತಾಡ್ತೀವಿ. ದೊಡ್ಡದಾಗಿ ಬುದ್ಧಿಜೀವಿಗಳು ಮಾತಾಡ್ತಾರೆ ಪ್ರತಿದಿನ ವೇದಿಕೆ ಮೇಲೆ. ಆದ್ರೆ ಸ್ತ್ರೀಯರಿಗೆ
ಕೊಡ್ತಕ್ಕಂಥ ಸಮಾನತೆ, ಈಕ್ವಿಟಿ ಅಂಡ್ ಈಕ್ವಾಲಿಟಿಯನ್ನ ಬಸವಣ್ಣನವರು ಅಂದೇ ಅದರ ಬಗ್ಗೆ ಅರ್ತಿದ್ರು ಅನ್ನತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳ್ತೇನೆ. ಮತ್ತೆ ಬಸವಣ್ಣನವರು ಈಗಾಗಲೇ ಹೇಳಿದಾಗೆ ಸಮಾನತೆ, ಕಾಯಕ, ದಾಸೋಹ ತತ್ವಗಳು ಇವು ಮೂರುಗಳನ್ನೇ ಸ್ವೀಕರಿಸುವ ಯಾರು ಬೇಕಾದ್ರೂ ಮಾಡಬಹುದು. ಅಂದ್ರೆ ಇದಕ್ಕೆ ಜಾತಿ ಇಲ್ಲ. ಅಂದ್ರೆ ಸಮಾನತೆ, ಕಾಯಕ, ದಾಸೋಹವನ್ನ ಯಾರು ಒಂದು ರೂಪಿಸಿಕೊಳ್ತಾರೆ ಆ ತತ್ವಗಳನ್ನ ಅವರು ಶಿವಶರಣರಾಗಬಹುದು. ಅಲ್ಲಿ ಅಸ್ಪೃಶ್ಯರು ಅಂತಲ್ಲ, ಅಲ್ಲಿ ಬ್ರಾಹ್ಮಣ ಸಮುದಾಯ ಅಂತಲ್ಲ, ಅಲ್ಲಿ ಕ್ಷತ್ರಿಯರು ಅಂತಲ್ಲ, ಹೀಗೆ ಅದನ್ನ ಯಾರು ಈ ತತ್ವಗಳನ್ನ ಆಚರಣೆ ಮಾಡ್ಕೊಳ್ತಾರೆ ಅವರು ಶಿವಶರಣರು. ಅದಕ್ಕೆ ಜಾತಿ ಅನ್ನೋದಿಲ್ಲ. ಯಾರು ಈ ಮೂರು ತತ್ವಗಳನ್ನ ಅವರು ಅಳವಡಿಸ್ಕೊಳ್ತಾರೆ ಆ ವ್ಯಕ್ತಿಯೇ ಅವರು ಶಿವಶರಣರು. ಅದಕ್ಕೆ ಆ ಜಾತಿ ಅನ್ನೋದನ್ನ ಅವರು ಎಲ್ಲೂ ಪ್ರಸ್ತಾವನೆ ಮಾಡಲಿಲ್ಲ ಬಸವಣ್ಣನವರು. ಇದು ಒಂದು. ಜಾತಿ ಮತ್ತು ಲಿಂಗಗಳ ಭೇದವನ್ನ ತಿರಸ್ಕರಿಸಿದಂತ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗೆ ಕಾರಣರಾದರು. ಅದಕ್ಕೆ ನಾವು ಅವರಿಗೆ ಸಾಮಾಜಿಕ ಕ್ರಾಂತಿ, ಸಾಂಸ್ಕೃತಿಕ ಪುತ್ರ ಅಂತ ನಾವು ಇವತ್ತು ಅವ್ರನ್ನ ಹೇಳ್ತೀವಿ. ಏನಂದ್ರೆ ಪ್ರತಿಯೊಬ್ಬರಿಗೂ ಜಾತಿ ಲಿಂಗಗಳ ಭೇದವಿಲ್ಲ ಅಂತಕ್ಕಂಥದ್ದು ಕಾಯಕ ನಿಷ್ಠೆ ಬುನಾದಿ ಆಗ್ಬೇಕು ಅಂತ ಹೇಳ್ತಾರೆ. ಈಗಾಗಲೇ ನಾವು ಇವತ್ತಿನ ಒಂದು ವಿಜ್ಞಾನ ಆಸ್ಥಾನದ ಬಗ್ಗೆ ನಮ್ಮ ರಿಜಿಸ್ಟ್ರಾರ್ ಹೇಳಿದ್ರು. ಏನಂದ್ರೆ ಇಂದಿನ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪ ಪ್ರಧಾನಮಂತ್ರಿ ಏನು ಈ ಸಿಸ್ಟಮ್ ಇದೆ, ಈ ಐರಾರ್ಕಿಯನ್ನ ಅವತ್ತು ವಿಜ್ಞಾನ ಆಸ್ಥಾನದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು. ಇವತ್ತು ಅದೇನೆ. ಇದು ಯಾವತ್ತು ಅವತ್ತು ಏನ್ ಹೇಳಿದ್ರು 12ನೇ ಶತಮಾನದಲ್ಲಿ ಇವತ್ತು ಸಹ ಅದನ್ನ ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಇಲ್ಲಿ ಪ್ರಸ್ತಾವನೆಯನ್ನ ನಾವು ಹೇಳ್ಬಹುದು ಅಂತಕ್ಕಂಥದ್ದು. ಮತ್ತೆ ಸಮಾಜದಲ್ಲಿ ಆರೋಗ್ಯಕರ ವಾತಾವರಣವನ್ನ ಸೃಷ್ಟಿ ಮಾಡಬೇಕು, ಧಾರ್ಮಿಕ ಜ್ಞಾನವನ್ನ ತಿಳ್ಕೋಬೇಕು, ಸಮಾಜದಲ್ಲಿ ಪಾಸಿಟಿವ್ ಆಟಿಟ್ಯೂಡ್, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆರೋಗ್ಯಕರ ವಾತಾವರಣವನ್ನ ಸೃಷ್ಟಿ ಆಗ್ಬೇಕಾದ್ರೆ ನಾವು ಧಾರ್ಮಿಕ ಜ್ಞಾನವನ್ನ ತಿಳ್ಕೋಬೇಕು ಅಂತ ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ಏನು? ಧರ್ಮದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೋಬೇಕು, ಶರಣರ ಅಂದ್ರೆ ವಚನ ಸಾಹಿತ್ಯದ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ಮತ್ತೆ ಬದುಕು ಮತ್ತು ಜೀವನ ಎರಡು ಬೇರೆ ಬೇರೆಯಾಗಿದೆ. ಅಂದ್ರೆ ಇವೆರಡೂ ಸಹ ಬೇರೆ ಬೇರೆ. ಅಂದ್ರೆ ಪರಿಶುದ್ಧವಾದ ಬದುಕನ್ನ ಕಟ್ಕೊಂಡಂತವ್ರು ಬಸವಣ್ಣನವರು. ಯಾವುದೇ ನಿಷ್ಕಲ್ಮಶವಾದಂತ ಒಂದು ಇದಿರ್ಲಿಲ್ಲ. ಅವರ ಬದುಕನ್ನ ಕಟ್ಕೊಳ್ಬೇಕಾದ್ರೆ ಅವರು ಇಡೀ ಜೀವನವೆಲ್ಲ ಅವರು ಸಾರಿದ್ದು ವಚನ ಸಾಹಿತ್ಯ, ವಚನಗಳನ್ನ ಜನರಲ್ಲಿಗೆ ತಗೊಂಡೋಗಿ ಅವರೇ ತಗೊಂಡೋಗಿ ಅಲ್ಲಿಗೆ ಹೇಳ್ತಾ ಹೋಗ್ತಾರೆ. ಇಂತಹ ಒಂದು ಇದನ್ನ ಅವರು ಮತ್ತೆ ಕಾಯಕವೇ ಕೈಲಾಸ, ಅರಿವೇ ಜ್ಞಾನ. ನಮ್ಮ ಮಾನ್ಯ ಕುಲಪತಿಗಳು ಯಾವಾಗಲೂ ಹೇಳ್ತಿರ್ತಾರೆ, ಕಾಯಕವೇ ಕೈಲಾಸ, ಅರಿವೇ ಗುರು, ಅರಿವೇ ಜ್ಞಾನ ಅಂತಕ್ಕಂಥದ್ದನ್ನ. ಇದನ್ನ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಇವರೆಲ್ಲರೂ ಸಹ ಈ ಸಿದ್ಧಾಂತಗಳನ್ನ, ತತ್ವಗಳನ್ನ ಅರಿತಂತವರು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸ್ಮರಿಸಬಹುದು ಅಂತಹ ಒಂದು ಇದನ್ನ. ಹೀಗೆ ಅವರು ಎಲ್ಲರಿಗೂ ಸಮಪಾಲು ಸಮಬಾಳು, ಮೇಲು ಕೀಳು ಅನ್ನುವ ಒಂದು ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ಒಂದು ಸನ್ಮಾನ್ಯ ಕುಲಪತಿಯವರಾಗಿರ್ತಕ್ಕಂಥ ಕುಂಬಾರ್ ಸರ್ ಅವರು ಹೇಳಿದ್ರು. ನುಡಿದಂತೆ ನಡೆ ಮಹಾನ್ ಮಾನವತಾವಾದಿ, ನುಡಿದಂತೆ ನಡೆದಂತವರು ಮಹಾನ್ ಮಾನವತಾವಾದಿ ನಮ್ಮ ಬಸವಣ್ಣನವರು. ಅವರು ಯಾವಾಗಲೂ ಸಹ ವರ್ಗರಹಿತ, ಜಾತಿ ರಹಿತಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಂತವರು. ಮತ್ತೆ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಸರಳ ರೀತಿಯಲ್ಲಿ ಅದನ್ನ ಬೋಧಿಸ್ತಾರೆ. ವಚನಗಳನ್ನ ರಚಿಸಿ ಅವರೇ ಜನರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಆ ವಚನಗಳನ್ನ ಅವರು ಪಠಿಸ್ತಾರೆ, ಅಂದ್ರೆ ಬೋಧಿಸ್ತಾರೆ ಬಸವಣ್ಣನವರು ಅಂತಕ್ಕಂಥದ್ದು. ಮತ್ತೆ ಎಲ್ಲರೂ ಸಹ ಈ ಒಂದು 12ನೇ ಶತಮಾನದಲ್ಲಿ ಅವರು ಸ್ತ್ರೀ ಸ್ವಾತಂತ್ರ್ಯದ ಆಂದೋಲನವನ್ನೇ ಮಾಡ್ತಾರೆ. ನಾನು ಅವಾಗಲೇ ಹೇಳಿದೆ, ಈಗ ನಾವು ಸಬಲೀಕರಣದ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ, ಸ್ತ್ರೀಯರಿಗೆ ಹೆಚ್ಚು ಇದನ್ನ ಸ್ವತಂತ್ರ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದನ್ನ ಬುದ್ಧಿಜೀವಿಗಳು ಮಾತಾಡ್ತಾರೆ. ಆದ್ರೆ 12ನೇ ಶತಮಾನದಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಆಂದೋಲನವನ್ನೇ ಬಸವಣ್ಣನವರು ಮಾಡಿದ್ರು. ಆಗ ಅವರಿಗೆ ಈಕ್ವಾಲಿಟಿ, ಸಮತೆ, ಸಮಾನತೆ ಅಂತ ನಾವು ಈಕ್ವಿಟಿ, ಈಕ್ವಾಲಿಟಿ ಅಂತ ಹೇಳ್ತೀವಿ, ಅದನ್ನ ಅವರು ಅವಾಗಲೇ ಹೇಳಿದ್ರು. ಈಗ 21ನೇ ಶತಮಾನದಲ್ಲಿ ಇದ್ದೀವಿ ನಾವು. 21ನೇ ಶತಮಾನದಲ್ಲಿದ್ರೂ ಸಹ ನಾವು ಪುರುಷ ಪ್ರಧಾನ ಸಮಾಜದಲ್ಲಿ ಇದ್ದೀವಿ ಅನ್ನೋ ಅನ್ಸುತ್ತೆ. ಎಲ್ಲ ಒಂದ್ ಕಡೆ ನಾವು ಇನ್ನು ಸ್ತ್ರೀಯರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇನ್ನೂ ಸಂಪೂರ್ಣವಾಗಿ ಸಿಕ್ಕಿಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಅಂತಕ್ಕಂಥದ್ದು. ಕೇವಲ ಯಾವುದೋ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಗೆ ಸಡಿಲತೆ ಸಿಕ್ಕಿರ್ಬೋದು. ಈಗಲೂ 33% ರಾಜಕೀಯದಲ್ಲಿ ನಮ್ಗೆ ಮಹಿಳೆಯರಿಗೆ, ಆ ಸ್ತ್ರೀಯರಿಗೆ ಸ್ಥಾನಮಾನಗಳು ಸಿಕ್ಕಿಲ್ಲದೆ ಇರಬಹುದು. ಇವತ್ತಿಗೂ ಸಹ ಅದು ಬರೀ ಪೇಪರ್ ಮೇಲೆ ಅಷ್ಟೇ ಇದೆ, ಇನ್ನೂ ಅದು ಕಾರ್ಯಗತ ಬಂದಿಲ್ಲ. ಹಾಗಾಗಿ 12ನೇ ಶತಮಾನದಲ್ಲಿ ಹೇಳಿದಂತಹ ಬಸವಣ್ಣನವರು ಅಂದ್ರೆ ಸ್ತ್ರೀಯರಿಗೆ ಒಂದು ಸ್ವತಂತ್ರವನ್ನ ಕೊಡಿ, ಎಲ್ಲದರಲ್ಲೂ ಅವರಿಗೆ ಸ್ವತಂತ್ರರಾಗಿರ್ಬೇಕು ಅಂತಕ್ಕಂಥದ್ದನ್ನ 12ನೇ ಶತಮಾನದಲ್ಲಿ ಹೇಳಿದ್ರು. ಸ್ತ್ರೀ ಜನ್ಮದಲ್ಲಿ ಮುಕ್ತಿಯೇ ಸಾಧ್ಯವಿಲ್ಲ ಎನ್ನುತ್ತಿದ್ದಂತಹ ಅಂದ್ರೆ ಬಸವಣ್ಣನವರು ಆತ್ಮಕ್ಕೆ ಗಂಡು ಹೆಣ್ಣಿನ ರೂಪವಿಲ್ಲ, ಸಾಧನೆ ಮಾಡಬಲ್ಲ ಜೀವಿ ಹೆಣ್ಣಾದರೇನು ಗಂಡಾದರೇನು, ಯಾರಾದ್ರೂ ಸಹ ಸಾಧನೆ ಮಾಡಬಲ್ಲರು. ಹೆಣ್ಣಾದರೇನು ಅದಕ್ಕೆ ಜಾತೀಯತೆ, ಅದಕ್ಕೆ ಗಂಡು ಹೆಣ್ಣು
ಕಪ್ಪು ಬಿಳುಪು ಅನ್ನೋ ಒಂದು ಭೇದ ಭಾವವನ್ನ ಇಲ್ಲ. ಅದು ಯಾರಾದ್ರೂ ಸರಿ ಆ ಸಾಧನೆಯನ್ನ ಮಾಡುವಂತ ಶಕ್ತಿ ಯಾರಿರುತ್ತೋ ಅವರು ಸಾಧನೆಯನ್ನ ಮಾಡಿ ಅಂತಕ್ಕಂಥದ್ದನ್ನ ಅವರು ಆಗ್ಲೇ ಹೇಳಿದ್ರು. ಹಾಗಾಗಿ ಮಹಿಳೆ ಅಪೇಕ್ಷಿಸಿದ್ದಾರೆ, ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಈ ಒಂದು ಸಂಸಾರದ ಅಂಗನ್ನಾದರೂ ಕಿತ್ತೊಗೆದು ಆಧ್ಯಾತ್ಮಿಕ ಸಾಧನೆಯನ್ನ ತೊಡಗಿಸಬಲ್ಲಳು ಎಂಬುದನ್ನ ಅಕ್ಕ ಮಹಾದೇವಿ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಅವರು ಎಲ್ಲವನ್ನು ಅವಳು ಏನ್ ಬೇಕಾದ್ರೂ ಅಕ್ಕ ಮಹಾದೇವಿ ಅವಳು ಇಡೀ ದೇಶಕ್ಕೆ ಇಡೀ ಈ ಪ್ರಪಂಚಕ್ಕೆ ಅವಳು ಇದನ್ನ ಸಾರದಂತ ಅವಳು ವಚನಗಳನ್ನ ಅವಳು ಎಲ್ಲವನ್ನು ತ್ಯಜಿಸಿ ಬರೀ ಮೈಯಲ್ಲಿ ಅವಳಿಗೆ ಎಲ್ಲವನ್ನು ಇದನ್ನು ಬಿಟ್ಟು ಎಲ್ಲ ಅವಳು ಹೇಗೆ ಒಂದು ಸಮಾಜಕ್ಕೆ, ಸಮಾಜದ ಹೆಣ್ಣಿಗೆ, ಸಮಾಜದ ಗಂಡಸಿಗೆ ಅವಳು ಸವಾಲಾಗಿ ತಮ್ಮ ವಚನಗಳ ಮೂಲಕ ಸಾರಿದಂತಹ ಮಹಾನ್ ವ್ಯಕ್ತಿ ಅವಳು ಮಹಾನ್ ಹೆಣ್ಣು ಮಗಳು ಅವಳು. ಅಂತಹ ಒಂದು ಇದನ್ನ ಅವರು ಆಧ್ಯಾತ್ಮಿಕತೆ ಸಾಧನೆಗೆ ಗಂಡಸಿಗಿಂತ ಹೆಂಗಸಿಗೂ ಸಮಾನ ಹಕ್ಕಿದೆ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಅವಕಾಶ ಸಿಕ್ಕಿದ್ರೆ ಎಲ್ಲರಿಗೂ ಸಹ ಒಂದು ಅವಕಾಶವನ್ನ ಕಲ್ಪಿಸಿಕೊಡಿ ಅಂತಕ್ಕಂಥದ್ದನ್ನ. ಹಾಗಾಗಿ ಈ ಒಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಆ ಒಂದು ಭೇದ ಭಾವವಿಲ್ಲ, ಮತ್ತೆ ಯಾರು ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ಹಾಗಾಗಿ ನಮ್ಮ ಎಲ್ಲರೂ ಧನಾತ್ಮಕ ಆಲೋಚನೆಯನ್ನು ಮಾಡಿಕೊಳ್ಳೋಣ, ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರು ಆರೋಗ್ಯಕರ ವಾತಾವರಣ ಸೃಷ್ಟಿ ಆಗ್ಬೇಕಾದ್ರೆ ನಮ್ಮ ಮಾನ್ಯ ಕುಲಪತಿಯರು ಈಗ ತಾನೇ ಅವಾಗ ನಮ್ಮ ಕುಲಸಚಿವರು ಹೇಳಿದ್ರು, ಅವರು ನ್ಯಾಕ್ A+ ತರಿಸ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟರು, ನಿಮ್ಮೆಲ್ಲರ ಸಹಕಾರವನ್ನ ತಗೊಂಡು ಒಗ್ಗೂಡಿಸಿ ನ್ಯಾಕ್ A+ ಅನ್ನ ತರಿಸಿದ್ರು, ಏಕೈಕ ವಿಶ್ವವಿದ್ಯಾಲಯವಾಗಿ ಮಾಡಿದ್ರು. 65 ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಂದ್ರು ಸರ್. ಪ್ರೊಫೆಸರ್ ಕಪಾರ್ ಸರ್ ಹೇಳ್ತಾ ಇದ್ವಿ, 65 ಪ್ರೋಗ್ರಾಮ್ಗಳು, ಒಟ್ಟು 10 ಆನ್ಲೈನ್ ಪ್ರೋಗ್ರಾಮ್ಗಳು ನಮ್ಮಲ್ಲಿದೆ. ಒಟ್ಟು ಅಡ್ಮಿಷನ್ ಪ್ರಕ್ರಿಯೆ 2 ಆವೃತ್ತಿಯಲ್ಲಿ ನಡೆಯುತ್ತೆ. ಜಾನ್ವರಿ ಸೈಕಲ್ ಮತ್ತೆ ಜುಲೈ ಸೈಕಲ್ ಅಲ್ಲಿ 2 ಆವೃತ್ತಿಯಿಂದ ಸೇರಿ ಬಹುಶಃ 19,000 ವಿದ್ಯಾರ್ಥಿಗಳು ಆ ಪ್ರವೇಶಾತಿಯನ್ನ ನಮ್ಮ ಜಾನ್ವರಿ ಸೈಕಲ್ ಅಲ್ಲಿ ಆಗಿದ್ದಾರೆ. ನೆಕ್ಸ್ಟ್ ಜುಲೈ ಸೈಕಲ್ಗೆ ಈಗಾಗಲೇ ಆ ಕಾರ್ಯೋನ್ಮುಖರಾಗಿದ್ದಾರೆ ವಿವರಣಾ ಪುಸ್ತಕಗಳನ್ನ ಸಿದ್ಧಪಡಿಸಲಿಕ್ಕೆ. ಹೀಗಾಗಿ ವಿಶ್ವವಿದ್ಯಾಲಯದ ಎಲ್ಲ ಒಂದು ಸಿಬ್ಬಂದಿಯವರು ಒಂದು ಧನಾತ್ಮಕ ಒಂದು ಆಲೋಚನೆಯನ್ನ ಮಾಡ್ಕೊಳ್ಳೋಣ, ಆರೋಗ್ಯಕರ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಳ್ಳೋಣ, ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನ ಆ ಒಂದು ಬಸವಣ್ಣನ ತತ್ವ ಸಿದ್ಧಾಂತಗಳನ್ನ ನಾವು ಸ್ವಲ್ಪ ಮಟ್ಟಿಗಾದರೂ ಎಲ್ಲೋ ಒಂದ್ ಕಡೆ 1% ನಾವು ತತ್ವ ಸಿದ್ಧಾಂತಗಳನ್ನ ನಾವು ಮೈಗೂಡಿಸಿಕೊಂಡ್ರೆ ಬಹುಶಃ ನಾವು ಎಲ್ಲೋ ಒಂದು ಮಟ್ಟಕ್ಕೆ ಸೇರ್ತೇವೆ. ಬಹುಶಃ ವಿಶ್ವವಿದ್ಯಾಲಯವೂ ಸಹ ಉತ್ತಮವಾದಂತಹ ಒಂದು ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ ನಾನು ಹೆಚ್ಚಿಗೆ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲಾ ವಚನಗಳನ್ನ ಸಾರಿದಂತಹ ಈಗ ಮತ್ತೆ ನಮ್ಮ ಕನ್ನಡ ಪ್ರಾಧ್ಯಾಪಕರು ನಿಮ್ಗೆ ವಚನಗಳನ್ನ ಬೋಧಿಸ್ತಾರೆ. ಸೊ ಅವರಿಗೆ ಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತನ್ನು ಆಲಿಸ್ತೀನಿ ಅಂತ ಹೇಳಿ ತಮ್ಮಲ್ಲಿ ಭಾವಿಸಿ ನನ್ನ ಮಾತನ್ನ ಬಹಳ ಮಿತಗೊಳಿಸ್ತೀನಿ, ಹೆಚ್ಚುಗೊಳಿಸಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನೆಚ್ಚಿನ ಕುಲಪತಿಗಳಾಗಿರ್ತಕ್ಕಂಥ ಶರಣಪ್ಪ ವಿಹಲ್ ಸರ್ ಅವರೇ, ಅದೇ ರೀತಿ ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿಗಳು, ದಕ್ಷ ಆಡಳಿತಗಾರರಾಗಿರ್ತಕ್ಕಂಥ ಪ್ರೊಫೆಸರ್ B.D. ಕುಂಬಾರ್ ಅವರೇ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಸಂಪನ್ಮೂಲ ನಮ್ಮ ವ್ಯಕ್ತಿಗಳೇ, ಹಾಗೂ ನೆರೆದಿರ್ತಕ್ಕಂಥ ನನ್ನ ಬಸವಾದಿ ಅನುಯಾಯಿಗಳು. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲ ಧರ್ಮದ ಯಾವುದಯ್ಯ, ದಯಬೇಕು ಸಕಲ ಜೀವರಾಶಿ. ಇದ್ರ ಜೊತೆಲೆ ಒಂದು ಪಕ್ಷಿ ಕೂಡ ಬಯಸ್ತದೆ, ಅಗಳು ಅನ್ನವ ಕಂಡೊಡೆ ಕಾಗೆ ಕೂಗುವುದು ನನ್ನ ಬಳಗವ. ಇಲ್ಲಿ ಬಳಗ ಮುಖ್ಯ. ಬಳಗದಿಂದ ನಮ್ಮ ಇಡೀ ಮುಕ್ತ ವಿಶ್ವವಿದ್ಯಾಲಯದ ಬಳಗ ಇವತ್ತು ಜಗಜ್ಯೋತಿ ಮಹಾಮಾನವತಾವಾದಿ ಸಮಾಜವನ್ನ ನಿರ್ಮಾಣ ಮಾಡಿ ಎಲ್ಲಾ ವರ್ಗದವರನ್ನ ಒಂದು ಸೂರಿನಡಿ ತಂದು ಒಂದು ಮಂಟಪ ಸಂಸ್ಕೃತಿಯನ್ನ ಉಂಟು ಮಾಡಿರ್ತಕ್ಕಂಥ ಕ್ರಾಂತಿಕಾರಕ ಬದಲಾವಣೆ 12ನೇ ಶತಮಾನದಲ್ಲಿ ಯಾರು ಮಾಡಿದ್ರೆ ಅದು ಬಸವಣ್ಣನವರತಕ್ಕಂಥದನ್ನ ನಾವು ಪ್ರಾಮಾಣಿಕವಾಗಿ ಒಪ್ಪಬೇಕು. ಇದೊಂದು ಮನೋಧರ್ಮ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಇಲ್ಲಿ ಬಸವಣ್ಣವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔದೋದನೆಬೇಕು, ನುಡಿ ಒಳಗೆ ನಡೆಯುತ್ತಿದ್ದರೆ ನಮ್ಮ ಕೂಡಲ ಸಂಗಮನೆ ತೊಳೆದನಯ್ಯ ಅಂತಕ್ಕಂಥ ಇವೆಲ್ಲ ಮಾತುಗಳು ಕೂಡ ಉದಾಹರಿಸುವ ಜೊತೆಯಲ್ಲಿ 56 ಅಕ್ಷರಗಳು ಮಾತ್ರ. ಇದನ್ನು ನಾನು ವಿವರಣೆ ಕೊಡ್ಲಿಕ್ಕೂ ಆಗುವುದಿಲ್ಲ. ಆದ್ಯ ವಚನಕಾರ ಹೇಳ್ತಾರೆ, ಹೇಳಿದ್ರು ಜಾತಿ ನಿರ್ಮೂಲತೆ ಬಗ್ಗೆ ಹೇಗೆ, ಒಂದು ಲಿಂಗ ಜಂಗಮದ ಬಗ್ಗೆ ಹೇಗೆ, ಒಂದು ಸ್ಥಾವರ ಹೇಗೆ, ಜಂಗಮ ಹೇಗೆ ಅಂತಕ್ಕಂಥದ್ದನ್ನು ಆದ್ಯ ವಚನಕಾರ ಹೇಳ್ತಾರೆ. ಕಡಗೀಲಿಲ್ಲದ ಬಂಡಿ ಪಡುಗೊಡುವುದೇ ಮಾಡುವುದೇ ಕಡಗೀಲು ಬಂಡಿಗಾಧಾರ, ಕಡಗೀಲು ಬಂಡಿಗಾಧಾರ,
ಕಡುದಪ್ಪನೇ ಇದೆ ಒಡಲೆಂಬ ಬಣ್ಣಿಗೆ ಬಡಭಕ್ತರ ಕಡೆ ಈದು ಕಾಣ ರಾಮನಾಥ ಅಂತ ಹೇಳಿ ಆದ್ಯವಚನಕಾರ ಹೇಳ್ತಾರೆ. ಅಲ್ಲಿ ಇನ್ನೊಂದು ಹೇಳ್ತಾರೆ, ಮನೆ ಮೂಡಿ ಬಂದರೆ ಹೆಣ್ಣೆಂಬುವರು ಗಡ್ಡೆ ಮೀಸಿ ಬಂದಡೆ ಗಂಡೆಂಬುವರು ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅಂತ ಹೇಳಿ ಇವತ್ತು ಜಾತಿಯ ವೈರುಧ್ಯಗಳ ನಡುವೆ ಇವತ್ತು ಯುದ್ಧದ ಬಗ್ಗೆ ಮಾತಾಡ್ತಾರೆ. ಕನಕರು ಅವತ್ತೇ ಹೇಳಿದ್ರು, ಏನ್ ಹೇಳಿದ್ರು, ಯುದ್ಧ ಎಂಬುದು ಮಾನವ ಲೋಕದ ಮಾಸದ ಗಾಯ, ಅದೊಂದು ಸಾಂಕ್ರಾಮಿಕ ಕುತ್ತು ಅಂತ ಹೇಳ್ತಾರೆ. ಅದಕ್ಕೆ MN ಶ್ರೀನಿವಾಸ ಮೂರ್ತಿ ಅವರು ಇಡೀ ವಚನ ಧರ್ಮಸಾರದಲ್ಲಿ ಹೇಳ್ತಾರೆ, ಏನಂತ ಹೇಳಿದ್ರೆ, ಒಂದು ರೀತಿ ಯಾಕೆ ಪಂಡಿತ ಪಾಮರರಿಗೆ ಮೀಸಲಾಗಿರ್ತಕ್ಕಂಥ ಸಾಹಿತ್ಯ ಹೇಗೆ ಜನಸಾಮಾನ್ಯರಿಗೆ ತಲುಪ್ತು ಅಂತಕ್ಕಂಥದ್ದು ಕ್ರಾಂತಿಕಾರಕ ಬದಲಾವಣೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೇಗಾಯ್ತು 8ನೇ ಶತಮಾನದ ಕಾಲಘಟ್ಟ ಮತ್ತು 8ನೇ ಶತಮಾನದ ಕಾಲಘಟ್ಟ ಪಂಡಿತ ಪಾಮರರಿಗೆ ಮಾತ್ರ ಪಂಪ ರನ್ನ ಪೊನ್ನ ದುರ್ವನೀತ ಇಂಥವ್ರಿಗೆ ಮಾತ್ರ ಇತ್ತು. ಅಂಥದ್ರಲ್ಲಿ ಯಾಕೆ ರಾಜಾಶ್ರಯದಲ್ಲಿ ಬಂದಿಯಾಗಿದ್ದ ಸಾಹಿತ್ಯ ವಾಹಿನಿಯನ್ನು ಜನಸಾಮಾನ್ಯರಿಗೆ ಹರಿಸಿದ ಅಧಿಕಾರವೇ ನಮ್ಮ ವಚನಕಾರರು. ವಚನಗಳೇ ಉಪನಿಷತ್ತುಗಳು, ವಚನಕಾರರ ನಮ್ಮ ಋಷಿಗಳು ಅಂತ ಹೇಳ್ತಕ್ಕಂಥ ಏಕೈಕ ಈ ವಚನ ಯುಗ ಇದೆಯಲ್ಲ, ಇದು ಒಂಥರ ಕ್ರಾಂತಿಕಾರಕ ಬದಲಾವಣೆ. 2 ಆಶಯಗಳನ್ನ ಬಸವ ಸಾಹಿತ್ಯ ಹೊಂದಿತ್ತು. ಆ ಬಸವ ಸಾಹಿತ್ಯ ಒಂದು ಕಾಯಕ ಮಂಟಪ, ಒಂದು ದಾಸೋಹ ಮಂಟಪ. ಈ 2ರ ನಡುವೆ ಹೇಗೆ ದಾಸೋಹವನ್ನ ಇವತ್ತು ನಾವು ಹೇಳಿದ್ರೆ, ನಮ್ಮ ಕುಲಪತಿಗಳು ಯಾವತ್ತೂ ಕೂಡ ಅವರ ಹಣೆಯಲ್ಲಿ ಯಾವತ್ತೂ ಕೂಡ ಯುಬಿತ್ತಿ ಯಾವತ್ತೂ ಕೂಡ ಧರಿಸಿರ್ತಾರೆ. ಅವ್ರು ಯಾವತ್ತೂ ಕೂಡ ಯುಬಿತ್ತಿ ಧರಿಸಿದ್ರೆ ಒಂದು ದಿನ ಯಾವುದೇ ಒಂದು ಮುಖ್ಯಮಂತ್ರಿ ಅಲ್ಲ ರಾಷ್ಟ್ರಪತಿ ಕಾರ್ಯಕ್ರಮ ಕೂಡ ಹೋಗ್ತಾರೆ ಅಂತ ನಾವು ಕಾಯಕ ನಿಷ್ಠೆ ಅವ್ರು ಅದಿರ್ತಕ್ಕಂಥ ವಿಭೂತಿಯ 3 ಅದನ್ನು ಕೂಡ ಸುಮಾರು ಒಂದು ಅವರು ಕೂಡ ಮಾತನಾಡ್ಬೋದು. ಆದ್ರೆ ಇಲ್ಲಿ ಕಾಯಕ ನಿಷ್ಠೆಗೆ ಎಷ್ಟೊಂದು ಮಹತ್ವವನ್ನ ಬಸವಾದಿಸಗಳು ಕೊಟ್ಟಿದ್ರ ಅಂತ ಮುಖ್ಯ. ಇಲ್ಲಿ ಬರ್ತಕ್ಕಂಥ ಅನೇಕ ವಚನಕಾರರಲ್ಲಿ ಇವತ್ತು ಅತ್ಯಂತ ಮಹಿಳೆ ಸೇರಿದ್ವಿ. ಯಾಕಂದ್ರೆ ಅಕ್ಕನನ್ನ ನಾನು ನೆನೆಸ್ಕೊಳ್ಳೇಬೇಕಾಗ್ತದೆ. ಸದ್ರೂಪಿಯಾಗಿರ್ತಕ್ಕಂಥ ಅಕ್ಕ ಮೇಲೆ ಅವಳು ರೂಪವೇ ಅವಳನ್ನ ಒಂದು ರೀತಿಯ ಏನಾಗಿದೆ ಅಂತ ಹೇಳಿದ್ರೆ, ರಾಜ ಕೌಶಿಕ ಮಹಾರಾಜ ಅವಳ ಕಣ್ಣು ಅವಳ ಮೇಲೆ ಬೀಳ್ತದೆ, ಇವಳನ್ನ ಮದುವೆ ಆಗ್ತೀನಿ ಅಂತ ಕೇಳಿ ಒಂದು ಸುತ್ತೋಲೆಯನ್ನ ಕಳಿಸ್ತಾನೆ. ರಾಜ ನನ್ನ ಮನೆಯಲ್ಲಿ ಮದುವೆ ಆಗ್ತಾನೆ ಅಂತಂದ್ರೆ ಅದಕ್ಕಿಂತ ಸಂಭ್ರಮ ಯಾವ್ದಂತ ತಂದೆ ತಾಯಿಗಳು ಬಹಳ ಸಂಭ್ರಮ ಆಲೋಚನೆ ಮಾಡ್ತಾರೆ. ಆದ್ರೆ ಅಕ್ಕನಿಗೆ ಇಲ್ಲ, ಇಷ್ಟವಿಲ್ಲದ ಮದುವೆಯಾಗಿ ಅದು ಪರಿಣಮಿಸ. ಯಾಕಂದ್ರೆ ಹಿಂಗಸತಿ ಜಂಗಪತಿ ಅಂತಕ್ಕಂಥ ಒಂದು ಇದು ಅವಳು ವೈರಾಗ್ಯವನ್ನು ಹೊಂದಿರತಕ್ಕಂಥ ಸಂದರ್ಭ, ಉಡುತಡಿಯಿಂದ ನೇರವಾಗಿ ಕಲ್ಯಾಣಕ್ಕೆ ಹೋಗ್ತಕ್ಕಂಥ ಸಂದರ್ಭದ ಒಂದು ವಚನವನ್ನು ಕೋಟ್ ಮಾಡ್ತಾರೆ. ಅದೊಂದು ಅದ್ಭುತವಾದಂಥ ವಚನ. ಏನಂತ ಹೇಳಿದ್ರೆ, ಎಮ್ಮೆ ಒಂದು ಚಿಂತೆ ಸಮಗಾಲನಿಗೊಂದು ಚಿಂತೆ, ಎಮ್ಮೆ ಒಂದು ಚಿಂತೆ ಸಮಗಾಲನಿಗೊಂದು ಚಿಂತೆ, ನನಗೆ ನನ್ನ ಚಿಂತೆ ನಿನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಬಿಡಿಸರ್ಗ ಮುರಳೆ ಚೆನ್ನ ಬದುಕಾದ ಒಲಿವನೋ ಒಲಿಯನು. ಈ ರೀತಿಯಾದಂತ ಅನೇಕ, ಯಾಕೆಂದ್ರೆ ಸಮುದ್ರದ ಅಲೆಯ ಮೇಲೆ ನಮ್ಮ ಬರ್ತಕ್ಕಂಥ ಕಾನ್ಸಂಟ್ರೇಷನ್ ಬಗ್ಗೆ ಹೇಗೇನು ಹೇಳ್ತಾರೆ, ಅನೇಕರು ಕೂಡ ತಮ್ಮ ವಚನಗಳಲ್ಲಿ ಒಂದು ರೀತಿಯ ಈ ಭಕ್ತಿಯ ಮುಖೇನ ಚಿಕಿತ್ಸಾ ದೃಷ್ಟಿಯಿಂದ ನೋಡಿರ್ತಕ್ಕಂಥ ಸಾಹಿತ್ಯ ಅದು ಯಾವ್ದಾದ್ರೆ ಅದು ವಚನ ಸಾಹಿತ್ಯ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಶರಣರು ಹೇಗೆ ಇರಬೇಕಂತಕ್ಕಂಥದ್ದು ಕೂಡ ಆದ್ಯ ವಚನಕಾರ ಬಹಳ ಅದ್ಭುತವಾಗಿ ದಾಸಿಮಯ್ಯನವರು ಹೇಳ್ತಾರೆ. ಬರುಷಡಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಬರುಷಡಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ಮಡದೊಳಗಿನ ಬೆಕ್ಕು ಇದೇ ಕಂಡು ಪುಡಿಯಾಗಿನಂತಾಯ್ತ ಕಾಣ ರಾಮನಾಥ ಅಂತ ಹೇಳ್ತಾರೆ. ಧಾಂಬಿಕ ಭಕ್ತಿ ಬಸವಣ್ಣ ಅವತ್ತೇ ಹೇಳ್ತಾರೆ, ವಸ್ತುಲಲ್ಲಿ ರಸ ತುಂಬಿ ಅಂತ ಹೇಳಿ ಮನೆಯಲ್ಲಿ ಮನೆಯೊಳಗಿದ್ದಾನೋ ಇಲ್ಲವೋ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ದೇವನ್ನೇ ದೇಗುಲವನ್ನಾಗಿ ಅರ್ಪಿಸಿ ಮಾಡ್ತಕ್ಕಂಥ ವೈಚಾರಿಕ ಚಿಂತನೆ ಹೇಗಿತ್ತು, ಅವರ ಒಂದು ಸಾಮಾಜಿಕವಾದ ವಿಡಂಬನೆ ಹೇಗಿತ್ತು, ಪ್ರಾಣಿ ಪಕ್ಷಿಗಳ ರೂಪಗಳು ಹೇಗಿತ್ತು, ಮತ್ತು ವೈಚಾರಿಕ ನಡುವೆ ಮಾನವೀಯ ಪ್ರಜ್ಞೆಗಳನ್ನು ಹೇಗೆ ಬಿತ್ತಾ ಇದ್ರು ಬಸವಣ್ಣವರು. ಯಾಕೆ ಅಲ್ಲಮರನ್ನಲ್ಲಿ ಅನುಭವ ಮಂಟಪಕ್ಕೆ ಪೀಠಾಧ್ಯಕ್ಷೆಯನ್ನ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ತುಂಬಾ ರೋಚಕ. ಯಾಕಂದ್ರೆ ಬೆಳಗಿನ ವಚನಗಳಂತ ಹೇಳಿದ್ರೆ ಒಂದು ರೀತಿ ಮನುಷ್ಯನ ತೆರೆಗೆ ಕೆಲಸ ಕೊಡ್ತಕ್ಕಂಥ ವಚನಗಳನ್ನ ಇವತ್ತೇನು ಕಡ್ಕೋಳು ಮಹಾದೇವಪ್ಪನವರಾಗಲಿ ಅಥವಾ ಶಿಶುನಾಳ ಶರೀಫ್ರವ್ರು ಹೇಳ್ತಾರೆ, ಗೋಡೆ ಸುಣ್ಣಾವ ನುಂಗಿದ್ದ, ಅಗ್ಗ ಮಗ್ಗಾವ ನುಂಗಿದ್ದ, ಗೋವಿಂದನ ಗುರುವಿನ ಪಾದ ನನ್ನನ್ನು ನುಂಗಿದ್ದ ಅಂತಕ್ಕಂಥದ್ದು ಏನಿದೆಯಲ್ಲ, ಎತ್ತಡ ಮಾಮರ ಎತ್ತಡಕ್ಕೆ ಹೋಗಿದೆ, ಎತ್ತಡಿದಂಥ ಸಂಬಂಧವಯ್ಯ ಸಮುದ್ರಗಳ ಉಪ್ಪು ಬೆಟ್ಟದೊಳಲಿಕ್ಕ ಎಂತಗಳ ಸಂಬಂಧವೇ ಕಾರಣ ದ್ವೇಶ್ವರ ಅಂತಕ್ಕಂಥ ಮಾತನ್ನ ಅವತ್ತೇ ಬಹಳ ಲಿಂಗ ತಾರತಮ್ಯವನ್ನು ಓಡಾಡಿಸ್ತಕ್ಕಂಥ ಸಮಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಾಹಿತ್ಯ ಅದು ಯಾವುದಾದ್ರೂ ಇದೆ, ಅದು ವಚನ ಯುಗ, ಕ್ರಾಂತಿಕಾರಕ ಯುಗ ಅಂತಕ್ಕಂಥದ್ದು ಹೇಳ್ತಾ, ಇವತ್ತು ನಮ್ಮ ಘನ ಸರ್ಕಾರ, ಇವತ್ತೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಇಡೀ ಕರ್ನಾಟಕದ ಪ್ರತಿಯೊಂದು ಈ ಸರ್ಕಾರಿ ಇದರಲ್ಲಿ ಬಸವಣ್ಣನವರ ಫೋಟೋವನ್ನು ಮತ್ತು ಸಾಂಸ್ಕೃತಿಕ ನಾಯಕನಂತಕ್ಕಂಥ ಬಹುದೊಡ್ಡ ಅಂಶವನ್ನು ಕೊಟ್ಟಂತ ಕೀರ್ತಿ ಈ ಕರ್ನಾಟಕಕ್ಕೆ ಬರ್ತದೆ ಅಂತಕ್ಕಂಥದ್ದು ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ಅದರ ಜೊತೆಯಲ್ಲಿ ನಿಜಲಿಂಗಪ್ಪನವರು ಏನಾದ್ರು ಉತ್ತರ ಭಾರತದಲ್ಲಿ ಏನಾದ್ರು ಬಸವಣ್ಣನನ್ನು ಕೊಂಡೊಯ್ದಿದ್ರೆ ಇವತ್ತು ಇಡೀ ದೇಶಕ್ಕೆ ಬಸವಣ್ಣ ಮಾದರಿಯಾಗುತ್ತದೆ. ಇವತ್ತು ಸಂಸತ್ತನ್ನು ಹೇಳ್ತೀವಿ, ಕೆಳಬೇಡ ಕುಲಬೇಡ ಅಂತ ಹೇಳಿದ್ವಲ್ಲ, ಇದು ಒಂದು ಸಂಸತ್ತಿನ ಪರಿಕಲ್ಪನೆ ಇದು. ಯಾಕಂದ್ರೆ ಬಿಜ್ಜಳನ ಆಸ್ಥಾನದಲ್ಲಿ ಅನೇಕ ಅರಳಯ್ಯನ ವಿಚಾರವನ್ನು ಹೇಳಿದಾಗ ನಿಮಗೆ ವಿಚಾರಗಳು ಮಾತನಾಡ್ತಾ ಹೋದ್ರೆ ಅದು ದಿನಗಟ್ಟಲೆ ಆಗ್ತದೆ. ಅದೇ ರೀತಿ ಹರಿಹರ ರಗಳೆಗಳಲ್ಲಿ ಬರ್ತಕ್ಕಂಥದ್ದು ಬಸವರಾಜ ದೇವರಗಳೇ, ಮೆರಮಿಂಡ ದೇವರಗಳೇ, ಇಳಿಯಂಡನ ಗುಡಿಮಾರಗಳಲ್ಲಿ ದೇವರಿಗೆ ಶಿವನ ನಾಲಿಗೆಯನ್ನು ಅರ್ಪಿಸ್ತಕ್ಕಂಥವ್ರು ಶಿವಶರಣರು. ಅಂತ ಶಿವಶರಣ ಜಯಂತಿ ನಮ್ಮ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಕ್ಕಂಥ ಮಾನ್ಯ ಕುಲಪತಿಗಳು ಅನೇಕ ವಿಚಾರಗಳನ್ನ, ಕಾಯಕ ವಿಚಾರಗಳನ್ನ ನಮ್ಮ ನಡುವೆ ಎಲ್ಲ ನಮ್ಮ ಇಡೀ ಒಂದು ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ಒಂದು ಮಾದರಿಯಾಗಿ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಅಂಡ್ ಮುಖ್ಯ ಅತಿಥಿಗಳಾಗಿ ಬಂದಂತಹ ಪ್ರೊಫೆಸರ್ BD ಕುಂಬಾರ್ ಅವರೇ ಮತ್ತು ನನ್ನ ಸಹೋದ್ಯೋಗಿಗಳಾದಂಥ ಪ್ರವೀಣ್ ಅವರೇ, ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರೇ, ವಿಶ್ವನಾಥ್ ಅವರೇ ಹಾಗೂ ಚಂದ್ರೇಗೌಡ್ರೆ, ನನ್ನ ಅಚ್ಚುಮೆಚ್ಚಿನ ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಎಲ್ಲರೂ ಬಸವಣ್ಣನವರ ವಚನ ಮತ್ತು ಸಾಮಾಜಿಕ ಕ್ರಾಂತಿ, ಬಸವಣ್ಣನವರ ವಚನದಲ್ಲಿ ಏನು ಅಡಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ. ನಾನು ಜಾಸ್ತಿ ಹೊತ್ತು ತಗೊಳ್ಳಂಗಿಲ್ಲ, ಯಾಕಂದ್ರೆ ಬಸವಣ್ಣ ಏನು ಹೇಳಿದ್ರು ನಾನು ಪುನಃ ಆತ್ಮ ಅವಲೋಕನೆಯನ್ನು ಮಾಡಿಕೊಳ್ಬೇಕು ಅಂತ. ಸಮಾಜವನ್ನ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ. ಬಸವಣ್ಣನವರ ಆಶಯ ಏನಿತ್ತು, ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ. ಅದರ ಸಲುವಾಗಿ ನಿಮ್ಮ ಆತ್ಮಕ್ಕೆ ನೀವು ಅವಲೋಕನೆ ಮಾಡಿಕೊಂಡ್ರೆ ಅದು ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದಂತ ಆಗ್ತದೆ. ಅದರ ಜೊತೆಗೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇದು ಸಮಾಜ ಎರಡು. ನಾವು ಹಿಂದೆ ಬಸವಣ್ಣನವರ ಕ್ರಾಂತಿಗಿನ ಮೊದಲು ಏನ್ ಸಮಾಜ ಇತ್ತು, ಬಸವಣ್ಣನ ಕ್ರಾಂತಿ ಆದ್ಮೇಲೆ ಏನ್ ಸಮಾಜ ಇತ್ತು, ಅದನ್ನು ಸಹ ತಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ನಾವು ಪೂಜೆ ಹೇಗ್ ಮಾಡ್ಬೇಕಂತಂದ್ರೆ ಅವಾಗ ಹೇಳ್ತಿದ್ರು, ಉದರ ವೈರಾಗ್ಯದು ನಮ್ಮ ಪದಮಗ್ಲೇಸ ವ್ಯಕ್ತಿವಿಲ್ಲ, ಉದಯ ಕಾಲದಲ್ಲೆದ್ದು ಗಿಡಗ ನಡುಗುತ್ತಾ ನದಿಗಳಿಂದೇನೆಂದು ಮದಮತ್ಸರಗಳಿಗೆ ತುಂಬಿಕೊಂಡು ಬದಿಯಲ್ಲಿದ್ದವರಿಗೆ ಹಸಿರು ತೋರುವಂತ ಕಂಚು ತಾಳಿ ಪ್ರತಿಮೆ ನೆರಗಿ ಮೆಂಚಲೆತ್ತ ಜ್ಯೋತಿಯನ್ನು ಹೆಚ್ಚಿ ವಂಚನೆಯಲ್ಲಿ ಗಣಪೂರ್ಣ ಮಾಡುವಂತ. ಹಂಗೆಲ್ಲ ಮಾಡಬಾರ್ದು ಅಂತ ಬಸವಣ್ಣ ಹೇಳ್ಕೊಟ್ಟ. ಅಂದ್ರೆ ಬಸವಣ್ಣನವರ ಆಶಯ ಏನಿತ್ತು ಅಂದ್ರೆ ವಂಚನೆಯಲ್ಲಿ ಗಣಪೂಜೆ ಮಾಡ್ಬೇಡ್ರಿ, ಕಂಚು ಹಿತಾಳಿ ಪ್ರತಿಮೆ ನೆರಗಿ ಜ್ಯೋತಿಯನ್ನು ಹೆಚ್ಚಿ ವಂಚನೆಯಲ್ಲಿ ಗಣಪೂಜೆ ಮಾಡುವರು ಅಂತ ಗಣಪೂಜೆ ಮಾಡ್ಬೇಡ್ರಿ, ನಮ್ಮ ಆತ್ಮ ಅವಲೋಕನೆಯನ್ನ ಮಾಡ್ಕೊಂಡು ಪೂಜೆಯನ್ನ ಮಾಡ್ರಿ ಅಂತ. ನೀವು ಯಾವುದೇ ದೇವರನ್ನ ಪ್ರೇಯರ್ ಮಾಡ್ರಿ, ಯಾವಿಗೆ ಪ್ರೇಯರ್ ಮಾಡ್ರಿ ಅಂದ್ರೆ ನಾವೆಲ್ಲ ಮನುಷ್ಯರಿದ್ದೇವೆ ಅಂತ ತಿಳ್ಕೊಡ್ರಿ ಅಂತ. ಸಮಾಜವನ್ನ ನಿರ್ಮಾಣ ಆಗ್ಬೇಕಾದ್ರೆ ನಾವು ನಮ್ಮಲ್ಲಿ ದೇವರಿದ್ದಾನೆ, ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ. ಅದು ಯಾವಾಗ ತಿಳ್ಕೊಳ್ತೇವೆ ಆವಾಗ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನು ಸಾಧ್ಯ ಆಗ್ತದಂತ ನನ್ಗೆ ಅನಿಸ್ತದೆ. ಅದ್ರ ಜೊತೆಗೆ ಆವಾಗ ಅರಿವಿಯ ಮೋರೆ ಮುಸುಕಿಗೆ ಹಾಕೊಂಡು ಪರಸತಿ ಪರಧನೆ ಚಿಂತಿಸ್ತಾನಂತೆ. ಅಂತ ಪೂಜೆಗಳನ್ನ ಮಾಡಬೇಡ್ರಿ ಅಂತ ಬಸವಣ್ಣ ಏನು ಮಾಡ್ದ, ಧಿಕ್ಕಾರಿಸ್ದಾರ. ಅವ್ರು ಏನೋ ಈಗಲೂ ಕೆಲವೊಂದು ಇದ್ರಲ್ಲಿ ಹೇಳ್ತಾರೆ, ಲುಂಗಿ ಧೋತಿ ಅಲಗ ಹೈ ದೋನೋ ಕಾ ತಾಗ ಏಕಿ ಹೈ, ಮಸ್ಜಿದ್ ಮಂದಿರ ಅಲಗ ಹೈ ದೋನೋ ಕಾ ಅಲ್ಲಾ ಏಕಿ ಹೈ ಅಂತ ಹೇಳ್ತಾರ. ಅಂದ್ರೆ ದೇವಂತ ಇರೋ ಒಬ್ಬನೇ. ನಮ್ಮಲ್ಲಿ ಕುಂಬಾರ ಅವರು ಹೇಳಿದ್ರು ಚೈತನ್ಯ ಜಂಗಮ. ನಾವು ಚೈತನ್ಯ ಎಂಬುದೇನು, ಇವು ಬಾಡಿಗಳೆಲ್ಲ ನಶಿಸಿ ಹೋಗೋದು. ಇವು ತಾತ್ಪೂರ್ತಿಕವಾಗಿ 100 ವರ್ಷ ಆದ್ಮೇಲೆ ನಾವು ಬಾಡಿ ಇರಂಗಿಲ್ಲ. ಎಂತ ಸಾಧು ಸತ್ಪುರುಷರು ಇರ್ಲಿ, ಎಂತರೂ ಇರ್ಲಿ, ಈ ದೇಶವನ್ನೇ ಅಳಿಸಿ ಹೋಗ್ತದೆ. ಮಹಾರಾಜರು ಹೋಗಿದ್ದಾರೆ. ಅದ್ರ ಸಲುವಾಗಿ ನಮ್ಮ ಯವನದಲ್ಲಿ ನಾವು ಏನ್ ಮಾಡ್ಬೇಕು, ಅದಕ್ಕೆ ಬಸವಣ್ಣ ಹೇಳ್ತಾನೆ, ಮುಪ್ಪಿಂದ ಪೋಳಿಯದ ಮುನ್ನ ಮೃತು ಮುಟ್ಟದ ಮುನ್ನ ಪೂಜಿಸು ಕೊಡಮ. ನಾವೆಲ್ಲ ಮುದುಕರಾಗ ಶಿವ ಅಂತೇವ್, ಅವಾಗ ಬೇಡ ಅಂತ ನಾವ. ಯಾವಾಗ ನಿಮ್ಮಲ್ಲಿ ಬಿಸಿ ರಕ್ತ ಇರ್ತದೆ ಆವಾಗ ನೀವು ತಿಳ್ಕೊಂಡು ನಡೀತ್ರಿ, ನಿಮ್ಮ ಆತ್ಮ ಅವಲೋಕನೆ ಮಾಡ್ತೀರಿ, ಅದು ದೇವರಿಗೆ ಪೂಜೆ ಆಗಿದ್ದಂಗ ಅಂತ ಹೇಳ್ತಾನೆ. ಹೀಗಾಗಿ ತಮ್ಮೆಲ್ಲರಿಗೂ ಗೊತ್ತು, ನಮ್ಮಲ್ಲಿ 2 ವಿಚಾರಗಳಿರ್ತವೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ನಾನು ಪುನಃ ಅದೇ ಈಗ ಇಲ್ಲಿ ಸಮಾಜವಾಗಿ ಏನೂ ಇಲ್ಲ. ಈಗ ರುಟೀನ್ ಆಗಿ ಏನ್ ಮಾಡ್ತೇವೆ, ಡೈಲಿ ನಾವು ಮಾರ್ನಿಂಗ್ ಮತ್ತೆ ನಮ್ಮ ಆಕ್ಟಿವಿಟೀಸ್ ಮಾಡ್ಕೊಂಡು ಮತ್ತೆ ಮಾರ್ನಿಂಗ್ ಮಾಡ್ತೇವಲ್ಲ, ಹಾಗೆ ನಾವು ಸಮಾಜದನ್ನ ಸುಧಾರಿಸಬೇಕಾದ್ರೆ, ನಾವು ಸಮಾಜದಲ್ಲಿ ಸಮಾಜ ಅಥವಾ ಅಂಕುಡೊಂಕುಗಳನ್ನ ತಿದ್ದಬೇಕಾದ್ರೆ ಪುನಃ ಯಾಕಂದ್ರೆ ಕೆಲವರು ಹೇಳ್ತಾರೆ ಸುಳ್ಳಿಗೆ 100 ಸಲ ಹೇಳಿದ್ರೆ ಅದು ಸತ್ಯ ಆಗ್ಬಿಡ್ತದಂತ. ಅದರ ಸಲುವಾಗಿ ಹಾಗೆ ಮಾಡ್ಬೇಕಾ. ಈಗ ಬಸವಣ್ಣನವರ ವಚನಗಳು, ಬಸವಣ್ಣ ಏನ್ ಹೇಳಿದ್ರು
ಅದನ್ನ ನಾವು ಜಸ್ಟ್ ಮೆಲುಕು ಹಾಕ್ತಾ ಇರಬೇಕಾಗ್ತದೆ. ಅವಾಗ ನಮ್ಮ ಆತ್ಮವನ್ನ ನಾವು ಸಮಾಜದಲ್ಲಿ ಹೇಗೆ ನಡ್ಕೋಬೇಕು ಅಂತ ನಮ್ಮನಿಗೆ ಅರಿವು ಆಗ್ತದೆ ಅಂತ ನನ್ಗೆ ಅನಿಸ್ತದೆ. ಹೀಗೆ ಹೇಳಿ ಯಾಕಂದ್ರೆ ಬಹಳ ನಮ್ಮ ಎಲ್ಲ ಗಣ್ಯರು, ಅದ್ರಾಗೆ ಚಂದ್ರೇಗೌಡರಂತೂ ನನಗೆ ಯಾಕಂದ್ರೆ ಬಹಳ ಚೆನ್ನಾಗಿ ಅವರು ಸವಿಸ್ತರ ಮಾತಾಡೋ ಆ ಪ್ರಸ್ತಾವನೆ ಮಾತಾಡೋದ್ ಬಗ್ಗೆ ಅವರ ಮುಖ್ಯ ಭಾಷಣಕಾರರು ಏನ್ ಹೇಳಿದ್ರು ಅವರು ಅಷ್ಟೇ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಅದರಲ್ಲಿ ಆ ಮೀನಿಂಗ್ ಇವೆ. ಅಂದ್ರೆ ಬಸವಣ್ಣನವರು ಏನ್ ಹೇಳಿದ್ರು ಅದು ಹೇಳ್ಬಿಟ್ರೆ ಮುಗಿದೋಯ್ತು. ವಚನಗಳಲ್ಲ, ವಚನ ಕ್ರಾಂತಿದಿಂದ ಏನು ಆಗಿದೆ 12ನೇ ಶತಮಾನದಲ್ಲಿ. ಈಗ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತೇವೆ, ಇವಾಗ ಬುದ್ಧ ಬಸವ. ಅವಾಗ 12ನೇ ಶತಮಾನದಲ್ಲಿ ಬಸವಣ್ಣನಿಗೆ ಗೊತ್ತಿತ್ತು ಅನುಭವ ಮಂಟಪ, ಈಗಿಂದ ಲೋಕಸಭೆ ಆಗ್ಲಿ ವಿಧಾನಸಭೆ ಆಗ್ಲಿ ಅದೆಲ್ಲ ನಿರ್ಮಾಣ ಆಗಿದ್ದು ಆನ್ ದ ಬೇಸಿಸ್ ಆಫ್ ಓನ್ಲಿ ಅನುಭವ ಮಂಟಪ. ಈ ಜಗತ್ತಿನಲ್ಲೇ ಈಗ ಲಂಡನ್ದವರೇ ಹೇಳ್ತಾರೆ, ನಾವು ಹೇಳಿಲ್ಲ, ಜುಡಿದ್ ಕ್ರೋತ್ ಅಂತ ಹೇಳಿ ಇಲ್ಲಿ ಎಲ್ ಬಸವರಾಜ್ ಅಂತಿದ್ರು ಮೈಸೂರು ವಿಶ್ವವಿದ್ಯಾಲಯ, ಅವರು ಟ್ರಾನ್ಸ್ಲೇಷನ್ ಮಾಡಿರ್ತಾರೆ ಕನ್ನಡದಿಂದ ಇಂಗ್ಲಿಷ್ ನಲ್ಲಿ. ಅದರಲ್ಲಿ ಹೇಳ್ತಾರೆ ಲಂಡನ್ ನಲ್ಲಿ ಈ ಬಸವಣ್ಣ ನಾವು ಎಲ್ಲರೂ ಎಲ್ಲಾ ಲ್ಯಾಂಗ್ವೇಜ್ ನಾಗಿದ್ರೆ ಜಗಜ್ಯೋತಿ ಬಸವಣ್ಣನವರು ಅಂತ ಕರೀತಿದ್ರು ಅವಾಗೆ ಅಂತ. ಇವ್ರು ನಾವು ಇಷ್ಟೇ ನಮಗೆ ಸೀಮಿತ, ಕುವೆಂಪು ನಮಗೆ ಸೀಮಿತ, ಇವ್ರು ನಮಗೆ ಸೀಮಿತ, ಇದು ಇರಬಾರ್ದು. ಯಾವಾಗ್ಲೂ ಇದು ವಿಶ್ವ ಮಾನವ, ಅವರು ಯಾರಿಗೂ ಸಂಬಂಧ ಅಲ್ಲ, ಅವರು ಎಲ್ಲರಿಗೂ ಸಂಬಂಧದು, ಎಲ್ಲರಿಗೂ ರಿಲೇಷನ್. ಹೀಗಾಗಿ ನಾವು ಎಲ್ಲಾ ಜಾತಿಗಳು ಯಾವೇ ಇರಲಿ, ಈಗಾಗಲೇ ನಮ್ಮ ವಿಶ್ವನಾಥ್ ಅವರು ದಯವಿಲ್ಲದ ಧರ್ಮ ದಾವೋದಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲ ಬೈಗ ಅಂತ. ದಯವೇ ಧರ್ಮದ ಮೂಲ, ದಯನೇ ಇಲ್ಲಾಂದ್ರೆ ಯಾಕೆ ಮನುಷ್ಯ ಅಂತ. ಅದರ ಸಲುವಾಗಿ ತಾವೆಲ್ಲರೂ ಈಗ ಇವರು ಹೇಳಿದ್ರು ಬಂದವರಿಗೆ ಕೂಡ ಅವ ಶ್ರೀಮಂತ ಏನಿರ್ತಾನಲ್ಲ, ಆ ಗರು ಅದು ಅಲ್ಲಿ ಒಂದು ಬಹಳ ಇದು ಬರ್ತದೆ ಕನ್ನಡನಲ್ಲಿ. ಆ ಗರು ಯಾವಾಗ ಬರ್ತದ ಅದನ್ನ ಹೋಯ್ತಂದ್ರೆ ಬಡತನ ಗರು ಬಂತಂದ್ರ ಅವಾಗ ಗೊತ್ತಾಗ್ತದ ಅವನಿಗೆ. ಸಿರಿಗರ್ವ ಹಿಡಿದಾಗ ಅವನಿಗೆ ಗೊತ್ತಾಗಲ್ಲ ಏನಿದೆ ಅಂತ. ಬಡತನದ ಗರು ಬಂತು, ಅದು ಬಡತನವನ್ನು ಬಂತಂದ್ರೆ ಅದು ನಾವು ಮನುಷ್ಯತ್ವ ಅಂತ ಹೇಳ್ತಾರೆ. ಅವಾಗ ಶ್ರೀಮಂತ ಇದ್ದಾಗ ಹೇಳಂಗಿಲ್ಲ ಅದ. ಅದಕ್ಕೆ ನಾವು ಯಾವಾಗಲೂ ಶ್ರೀಮಂತರಿರ್ಲಿ ಬಡವರಿರ್ಲಿ ನಾವು ಮನುಷ್ಯರು, ನಮ್ಮ ಎಲ್ಲರಲ್ಲಿ ಜೀವ ಇದೆ, ಎಲ್ಲರಲ್ಲಿ ದೇವರಿದ್ದಾರೆ ಅಂತ ತಿಳ್ಕೊಂಡು ತಾವೆಲ್ಲ ನಡೀತ್ರಿ ಅಂತ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಜಯಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸಾಂಕೇತಿಕವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವೇಶ್ವರರ ಜಯಂತಿಯನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ದೂರದ ದಾವಣಗೆರೆ ವಿಶ್ವವಿದ್ಯಾನಿಲಯದ ಘನತೆವೆತ್ತ ಕುಲಪತಿಗಳು, ಮೇಲಾಗಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದ ಹಿರಿಯ ವಿದ್ವಾಂಸರು, ಶ್ರೇಷ್ಠ ಸಂಶೋಧಕರು, ದಕ್ಷ ಆಡಳಿತಗಾರರು ಆದಂಥ ಪ್ರೊಫೆಸರ್ ಬಿ ಡಿ ಕುಂಬಾರಸಾರ್ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅವರು ಜ್ಞಾನ ಜ್ಯೋತಿ ಬಸವೇಶ್ವರರ, ಕಾಯಿಕ ಯೋಗಿ ಬಸವೇಶ್ವರರ ಅನುಭವ ಮಂಟಪದ ವಿಚಾರಧಾರೆಯನ್ನ ನಮ್ಮೊಂದಿಗೆ ಬಹಳ ವಿಸ್ತಾರವಾಗಿ ಸರಳವಾಗಿ ನಮ್ಮೆಲ್ಲರ ಜ್ಞಾನಕ್ಕೆ ಮುಟ್ಟುವ ಹಾಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ರೂಪರೇಷೆಗಳನ್ನು ಸಿದ್ಧಪಡಿಸಿ ನಮ್ಮನ್ನು ಉಳಿದುಂಬಿಸಿ ನಮಗೆ ಸಹಕಾರ ನೀಡುತ್ತಾ ಬಂದಿರುವಂತಹ ಘನತೆವೆತ್ತ ಕುಲಪತಿಗಳಂತ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಸರ್ ಅವರು ಕೂಡ ವಿಶ್ವವಿದ್ಯಾಲಯದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ವಿಶೇಷ ಸಂದರ್ಭಕ್ಕೆ ನಮಗೆ ಮಾರ್ಗದರ್ಶಕರಾಗಿ ಘನತೆವೆತ್ತ ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿಗಳಾದಂತಹ ಪ್ರೊಫೆಸರ್ ಕೆ ವಿ ಪ್ರವೀಣ್ ಸರ್ ಅವರು ಕೂಡ ನಮ್ಮನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಪ್ರೊಫೆಸರ್ ಎನ್ ಲಕ್ಷ್ಮೀ ಮೇಡಮ್ ಅವರು ಜೈನ್ ಶೈಕ್ಷಣಿಕ, ಇವರು ಕೂಡ ಹಲವಾರು ರೀತಿಯ ಮಾರ್ಗದರ್ಶನ ನೀಡಿ ಎಲ್ಲ ಕಾರ್ಯಕ್ರಮಗಳು ನಮ್ಮೊಂದಿಗೆ ಸಹಕರಿಸ್ತಾ ಬಂದಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಪ್ರೊಫೆಸರ್ ಎಚ್ ವಿಶ್ವನಾಥ್ ಅವರು ಕುಲಸಚಿವರು ಪರೀಕ್ಷಾಂಗ, ಇವರು ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಾ ಜೊತೆಗೆ ಸವಿಸ್ತಾರವಾಗಿ ಬಸವೇಶ್ವರರ ವಚನಗಳ ಬಗ್ಗೆ ಒಂದು ಸಾರಾಂಶವನ್ನು ನಮಗೆ ನೀಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನ ಪ್ರಾರ್ಥನೆ ಮಾಡುವುದರ ಮೂಲಕ ಉದ್ಯುಕ್ತವಾಗಿ ಚಾಲನೆ ನೀಡಿದಂತ ನಾಡಿನ ಪ್ರಖ್ಯಾತ ಗಾಯಕರಾದ ಅಮ್ಮ ರಾಮಚಂದ್ರ ಅವರಿಗೆ, ಅದೇ ರೀತಿ ಪ್ರಾಸ್ತಾವಿಕ ನುಡಿಯಾಗಿ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ಸತತ 15 ದಿನದಲ್ಲಿ ಸಿದ್ಧಪಡಿಸಿದಂತ ಪ್ರಾಧ್ಯಾಪಕರಾದ ಎನ್ ಆರ್ ಚಂದ್ರೇಗೌಡ ಅವರಿಗೆ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಸುಲಲಿತವಾದ ನಿರೂಪಣೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಮತಿ ಆಶಾರಾಣಿ ಅವರಿಗೆ,
ಅದೇ ರೀತಿ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಆಸರೆಯಾಗಿ ನಿಂತು ಸಹಕರಿಸಿದಂತ ವಿಶ್ವವಿದ್ಯಾನಿಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ, ಆಡಿಯೋ ವಿಡಿಯೋ ವಿಭಾಗದವರಿಗೆ, ಛಾಯಾಗ್ರಾಹಕರಿಗೆ, ವೇದಿಕೆ ಸಿದ್ಧಪಡಿಸಿದ ಎಲ್ಲ ಸಮಸ್ತ ನೌಕರರಿಗೂ ಹಾಗೂ ವಿದ್ಯಾರ್ಥಿ ಮಿತ್ರರಿಗೂ, ವಿಶೇಷ ಆಹ್ವಾನಿತರಿಗೂ, ಮಾಧ್ಯಮ ಪ್ರತಿನಿಧಿಗಳು ವಿಶೇಷವಾದ ಧನ್ಯವಾದಗಳು. ಒಂದು ವಿಶೇಷ ಸೂಚನೆ, ಹೊರಭಾಗದಲ್ಲಿ ಟೀ ಮತ್ತು ಬಿಸ್ಕೆಟ್ ಸೌಲಭ್ಯ ಇದೆ. ನಾವು ದಯವಿಟ್ಟು ಅಲ್ಲಿ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ವೇದಿಕೆ ಗಣ್ಯರಿಗೆ ಓದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ.